नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पंगं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ಯಥಾರೂಪದ 15ನೇ ಅಧ್ಯಾಯದ ಶ್ಲೋಕ 3 ಮತ್ತು 4 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿ ವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಹರೇ ಕೃಷ್ಣ. ಹೀಗೆ ಮರದ ವಿವರಣೆ ನೋಡಿ. ಇಲ್ಲಿವರೆಗೂ 3-4ನೇ ಶ್ಲೋಕದವರೆಗೂ ಬರುತ್ತೆ. ಮುಂದೆ ಈ ಒಂದು ವಿಷಯ ಬೇರೆ ಥರನೇ ದಿಕ್ಕು ತಗೊಳ್ಳುತ್ತೆ ನೋಡಿ. ಇದೊಂದು ವಿಚಿತ್ರವಾದಂಥ ಮರ ನೋಡಿ. ಇದು ಅಸ್ತಿತ್ವದಲ್ಲಿದೆಯಾ ಇಲ್ಲ ಅನ್ನುವಂಥದ್ದು ಕೂಡ ನಮ್ಮೆಲ್ಲರಿಗೂ ಪ್ರಶ್ನೆ ಆಗುತ್ತೆ ನೋಡಿ. ಈ ಮರ ನಿಜವಾಗ್ಲೂ ಇದೆ. ಈ ಭೌತಿಕ ಪ್ರಪಂಚದ ರೂಪನೇ ಈ ಒಂದು ಮರ ನೋಡಿ. ಈ ಬ್ರಹ್ಮಾಂಡವನ್ನು, ಈ ಜಗತ್ತನ್ನು ಏನೇನಕ್ಕೆಲ್ಲ ಹೋಲಿಸ್ತಾರೆ ನೋಡಿ. ನೀವು ಭಾಗವತದಲ್ಲಿ ಓದಿರ್ತೀರಿ, ಶಿಶುಮಾರ. ಈ ಬ್ರಹ್ಮಾಂಡ ಯಾವ ರೀತಿ ಇದೆ ಅಂದರೆ ಶಿಶುಮಾರ ರೂಪದಲ್ಲಿದೆ. ಹೌದಾ? ನಾವಿಂದೆ ಚರ್ಚೆ ಮಾಡಿದ್ವಲ್ವಾ ಅದೇ ಥರ. ಇದೆಲ್ಲನೂ ನಮ್ಮ ಅರ್ಥ ಗ್ರಹಿಕೆಗೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ನೋಡಿದ್ರೆ ಇದೆಲ್ಲನೂ ನಿಜನೇ. ನಾವು ಚರ್ಚೆ ಮಾಡಿದ್ವಿ ಶಿಶುಮಾರ ಹೀಗೆ ಒಂದು ಡಾಲ್ಫಿನ್ ಥರ ಈ ಬ್ರಹ್ಮಾಂಡ ಕಾಣುತ್ತೆ ಅಂತ. ಇನ್ನೊಂದು ಭಗವಂತನ ದೇಹದ ರೂಪದಲ್ಲಿ ನೋಡಿ ನಾವು ಈ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ನಿಮಗೆ ಜ್ಞಾಪಕ ಇರುತ್ತೆ ಅಲ್ವಾ? ವಿಶ್ವರೂಪದಲ್ಲಿ ಹೇಗೆ ಏನೇನೆಲ್ಲ ಬರುತ್ತೆ ಅಂತೇಳಿ ನೋಡಿ. ಹಾಗೆ ನೋಡಿ, ನಾನು ಶಿಶುಮಾರ ಅಂತ ಇಲ್ಲಿ ಗೂಗಲ್ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಇವುಗಳನ್ನೆಲ್ಲನೂ ವೇದ ಸಾಹಿತ್ಯದಲ್ಲಿ ನೋಡಿ. ಶಿಶುಮಾರ ಅಂದರೆ ಇನ್ನೊಂದು ಚೇಳು ರೂಪನೂ ಕೂಡ ಇದೆ ನೋಡಿ. ಶಿಶುಮಾರ ರೂಪದ ವಿಷ್ಣುವನ್ನು ಶಿಶುಮಾರ ಗಾಡ್ ಅಂತ ಕೊಟ್ಟರೆ ನೋಡಿ, ನಿಮಗೆ ಬರುತ್ತೆ ಚೇಳು ಥರ ಆಕಾರ ಬರುತ್ತೆ. ವಿಷ್ಣು ಶಂಖಚಕ್ರ ಇಟ್ಕೊಂಡಿರೋಂಥ ವಿಷ್ಣು ಬರುತ್ತೆ ನೋಡಿ. ಇಲ್ಲಿ ಕಾಣ್ತಿದ್ಯಾ ಶಿಶುಮಾರ ವಿಷ್ಣು ಅಲ್ವಾ? ನೋಡಿ ಹೀಗೆ ನೋಡಿ, ಈ ಥರದ್ದು ಕೂಡ ಆರಾಧನೆ ಮಾಡ್ತಾರೆ ಭಗವಂತನನ್ನು. ಶಿಶುಮಾರ, ಆಲ್ಸೋ ನೋನ್ ಆಸ್ ದ ಶಿಶುಮಾರ, ಇಸ್ ಅ ಕಾಸ್ಮಿಕ್ ಫಾರ್ಮ್ ಆಫ್ ಲಾರ್ಡ್ ವಿಷ್ಣು, representing the celestial body and its constellations. ನೋಡಿ, ಇದು ವಿಚಿತ್ರ ಅನ್ಸುತ್ತಲ್ವ ನಮಗೆ? ಚೇಳು ಕಾಣುತ್ತಾ? ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಎ ಸ್ಕಾರ್ಪಿಯನ್ ಲೈಕ್ ಫಿಗರ್ ವಿತ್ ಧ್ರುವ, ಪೋಲ್ ಸ್ಟಾರ್ ಅಟ್ ದ ಟೈಲ್ ನೋಡಿ. ಪೋಲ್ ಸ್ಟಾರ್ ಅಟ್ ದ ಟೈಲ್ ನೋಡಿ, ಆ ಬಾಲದ ಭಾಗ ನೋಡಿ ಉತ್ತರ ಧ್ರುವ ಅಂತ ಹೇಳೋದು. ಆ್ಯಂಡ್ ವೇರಿಯಸ್ ಕಾನ್ಸ್ಟಲೇಷನ್ಸ್ ಅಲಾಂಗ್ ಇಟ್ಸ್ ಬಾಡಿ
ಮೆಡಿಟೇಟಿಂಗ್ ಆನ್ ಶಿಶುಮಾರ ಈಸ್ ಬಿಲೀವ್ಡ್ ಟು ರಿಮೂವ್ ಸಿನ್ಸ್ ಆ್ಯಂಡ್ ಬೆಸ್ಟೋ ಗ್ರೇಸ್. ನೋಡಿ ಹೀಗೆ ನಾವು ವಿಚಿತ್ರ ನೋಡಿ ಶಿಶುಮಾರ ಚರಿತ್ರೆ ಅಂತ ಕೂಡ ಇದೆ ನೋಡಿ. ನಿಮ್ಮ ಯೂಟ್ಯೂಬಲ್ಲಿ ನೀವು ಯಾರಾದರೂ ಹುಡುಕಿದ್ರೆ ನಿಮಗೆ ಸಿಗುತ್ತೆ. ವಿಶೇಷವಾಗಿ ಮಧ್ವ ಪರಂಪರೆಯಲ್ಲಿ ಶಿಶುಮಾರ ನೋಡಿ ಆರಾಧನೆಯನ್ನು ಮಾಡ್ತಾರೆ. ನಿಮ್ಗೆ ಇನ್ನಿಗೆ ಯಾರಿಗಾದರೂ ಹೆಚ್ಚಿನ ಆಸಕ್ತಿ ಇದ್ದರೆ ನೋಡಿ ಶಿಶುಮಾರ ಜಯಂತಿ ಅಂತ ಕೂಡ ಮಾಡ್ತಾರಂತೆ. ನಾನೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ನೋಡಿ ವಿಶ್ವರೂಪದ ಹಿಂಗೆಲ್ಲ ಏನೇನೆಲ್ಲ ನೋಡಿ ಇದ್ದಾವೆ ನೋಡಿ ಅಂತ. ಇವೆಲ್ಲವೂ ನಿಜನಾ? ಹೌದು ನೋಡಿ. ಏನದು? ಒಂದು ಡಾಲ್ಫಿನ್ ಆಕಾರ, ಒಂದು ಚೇಳಿನ ಆಕಾರ, ಒಂದು ಮರದ ಆಕಾರ, ಒಂದು ವ್ಯಕ್ತಿಯ ಆಕಾರ ನೋಡಿ ಅಲ್ವಾ, ಒಂದು ಅಂಡದ ಆಕಾರ ನೋಡಿ, ಬ್ರಹ್ಮಾಂಡ ಅಂಡದ ಆಕಾರ ನೋಡಿ. ಹೀಗೆ ನೋಡಿ ಮಧ್ವಾಚಾರ್ಯರು ಒಬ್ಬರು ಅವರ ಶಿಷ್ಯರಿಗೆ ಶಿಶುಮಾರ ಈ ವಿಷ್ಣುವನ್ನು ಆರಾಧನೆ ಕೊಟ್ಟಿದ್ದರು ನೋಡಿ. ಶಿಶುಮಾರ ಜಯಂತಿ ಸೆಲೆಬ್ರೇಷನ್ ಆಫ್ ಸ್ಕಾರ್ಪಿಯನ್ ಲೈಕ್ ಅವತಾರ್ ಆಫ್ ಲಾರ್ಡ್ ವಿಷ್ಣು, ಆಲ್ಸೋ known as ಶಿಶುಮಾರ. ಮಾಘ ಶುಕ್ಲ ದ್ವಾದಶಿ celebrates the appearance of rarely discussed incarnation of Supreme Lord Sri Shishumara. This avatara brought to prominence by Srimad Madhvacharya is a significant deity in Madhva worship. Madhvacharya's detailed explanation and writings on Shishumara highlights its importance, which is also briefly covered in Srimad Bhagavatam and Vishnu Purana. ನೋಡಿ ವಿಷ್ಣು ಪುರಾಣ ಭಾಗವತದಲ್ಲಿ ಇದೆಲ್ಲ ವರ್ಣನೆ ಇದೆಯಂತೆ ನೋಡಿ. ಹಾಗೆ ನೋಡಿ ಶಿಶುಮಾರ ಈಸ್ ಆಫನ್ ಡಿಪಿಕ್ಟೆಡ್ ಆಸ್ ದ ಕಾನ್ಸ್ಟಲೇಷನ್ ರಿಸೆಂಬ್ಲಿಂಗ್ ಎ ಸ್ಕಾರ್ಪಿಯಾನ್ ಆರ್ ಕ್ರೋಕೊಡೈಲ್. ನೋಡಿ ಇಲ್ಲಿ ಮೊಸಳೆ ಬಂದುಬಿಡ್ತು ಅಲ್ವಾ, ರೆಪ್ರೆಸೆಂಟಿಂಗ್ ಎ ಸ್ಟಾರಿ ಮ್ಯಾನಿಫೆಸ್ಟೇಷನ್ ಆಫ್ ವಿಷ್ಣು. ನೋಡಿ ಇದೆಲ್ಲ ವಿವರಗಳಿದೆ. ದ ಸ್ಟಾರ್ಸ್ ಫಾಲೋ ಧ್ರುವಸ್ ರೊಟೇಷನ್ and the sun and moon along with other celestial bodies are connected to Dhruva by atmosphere. ನೋಡಿ ಹೀಗೆ ಹೋಗುತ್ತೆ ನೋಡಿ. ನೋಡಿ ಶಿಶುಮಾರ represents cosmic system and serves as the Vedic form of Sri Hari. Various deities elements such as Indra, Agni and Ganges are depicted on different parts of its body. ನೋಡಿ ಈ ಥರದ್ದು ಹೋಗುತ್ತೆ ವಿಷಯಗಳು. ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಶ್ಲೋಕದಲ್ಲಿ ಅಂದರೆ ನೋಡಿ ಈ ಥರದ್ದು ಎಲ್ಲ ವಿಚಾರಗಳು ನೋಡಿ ಭಗವಂತನ ವಿಶ್ವರೂಪವನ್ನು ಕೇಂದ್ರೀಕರಿಸ್ತಾ ನೋಡಿ ಹೇಳುವಂಥವುಗಳು ರೂಪಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ ನೋಡಿ. ಇದು ನಾನಾ ಥರದ್ದು ನೋಡಿ ನಮ್ಮ ಆಚಾರ್ಯರು ಕೊಡುವಂಥದ್ದು ನೋಡಿ. ನೋಡಿ ಇಲ್ಲಿ ಯಾರಾದರೂ ಇದನ್ನು ಓದ್ಬೋದು ಕನ್ನಡದಲ್ಲಿ ನೋಡಿ. ಶಿಶುಮಾರ ಎನ್ನುವುದು ಭಗವಂತನ ಸಾಕ್ಷಾತ್ ಅವತಾರ. ಇಡೀ ನಕ್ಷತ್ರ ಮಂಡಲವನ್ನು ಈ ರೂಪದಿಂದ ಭಗವಂತನು ಧಾರಣೆ ಮಾಡಿದ್ದಾನೆ. ಬಾಲದ ತುದಿಯಲ್ಲಿ ಧ್ರುವ ಮಂಡಲವನ್ನು, ಬಲಭಾಗದಲ್ಲಿ ಉತ್ತರಾಯಣ ನಕ್ಷತ್ರಗಳನ್ನು, ಎಡಭಾಗದಲ್ಲಿ ದಕ್ಷಿಣಾಯನ ನಕ್ಷತ್ರಗಳನ್ನು ಧಾರಣೆ ಮಾಡಿರುವ ಚೇಡಿನ ರೂಪ. ಮುಂದೆ ಇರುವ ಕೊಂಡಿಗಳು ಮೇರು ಪರ್ವತದ ಮೇಲಿರುವ ಬ್ರಹ್ಮದೇವರ ಸಭೆಯ ಹತ್ತಿರ ಇರುತ್ತದೆ. ಸಪ್ತ ಋಷಿಗಳ ಮಂಡಲ, ತ್ರಿಶಂಕು ಸ್ವರ್ಗವೂ ಕೂಡ ಭಗವಂತನ ಈ ಅವತಾರವನ್ನು ಆಶ್ರಯ ಮಾಡಿಕೊಂಡಿವೆ. ಈ ರೀತಿಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಯಾರು ಚಿಂತನೆ ಮಾಡುತ್ತಾರೋ ಅವರು ಅಂದಂದಿನ ಪಾಪವನ್ನು ಅಂದೇ ಕಳೆದುಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಹರಿ ಹರಿ. ನೋಡಿ ಈ ಥರದ್ದೊಂದು ಶಿಶುಮಾರ ಅಂದರೆ ನೋಡಿ ನಿಮಗೆ ನೋಡಿ ಇದು ಆಚಾರ್ಯರು ಈಗ ಪ್ರಸ್ತುತ ಪೂಜೆ ಮಾಡ್ತಿರುವಂಥದ್ದು. ಮೊನ್ನೆ ನಾನು ಓದಿದೆ ಇದನ್ನು, ನನಗೆ ಆಶ್ಚರ್ಯ ಬಹಳ ವಿಶೇಷ ಅನ್ನಿಸ್ತು ನೋಡಿ. ಮಧ್ವ ಪರಂಪರೆಯಲ್ಲಿ ಶ್ರೀ ವಿಗ್ರಹಗಳು ಕೂಡ ಇಟ್ಕೊಂಡು ಪೂಜೆ ಮಾಡ್ತಾರೆ ಶಿಶುಮಾರ ರೂಪದ ನೋಡಿ ಈ ರೀತಿ ನೋಡಿ. ಅದೇ ಥರ ಡಾಲ್ಫಿನ್ ಅವತಾರನೂ ಕೂಡ ಇದೆ ನೋಡಿ. ನಿಮಗಿಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ಇನ್ನೂ ಸ್ಪಷ್ಟವಾಗಿ ಅಲ್ವಾ ನೋಡಿ. ಬೇರೆ 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 ಥರ ಚಿತ್ರಿಸ್ತಾರೆ. ಏನೇ ಆಗಲಿ ಏನು ಇದರಿಂದ ಅರ್ಥ ಏನು ಅರ್ಥ ಆಯಿತು? ಮತ್ತು ನಾನು ಏನು ಹೇಳಿದೆ ಹೇಳಿ, ಯಾರಾದರೂ ರಿಪೀಟ್ ಮಾಡಿ ಹೇಳಿ. ಏನು ಅರ್ಥ ಆಗಲಿಲ್ವಾ? ಹಾಂ ನೋಡಿ ಈ ಥರದ್ದು ಭಗವಂತನ ಯಾವ್ಯಾವ ರೂಪದಲ್ಲಿ ಯಾರ್ಯಾರಿಗೆ ಹೆಂಗೆ ವ್ಯಕ್ತಪಡಿಸ್ತಾನೆ ನೋಡಿ. ಶಿಶುಮಾರ ಸ್ಟೋರಿ ಅಂತಲೂ ಕೂಡ ಇದೆಯಂತೆ
ಚೇಡಿನ ರೂಪದಲ್ಲಿರೋ ಭಗವಂತನ ಶಿಶುಮಾರ ಚರಿತ್ರೆ ಅಂತೆಲ್ಲ ಇದೆ ನೋಡಿ. ಅದೇ ಥರ ಡಾಲ್ಫಿನ್ ಥರದ್ದು ಕೂಡ ಇದೆ ನೋಡಿ. ನೋಡಿ ಡಾಲ್ಫಿನ್ ತೋರಿಸ್ತೀನಿ ನೋಡಿ. ಹಾಂ, ಓಕೆ. ಹಾಗೆ ಕೆಲವರು ನೋಡಿ ಇಲ್ಲಿ ಕಾಣ್ತಿದ್ಯಾ ಡಾಲ್ಫಿನ್ ರೂಪದಲ್ಲಿ. ಹಾಂ, ನಾನು ಬೇರೆ ಇನ್ನೊಂದು ತೋರಿಸ್ತೀನಿ. ನೋಡಿ ಹಂಗೆ ಆಶ್ಚರ್ಯ. ಇವುಗಳನ್ನೆಲ್ಲ ನಮ್ಮ ಚಿಂತನೆ, ನಮ್ಮ ಇವುಗಳಲ್ಲಿ ಇಡೋಕ್ಕಾಗೋದಿಲ್ಲ ನೋಡಿ. ಓಕೆ ನೋಡಿ ಯಾವ್ಯಾವ ರೂಪದಲ್ಲಿ ಕಾಣುತ್ತೆ ನೋಡಿ ಅಲ್ವಾ. ವ್ಯಕ್ತಿ ರೂಪದಲ್ಲಿ ನೋಡಿ ಅರ್ಜುನನ ವರ್ಣನೆ ಮಾಡ್ತಾನಲ್ವಾ ನೋಡಿ. ಈ ಥರದ್ದು ಕೂಡ ಇದೆ ನೋಡಿ. ವಿರಾಟ ರೂಪ ಇದೆ ನೋಡಿ ಭಗವಂತನ ನೋಡಿ. ಇಲ್ಲಿ ಕಾಣ್ತಾ ಇದೆ ನಿಮಗೆ ವಿರಾಟ ರೂಪ, ವಿಶ್ವರೂಪ ನೋಡಿ. ಭಾಗವತದಲ್ಲಿ ಏನಂತ ಇದೆ ಅಂದರೆ, ಮೊನ್ನೆ ಇದು ಭಕ್ತಿ ವೈಭವ ಕ್ಲಾಸಲ್ಲಿ ಇದೆಲ್ಲ ಚರ್ಚೆ ಆಗ್ತಾ ಇತ್ತು. ಇವೆಲ್ಲನೂ ಶಾಶ್ವತನ ಅಂತ. ಮತ್ತು ಇದು ಶಾಶ್ವತನ, ಈ ಮರ ಆಗಲಿ, ಇದು ಬೇರೆ ಬೇರೆ ಇದೆಲ್ಲ ಏನೇನು ವರ್ಣನೆ ಆಗ್ತಿದೆಯಲ್ಲ, ಶಾಶ್ವತ ಅಲ್ಲ. ಇವೆಲ್ಲ ಭೌತಿಕವಾದದ್ದು ಅನ್ನೋದು ಕೂಡ ನೋಡಿ. ಹಾಂ ಹಾಂ ನೋಡಿ ಹಂಗೆ ನೋಡಿ. ನೋಡಿ ಹಾಗೆ ಹೇಳ್ತಾರೆ. ಏನು ಅರ್ಥ ಅಂತಂದರೆ ನೋಡಿ, ಇಲ್ಲಿ ಯೋಗಿ ಶಿಶುಮಾರ ರೂಪದ ಬ್ರಹ್ಮಾಂಡವನ್ನು ಧ್ಯಾನ ಮಾಡ್ತಿದ್ದೇನೆ. ಇಲ್ಲಿ ಕಾಣುತ್ತಾ ಚಿತ್ರದಲ್ಲಿ? ಹಾಂ, ಡಾಲ್ಫಿನ್ ಕಾಣ್ತಾ ಇದೆ ಅಲ್ವಾ ನೋಡಿ. ಹೀಗೆ ಇದು ಶ್ರೀಮದ್ ಭಾಗವತದಲ್ಲೂ ಕೂಡ ನೋಡಿ. ಇಲ್ಲಿ ಶ್ರೀಮದ್ ಭಾಗವತದಲ್ಲಿ 5ನೇ ಸ್ಕಂದದ 23ನೇ ಅಧ್ಯಾಯವನ್ನು ತೆಗೆದು ನೋಡಿದ್ರೆ ನಿಮಗೆ ಈ ಚಿತ್ರಣ ಕಾಣುತ್ತೆ. ಯಾರಾದರೂ ಹುಡುಕಾದರೂ ಹೇಳ್ಬೋದು ನೋಡಿ. ಹೀಗೆ ನೋಡಿ, ಇದನ್ನೇ ನೋಡಿ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ನೋಡ್ರಿ ಹೀಗೆ ಕಾಣುತ್ತೆ ನೋಡಿ. ಈ ಚಿತ್ರದಲ್ಲಿ ಹಿಂಗೆ ಕಾಣ್ತಾ ಇದೆ. ಹಾಗೆ ನೋಡಿ, ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗೋದಿಲ್ಲ. ಯಾಕೆ? ಆ ಮರದ ಒಳಗಡೆ ಇರ್ತೀವಲ್ವಾ ನೋಡಿ. ನಿನ್ನೆ ನಾನು ಹೇಳ್ತಿದ್ದೆ, ಮೊಟ್ಟೆ ಒಳಗಡೆ ಇರುವಂಥ ನೋಡಿ, ದೇಹದ ಒಳಗಡೆ ಇರುವಂಥ ಸೂಕ್ಷ್ಮಾಣು ಜೀವಿಗಳು ನೋಡಿ ನಮ್ಮ ದೇಹವನ್ನು ನೋಡೋಕ್ಕಾಗತ್ತಾ ಅಂತ? ಆಗೋದಿಲ್ಲ ನೋಡಿ. ಚಿತ್ರದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಮರದ ನಿಜವಾದ ರೂಪವನ್ನು ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಯಾಕೆ? ಅದರ ಒಳಗಡೆ ಇರ್ತೀವಲ್ವಾ. ಈಗ ನಿಮ್ಮ ಮನೆ ಒಳಗಡೆ ಇರೋವಂಥ ಜಿರಳೆ, ನಿಮ್ಮ ಮನೆ ಒಳಗಡೆ ಇರೋಂಥ ಒಂದು ಇರುವೆ, ನಿಮ್ಮ ಮನೆಯನ್ನು ಕಾಣೋಕ್ಕಾಗತ್ತಾ? ಇಡೀ ಮನೆಯನ್ನು ಕಾಣುತ್ತಾ? ಕಾಣೋದಿಲ್ಲ. ಅದು ಮನೆ ಒಳಗಡೆ ಇರುತ್ತೆ, ಅದು ಕಾಣೋಕ್ಕಾಗಲ್ಲ ನೋಡಿ. ಪ್ರಯತ್ನ ಪಟ್ಟರೇನು ಕೂಡ, ಅದು ಏನೇ ಪ್ರಯತ್ನ ಪಟ್ಟರೇನು ಕೂಡ ಆಗಲ್ಲ ನೋಡಿ. ಈಗ ನಾವು ಮನುಷ್ಯರು ಅಂತಂದರೆ ನೋಡಿ, ಈ ಮರದಲ್ಲಿ ಎಲ್ಲೋ ಒಂದು ಸಣ್ಣ ಒಂದು ತುಣುಕಾಗಿದ್ದೀವಿ ನೋಡಿ, ಅದಕ್ಕೆ ಇಡೀ ಮರ ಕಾಣೋದಿಲ್ಲ. ಒಂದು ಮರದೊಳಗಡೆ ಇರುವಂಥ ಒಂದು ಹುಳ ಇಡೀ ಮರನ ಕಾಣೋಕ್ಕಾಗೋದಿಲ್ಲ ನೋಡಿ. ಹೀಗೆ ಯಾರು ನೋಡಿ, ನೀವು ಅಷ್ಟೇ ನಿಮ್ಮ ಮನೆ ಒಳಗಡೆ ಇದ್ದರೆ ಅವರ ದೃಷ್ಟಿ ಒಂದು ಹಂತ ಇರುತ್ತೆ. ಅದೇ ಮನೆ ಮೇಲೆ ಟೆರೇಸ್ಗೆ ಹೋಗ್ರಿ, ಮಾಡಿ ಮನೆಗೆ ಹೋಗ್ರಿ, ನಿಮ್ಮ ಮನೆ ಸುತ್ತಮುತ್ತ ಇರೋದೆಲ್ಲ ವಿಸ್ತಾರವಾಗಿ ಕಾಣುತ್ತೆ. ಹೌದಾ? ನೀವು ಇನ್ನೂ ಎತ್ತರ ಹೋದರೆ ಇನ್ನೂ ನಿಮ್ಮ ಊರು ನೋಡಿ. ನಾನು ಹಿಂದೆ ಒಂದು ಸತಿ ಝೂಮ್ ಮಾಡಿ ಅದೆಲ್ಲ ತೋರಿಸಿದ್ದೆ ನೋಡಿ. ಹೇಗೆ ಒಂದು ಸಣ್ಣ ಸೈಟ್ ನೋಡಿ ಇಂದ ಪ್ರಾರಂಭ ಆಗಿ ನಿಮ್ಮ ಮನೆ ಸೈಟಿಂದ ಹಿಡ್ಕೊಂಡು ನಿಮ್ಮೂರು, ನಿಮ್ಮ ದೇಶ ನೋಡಿ, ಹಾಗೆ ಮೇಲೆ ಹೋಗ್ತಾ ಇದ್ದರೆ ಎಲ್ಲಿ ತನಕ ಹೋದ್ವಿ ನಾವು? ಬ್ರಹ್ಮಾಂಡ. ಜ್ಞಾಪಕ ಇದೆಯಾ ನಿಮಗೆ?
ಹಾಂ, ನೋಡಿ ಎಲ್ಲಿವರೆಗೂ ಹೋಗ್ತೀವಿ ಅಂದರೆ ಕಲ್ಪನೆನೇ ಮಾಡೋಕ್ಕಾಗಲ್ಲ. ಈ ಗ್ಯಾಲಕ್ಸಿಯಿಂದ ಆಚೆ ಎಲ್ಲ ಹೋಗ್ಬಿಡ್ತೀವಿ. ನೋಡಿ ನಾವು ಏನೇ ಇದು ನಾನು ಅವತ್ತು ಏನಂತ ಹೇಳಿದೆ ಅಂದರೆ, ನಮ್ಮ ಈ ಇಂದ್ರಿಯ ಗೋಚರ ಕಣ್ಣುಗಳಿಗೆ ಇರುವಂಥ ಈ ಟೆಲಿಸ್ಕೋಪ್ಗಳು ಮತ್ತು ಇನ್ನೇನೇನೆಲ್ಲ ಇದಾವಲ್ಲ, ಇವುಗಳೆಲ್ಲ ಸಹಾಯ ಪಡ್ಕೊಂಡು ಎಲ್ಲಿವರೆಗೂ ಈ ವಿಶ್ವವನ್ನು ನೋಡ್ಬೋದು ಅಲ್ಲಿವರೆಗೂ ಅಂತ ನಾವು ಅವತ್ತು ಚರ್ಚೆ ಮಾಡಿದ್ವಿ. ನೋಡಿ ಅದೆಲ್ಲಿದೆ, ಯಾರಿಗಾದರೂ ಸಿಕ್ಕಿದ್ರೆ ಹೇಳಿ. ಎಷ್ಟನೇ ತಾರೀಕು ಅದು? ವಾಟ್ಸಪ್ ಗ್ರೂಪಲ್ಲಿ ಈಗ ನಾನು ನೋಡ್ತಾ ಇದ್ದೀನಿ. ಯಾರಾದರೂ ಹುಡುಕಿ ಆದರೂ ಹೇಳ್ಬೋದು. ಈ ಸಂದರ್ಭದಲ್ಲಿ ಈ ಸಾಂದರ್ಭಿಕವಾಗಿ ಅದು ನೋಡಿ ಹೇಳೋದು ಉಚಿತ ಅಂತ ನನಗೆ ಒಳ್ಳೆಯದು ಅನಿಸುತ್ತೆ. ಯಾರಿಗಾದರೂ ಸಿಕ್ಕಿದ್ರೆ ನನಗೆ ಎಷ್ಟನೇ ತಾರೀಕು ಅದು ಅಂತ ಹೇಳಿದ್ರೆ ನಾನು ಅಲ್ಲಿ ಹೋಗಿ ಹುಡುಕಿ ಹೇಳ್ತೇನೆ. ಇನ್ನೊಂದು ಸತಿ ಅದನ್ನು ಝೂಮ್ ಮಾಡಿ ನೋಡೋ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಲ್ಲಿವರೆಗೂ? ಇಷ್ಟೊತ್ತು ಚರ್ಚೆ ಮಾಡಿದವರಲ್ಲಿ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ತಾವೇನಾದರೂ ಹಂಚ್ಕೊಳ್ಳೋಕೆ ಬಯಸ್ತೀರಾ? ಶಾಶ್ವತ ಅಲ್ಲ, ಆದ್ರೂ ಕೂಡ ಭೋಗಿಗಳು ಅದನ್ನೇ ಯಾಕೆ ಧ್ಯಾನ ಮಾಡ್ತಾರೆ? ತುಂಬ ಒಳ್ಳೆ ಪ್ರಶ್ನೆ ಮಾತಾಜಿ. ಹರೇ ಕೃಷ್ಣ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಇದು ಶಾಶ್ವತ ಅಲ್ದಿದ್ದು ಯಾಕೆ ಅಂತ ಭಗವಂತನ ನೋಡಿ, ಆಧ್ಯಾತ್ಮಿಕ ಅನ್ನೋಂಥದ್ದು ಒಂದು ಹಂತದಲ್ಲಿ ಭೌತಿಕ ಅನ್ನೋವಂಥದ್ದೇ ಯಾವುದೂ ಇಲ್ವಂತೆ. ಪ್ರಭುಪಾದರು ಹೇಳ್ತಾರೆ ಎಲ್ಲವೂ ಆಧ್ಯಾತ್ಮಿಕನೇ. ಯಾವಾಗ ಭಗವಂತನ ಸೇವೆಗಳಲ್ಲಿ ನೀವು ಏನೇನೆಲ್ಲ ತೊಡಗಿಸ್ತೀರಿ ನೋಡಿ, ಕಲ್ಲು ಮಣ್ಣು ಮೊನ್ನೆ ಓದಿದ್ವಲ್ಲ, ಹೆಂಟೆ ಕಲ್ಲು ಮಣ್ಣು ಅಂತ ಓದಿದ್ವಿ. ನಿಮ್ಗೆ ಕಲ್ಲು ಚಿನ್ನ. ಹಾಂ, ನೋಡಿ ಇದು ಯಾವುದು ಆಧ್ಯಾತ್ಮಿಕ ನೋಡಿ ಭೌತಿಕವಾದದ್ದೇ ಅಲ್ಲ. ಒಂದು ಹಂತಕ್ಕೆ ತಲುಪಿಬಿಟ್ರೆ ನೋಡಿ, ಇದು ಕೂಡ ಈ ಭಗವಂತನ ಅದ್ಭುತ ಸೃಷ್ಟಿಯ ಅದ್ಭುತವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಗ್ರಹಿಸ್ಕೊಳ್ಳೋಕ್ಕೆ, ಆತನನ್ನು ಮೆಚ್ಕೊಳ್ಳೋಕ್ಕೆ, ಆತನನ್ನು ಹೊಗಳೋಕ್ಕೆ, ನೋಡಿ ಆತನ ಭಕ್ತರಾಗೋಕ್ಕೆ ಇರುವಂಥ ಸುಲಭೋಪಾಯ ನಮಗೆ ಇದು. ನೋಡಿ, ಕಣ್ಣಿಗೆ ಕಾಣೋದನ್ನು ನೋಡಿ ಅರ್ಥೈಸ್ಕೊಂಡು ನೋಡಿ ಅದರ ಮೇಲೆ ಧ್ಯಾನ ಮಾಡೋದು ನಮಗೆ ತುಂಬ ಸುಲಭ. ಇದು ನಮ್ಮ ಮಂದಿರದ ಶ್ರೀ ವಿಗ್ರಹಗಳ ರೀತಿ. ಭಗವಂತನ ಅದು ಒಂದು ಅವತಾರ. ನೋಡಿ, ನಮ್ಮ ಮಂದಿರದ ಶ್ರೀ ವಿಗ್ರಹ ಏನರಿಂದ ಮಾಡಿದ್ದಾರೆ? ಪಂಚಭೂತಗಳಿಂದ ಮಾಡಿದ್ದಾರೆ ಅಲ್ವಾ? ನೋಡಿ ಯಾಕೆ ನೋಡಿ ಸಚ್ಚಿದಾನಂದನಾದಂಥ ಭಗವಂತ ಸ್ವಾಮಿಯ ರೂಪವನ್ನು ನೋಡಿ ಈ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಪಂಚಭೂತಗಳಲ್ಲಿ ಮಾಡ್ತಾರೆ. ಅದೊಂದು ಮರದಿಂದ ನೋಡಿ, ದಾರು ಬ್ರಹ್ಮನ್ ಜಗನ್ನಾಥ ಸ್ವಾಮಿ ಆಗಲಿ ಅಲ್ವಾ, ದಾರು ಬ್ರಹ್ಮನ್ ಜಗನ್ನಾಥ ಸ್ವಾಮಿ ನೋಡಿ, ನಮ್ಮ ಶ್ರೀಮಂದಿರದಲ್ಲಿ ಕಲ್ಲಲ್ಲಿ ನೋಡಿ ಭಗವಂತನ ವಿಗ್ರಹ ಮಾಡಿದ್ದಾರೆ. ಗ್ರಾನೈಟಲ್ಲಿ, ಮಾರ್ಬಲಲ್ಲಿ ಮಾಡಿದ್ದಾರೆ ನಮ್ಮ ಗಾಂಧರ್ಕ ಗಿರಿಧಾರಿಯನ್ನು ನೋಡಿ. ಅದೇ ಥರ ಒಂದು ಚಿತ್ರಣ ಕೂಡ ರಂಗೋಲಿ ಬರೆದು ಕೂಡ ಭಗವಂತನ ವಿಗ್ರಹವನ್ನು ನೋಡಿ, ಭಗವಂತನ ರೂಪವನ್ನು ಆರಾಧನೆ ಮಾಡ್ಬೋದು. ರಂಗೋಲಿ ಹಾಕಿ ಒಂದು ಪೇಂಟ್ ನೋಡಿ. ಹಾಗೆ ಒಂದು ಹಂತಕ್ಕೆ ಯೋಚನೆ ಮಾಡಿದ್ರೆ ತಲುಪಿದ್ರೆ ಮಾತಾಜಿ ಭೌತಿಕ ಅನ್ನುವಂಥದ್ದು ಏನೂ ಇಲ್ಲ ನೋಡಿ. ಅದನ್ನೇ ಯುಕ್ತ ವೈರಾಗ್ಯ ಅಂತೇಳಿ ನಮ್ಮ ರೂಪಗೋಸ್ವಾಮಿಗಳು ಹೇಳ್ಕೊಡೋದು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಕೂಡ ನೋಡಿ ಅದನ್ನೇ ಹೇಳೋದು. ಏನಂತ ಹೇಳೋದು? ಎಲ್ಲ ಇರೋದನ್ನೆಲ್ಲನೂ ಭಗವಂತನ ಸೇವೆ ಉಪಯೋಗಕ್ಕಂತ ಇರೋದು ಅಂತ. ಒಂದು ವಾಚಿಂದ ಹಿಡ್ಕೊಂಡು, ಒಂದು ಕಾರಿಂದ ಹಿಡ್ಕೊಂಡು, ಇನ್ನೊಂದು ಮತ್ತೊಂದು ಇನ್ನೊಂದು ಏನಿದೆಯೋ ಎಲ್ಲ ನೋಡಿ. ಹಂಗೆ ಈ ಬ್ರಹ್ಮಾಂಡನೂ ಕೂಡ, ಈ ಭೌತಿಕ ಜಗತ್ತು ಕೂಡ ಒಬ್ಬೊಬ್ಬ ಯೋಗಿಗಳಿಗೆ ಒಂದೊಂದು ಥರ ಕಾಣುತ್ತೆ, ಒಂದೊಂದು ಥರ ಅರ್ಥ ಗ್ರಹಿಸ್ಕೊಂಡು ಹೇಳ್ತಾರೆ ನೋಡಿ. ಹೀಗೆ ಒಂದು ನಮಗೆ ಚಿಂತನೆ, ಭಗವಂತನ ಕಡೆ ಚಿಂತನೆ ಮಾಡಿ ಅರ್ಥ ಮಾಡಿಕೊಂಡು ನೋಡಿ ಆತನ ಕಡೆ ಹೋಗೋಕ್ಕೆ ಅನುಕೂಲ ಯಾವುದೋ ಅನ್ನೋದು ನೋಡಿ. ಈಗ ಇವತ್ತು ನಾವು ಇಷ್ಟೊತ್ತು ಓದಿದ್ವಲ್ವ ಶಿಶುಮಾರ. ದಿನಾ ಬೆಳಗ್ಗೆ ಶಿಶುಮಾರನ ರೂಪವನ್ನೇ ನೆನೆಸ್ಕೊಂಡ್ರೆ ಏನು ಲಾಭ ಅಂತೆ? ಅವತ್ತಿನ ಪಾಪ ಮಾಡಿದ್ರೂ ಕಳೆದೋಗುತ್ತೆ ಅಂತ, ದೋಷಗಳು ಹೋಗುತ್ತೆ ಅಂತ ಹೇಳ್ತಾರೆ. ಭಕ್ತಿಯಿಂದ ಯಾರು ನಮಸ್ಕರಿಸುವನೋ ಆತನ ಇತ್ತೀಚಿನ ಪಾಪ ಕರ್ಮ
ಲಾಭಗಳೆಲ್ಲವೂ ನಾಶ ಹೊಂದುತ್ತದೆ. ಹಾಂ, ನೋಡಿ ಹಿಂಗೆಲ್ಲ ಇದೆ ಲಾಭಗಳು ಅಲ್ವಾ. ಈ ಲಾಭಗಳು ಪಡ್ಕೊಳ್ಳಿ ಅನ್ನೋದು ಮಾತಾಜಿ. ನೋಡಿ ಕೆಲವರು ಒಂದು ಶಿಶುಮಾರ ಡಾಲ್ಫಿನ್ ಅಂತ ಹೇಳಿದ್ರೆ ಇನ್ನೊಬ್ಬರು ಚೇಳು ಅಂತ ಹೇಳ್ತಾರೆ. ನೋಡಿ ಇನ್ನೊಬ್ಬರು ಮರ ಅಂತ ಹೇಳ್ತಾರೆ. ನೋಡಿ ಇಲ್ಲೇ ಭಗವದ್ಗೀತೆಯಲ್ಲಿ ನೋಡಿ ಇನ್ನೊಂದು ಕಡೆಗೆ ನೋಡಿ ಭಗವಂತನ ವಿರಾಟ ರೂಪ ವಿಶ್ವರೂಪ ಅನ್ನುವಂಥದ್ದು ಬರುತ್ತೆ. ನೋಡಿ ಹೀಗೆ ಒಬ್ಬೊಬ್ಬರು ನೋಡಿ ನೋಡುವಂಥ ಒಬ್ಬೊಬ್ಬರಿಗೆ ಒಂದೊಂದು ಸಂದರ್ಭಗಳಲ್ಲಿ ನೋಡಿ ಇದೇ ಭಗವದ್ಗೀತೆಯಲ್ಲೇ ಹಿಂದಿನ ನೋಡಿ ವಿಶ್ವರೂಪವನ್ನು ನೋಡ್ಕೊಂಬಂದರೆ ನೋಡಿ ಅಲ್ಲಿ ಆ ವಿಶ್ವರೂಪದಲ್ಲಿ ತಲೆ ಭಾಗವನ್ನು ನೋಡಿ ಬ್ರಹ್ಮಲೋಕ ಪಾತಾಳಗಳನ್ನು ನೋಡಿ ಕಾಲು ಪಾದ ಅಂತ ಹೇಳುವಂಥದ್ದೆಲ್ಲ ನಾವು ಓದಿದ್ವಿ ನೋಡಿ. ಅದನ್ನು ಭಾಗವತಮಲ್ಲೂ ಕೂಡ ಹಂಗೆ ವರ್ಣನೆ ಬರುತ್ತೆ. ಈ ಅಧ್ಯಾಯಕ್ಕೆ ಬಂದಾಗ ವಿಶೇಷವಾಗಿ ಮರಕ್ಕೆ ಹೋಲಿಸ್ತಿರೋದು ನೋಡಿ. ಒಂದು ವಿಷಯ, ಒಂದು ದೃಷ್ಟಿಕೋನ ಬೇರೆ ಅಷ್ಟೇ, ವಿಚಾರ ದೃಷ್ಟಿಕೋನ ನೋಡಿ. ಅರ್ಥ ಮಾಡ್ಕೊಳ್ಳೋಕೆ ಅಷ್ಟೇ ಇದೆ ಇವೆಲ್ಲ ಇರೋದಂಥದ್ದು ನೋಡಿ. ಮುಖ್ಯವಾಗಿ ನಮ್ಮ ಗೌಡಿಯ ಪರಂಪರೆಯಲ್ಲಿ ನಮ್ಮ ಚಿಂತನೆ ಪ್ರಜ್ಞೆ ಎಲ್ಲ ಎಲ್ಲಿರಬೇಕು ಅಂತಂದರೆ ಯಾರ ಮೇಲೆ ಇರಬೇಕು? ಯಾವ ಕೃಷ್ಣನ ಮೇಲೆ ಇರಬೇಕು? ಎರಡು ಕೈಗಳ ಶ್ಯಾಮಸುಂದರ. ವೆರಿ ಗುಡ್ ಮಾತಾಜಿ. ಶ್ಯಾಮಸುಂದರ ಕೃಷ್ಣ, ನಂದನಂದನ, ಬ್ರಜೇಂದ್ರ ನಂದನ, ಯಶೋಧನಂದನ ನೋಡಿ. ಆ ಕೃಷ್ಣ ಭಗವಂತನಿಗೆ ಈಗ ಹೇಳಿದ್ದು ಒಂದು ಕೆಲವೇ ವಿಶ್ವರೂಪಗಳು. ಇವು ಭೌತಿಕ ಪ್ರಪಂಚದಲ್ಲಿ ಗ್ರಹಿಸ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ, ಚಿಂತನೆ ಮಾಡೋಕ್ಕಿರೋದು ನೋಡಿ. ನಾವು ದೇಹ ಬಿಡೋ ಸಂದರ್ಭದಲ್ಲಿ ಈ ಭಗವದ್ಗೀತೆಯಲ್ಲೇ ಹೇಳೋದು ಕೃಷ್ಣ ನೋಡಿ. ಅಲ್ಲಿ ಪ್ರಭುಪಾದರು ಸ್ಪಷ್ಟಪಡಿಸ್ತಾರೆ, ಕೃಷ್ಣನ ಶುದ್ಧ ಭಕ್ತರು ನೋಡಿ ಕೃಷ್ಣನ ಶ್ಯಾಮಸುಂದರ ರೂಪವನ್ನೇ ಚಿಂತಿಸ್ತಾರೆ ಅಂತ ನೋಡಿ. ಇನ್ನೊಂದು ಬೇರೆ ಬೇರೆ ಶ್ಲೋಕಗಳಿಗೆ ಬಂದಾಗ ಪ್ರಭುಪಾದರು ಹೇಳ್ತಾರೆ, ನರಸಿಂಹ, ರಾಮ ನೋಡಿ, ನಾರಾಯಣ ನೋಡಿ, ವರಾಹಸ್ವಾಮಿ ಇವೆಲ್ಲನೂ ಕೂಡ ಭಗವಂತನ ಸ್ವಾಂಶ ವಿಸ್ತರಣೆ. ಅವು ಕೂಡ ಕೃಷ್ಣ ಪ್ರಜ್ಞೆನೇ, ಅದು ಕೂಡ ಶುದ್ಧ ಪ್ರಜ್ಞೆನೇ ಅಂತ ಇನ್ನೊಂದು ಕಡೆ ಈಗ ಕೆಲವು ಹಿಂದಿನ ಶ್ಲೋಕಗಳಲ್ಲಿ ನಾವು ಓದಿದ್ವಿ ನೋಡಿ. ಹಾಗೆ ಒಬ್ಬರೇ ನೋಡಿ ಪ್ರಭುಪಾದರು ಅದೇ ಭಗವದ್ಗೀತೆಯಲ್ಲಿ ನೋಡಿ ಭಾವಾರ್ಥ ಬರಿಬೇಕಾದ್ರೆ ನೋಡಿ ತಾತ್ಪರ್ಯ ಬರಿಬೇಕಾದ್ರೆ ನೋಡಿ ಎರಡು ಥರ ಹೇಳ್ತಾರೆ ನೋಡಿ. ಆ ಕ್ಷಣದಲ್ಲಿ ಆ ಶ್ಲೋಕ ಆಧಾರಿತವಾಗಿ ಪ್ರಭುಪಾದರಿಗೆ ಹಂಗೆ ಅನಿಸಿರುತ್ತೆ ನೋಡಿ. ಒಟ್ಟು ನಾವು ಗೌಡಿಯ ಪರಂಪರೆಯವರು ನೋಡಿ. ಗೌಡಿಯ ಪರಂಪರೆಯಲ್ಲಿ ಇರೋವಂಥ ನೋಡಿ ನಮಗೆ ಭಗವಂತನ ನೋಡಿ ಅವತಾರಗಳು ಹೇಗೆ ನಾವು ನೋಡಿ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಹೇಳೋದು. ಅದೇ ಥರ 2ನೇ ಸ್ಕಂದದಲ್ಲೂ ಕೂಡ ಈಗ ಇತ್ತೀಚೆಗೆ ನಾವು ಓದ್ತಿದ್ವಲ್ಲ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲೂ ಕೂಡ ಇದನ್ನು ಹುಡುಕಿ ಬೇಕಾದರೆ ನೋಡಿ ಹೇಳಿ. 1ನೇ ಸ್ಕಂದ 3ನೇ ಅಧ್ಯಾಯ, 2ನೇ ಸ್ಕಂದ 7ನೇ ಅಧ್ಯಾಯ. ಯಾರಾದರೂ ಹುಡುಕಿ ಬೇಕಾದರೆ ಆ ಟೈಟಲ್ ಹೆಡ್ಡಿಂಗ್ ಹೇಳ್ಬೋದು ನೋಡಿ. ಇದರಲ್ಲಿ ಹೇಳ್ತಾರೆ ಎಲ್ಲ ಹೇಳಿ ಕೊನೆಯಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ಹೆಸರಿಸಿರುವಂಥದ್ದು ಕೆಲವು ಅವತಾರಗಳು, ಆದರೆ ಆ ಸಂಖ್ಯೆ ಅಸಂಖ್ಯಾತ. ಹೆಂಗೆ ಅಂದರೆ ಹೋಲಿಕೆ, ಸಮುದ್ರದೊಳಗಡೆ ನೀರು ಹರಿತಾನೇ ಇರುತ್ತೋ ಆ ಥರ ಭಗವಂತನ ದೇಹದಿಂದ ಅವತಾರಗಳು ಬರ್ತಾನೇ ಇರ್ತವೆ ಅಂತ ಹೇಳೋದು ನೋಡಿ. ಅದರಲ್ಲಿ ಕೆಲವನ್ನು ಈ ಥರ ಹೆಸರಿಸಿ ಹೇಳೋದು. ನಾವು ಯಾರಲ್ಲಿ ಆಸಕ್ತಿ ಅಂದರೆ ನೋಡಿ 1ನೇ ಸ್ಕಂದದ 3ನೇ ಅಧ್ಯಾಯದ 26ನೇ ಶ್ಲೋಕನೋ 28ನೇ ಶ್ಲೋಕನೋ ನೋಡಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳೋ ಶ್ಲೋಕ ನಮಗೆ ಬಹಳ ಹೌದು ಮಾತಾಜಿ. ಹೇಳಿ ಮಾತಾಜಿ. ನೋಡಿ ಗೊತ್ತಿಲ್ಲ ಪ್ರಭು, ಸ್ಟಾರ್ಟಿಂಗ್ ಮಾತ್ರ ಪ್ರಭು. ಅಧ್ಯಾಯ 7 ಅನುಕ್ರಮಿತ ಅವತಾರಗಳ ವಿಶಿಷ್ಟ ಕಾರ್ಯಗಳು ಅಂತ ಇದೆ ಹೆಡ್ಡಿಂಗ್. ಅದರಲ್ಲೂ ಇದು ಪುನರಾವರ್ತನೆ ಆಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಹರೇ ಕೃಷ್ಣ ಪ್ರಭು. ಏತೆ ಕಾಂಶಕಲಾಹ ಪುಂಸಾಹ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾದ್ರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಎಷ್ಟನೇ ನಂಬರ್ ಮಾತಾಜಿ? 26, 28, 27 ಪ್ರಭು 27. ನೋಡಿ 27ನೇ ಶ್ಲೋಕ 1ನೇ ಸ್ಕಂದದ 3ನೇ ಅಧ್ಯಾಯದ
27ನೇ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಹಂಗೆ 26ನೇ ಶ್ಲೋಕದಲ್ಲಿ ಕೃಷ್ಣ ಅವತಾರದ ಸಾರಿ ಪ್ರಭು 28 ಪ್ರಭು 28 ಮಾತಾಜಿ. ಓಕೆ ನೋಡಿ, ಹಾಗೆ ಅಲ್ಲೇ ಹೆಚ್ಚು ಕಡಿಮೆ ನೋಡಿ ಅಲ್ಲಿ ಅದೇ ಥರನೇ ಇಲ್ಲೂ ಕೂಡ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲೂ ಕೂಡ ಅದೇ ಥರ ಅವತಾರಗಳ ವರ್ಣನೆ ಬರುತ್ತೆ ನೋಡಿ. ಅಲ್ಲಿ ಈ 1ನೇ ಸ್ಕಂದದಲ್ಲಿ ನೋಡಿ ನೋಡಿ ಅಲ್ಲಿ ವರ್ಣನೆಗಳು ಬರುವಂಥದ್ದು ರೋಮಹರ್ಷಣರು ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದರೆ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ನೋಡಿ ಬ್ರಹ್ಮದೇವ ನಾರದರ ಮುನಿಗೆ ಅದನ್ನೇ ಹೇಳ್ತಿರ್ತಾರೆ, ರಿಪೀಟ್ ಆಗುತ್ತೆ ಅದೇ ಥರ. ಕೆಲವೊಂದು ಅವತಾರಗಳು ಅಲ್ಲಿಲ್ದಿರೋದು ಇಲ್ಲಿದೆ. ಹಿಂಗೆ ಒಟ್ಟಾರೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಈ ವಿಶ್ವರೂಪ ಜಗತ್ತು ಅದು ಇದು ಎಲ್ಲ ಹೇಳಿ ಅಂದರೆ ನಮಗೆ ತತ್ವ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಥರದ್ದೆಲ್ಲ ವರ್ಣನೆಗಳು ಬರ್ತವೆ ಬೇರೆ ಬೇರೆ ಸಾಂದರ್ಭಿಕವಾಗಿ ನೋಡಿ. ಒಂದು ವಿರಾಟ ರೂಪ, ಒಂದು ಅಶ್ವತ್ಥ ವೃಕ್ಷ ರೂಪ, ಒಂದು ಶಿಶುಮಾರ ರೂಪ ಅಂದರೆ ಒಂದು ಚೇಳು ನೋಡಿ, ಒಂದು ಡಾಲ್ಫಿನ್ ರೂಪ ನೋಡಿ. ಹಾಗೆಯೇ ಇನ್ನೂ ನೋಡಿ ಭಗವಂತನಿಗೆ ಆಮೆ ರೂಪ ಕೂಡ ಇದೆ ನೋಡಿ. ಈ ವಿಶ್ವ ಆಕಾರ ಇರುವಂಥದ್ದು ಈ 4. ಅದನ್ನು ಬಿಟ್ಟು ನೋಡಿ ಮತ್ಸ್ಯ ರೂಪ ಭಗವಂತನಿಗೆ. ಅವತಾರಗಳು ಬೇರೆ ಬೇರೆ ಲೀಲಾವತಾರಗಳಿದ್ದಾವೆ. ಲೀಲಾವತಾರಗಳೇ ಬೇರೆ, ವಿಶ್ವರೂಪಗಳೇ ಬೇರೆ ಅಲ್ವಾ ನೋಡಿ. ಭಗವಂತನ ಲೀಲೆ ಮಾಡೋದಕ್ಕೆ ಬರುವಂಥ ಅವತಾರಗಳು ಇದು ವಿಶ್ವರೂಪ ನೋಡಿ. ಡಾಲ್ಫಿನ್ನು, ಚೇಳು, ಒಂದು ಮರ, ಒಬ್ಬ ವ್ಯಕ್ತಿ ರೂಪ, ಈ ಥರ ನೋಡಿ. ಹಾಗೆ ಏನೇ ಆಗಲಿ ಒಂದು ವಿಷಯ ಏನಂದರೆ ನಾವು ಇವುಗಳನ್ನೆಲ್ಲ ಕಾಣೋಕ್ಕಾಗೋದಿಲ್ಲ. ಮತ್ತು ಹೇಗೆ ಶಬ್ದ ಪ್ರಮಾಣ ನೋಡಿ. ಯೋಗಿಗಳು ಆವಾಗಲೇ ಅಲ್ಲಿ ನಾವು ನೋಡಿದ್ವಲ್ಲ ಆ ಚಿತ್ರದಲ್ಲಿ ಧ್ಯಾನ ಮಾಡ್ತಿದ್ರಲ್ವ ಒಬ್ಬ ಯೋಗಿ, ಒಂದು ಡಾಲ್ಫಿನ್ ಮೇಲೆ, ಒಂದು ಚೇಳು ಮೇಲೆ ಅಲ್ವಾ ನೋಡಿ. ಆ ಥರ ನಾವು ಕೂಡ ನೋಡಿ ಧ್ಯಾನ ಮಾಡ್ಬೋದು. ಆದರೆ ನಮ್ಮ ಆಚಾರ್ಯರು ನಾವು ಯಾವ ಕಡೆ ಗಮನ ಕೊರಿಸ್ತಾರೆ, ಶ್ಯಾಮ ಸುಂದರ ಕೃಷ್ಣ ನೋಡಿ, ಜಗನ್ನಾಥ ಸ್ವಾಮಿ ನೋಡಿ. ಜಗನ್ನಾಥನ ನನಗೆ ಕೆಲವು ಒಡಿಯಾ ಫ್ರೆಂಡ್ಸ್ ಇದ್ದಾರೆ. ಅವರು ಯಾವ ಮಟ್ಟಕ್ಕೆ ನೋಡಿ, ನನ್ನ ಸ್ಟೂಡೆಂಟು 2 ದಿನಕ್ಕಿಂತ ಕ್ಲಾಸಲ್ಲಿ ಕೇಳ್ತಾ ಇದ್ದೆ, ನೀವು ನಮ್ಮ ಕರ್ನಾಟಕದವರು ಪರಸ್ಪರ ಭೇಟಿಯಾದಾಗ ಏನಂತ ಮೊದಲನೇ ಮಾತು ಕೇಳ್ತಾರೆ? ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ವೆರಿ ಗುಡ್. ಮತ್ತೆ ಆಮೇಲೆ ಇನ್ನೇನು? ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ಆಮೇಲೆ ಇನ್ನೇನಾದರೂ ಕೇಳ್ತಾರಾ? ಯಾವ ಥರ ಮಾತು ಶುರು ಮಾಡ್ತೀರಿ? ನೀವು ಹೋಗ್ತಿರ್ತೀರಿ, ಕರ್ನಾಟಕದವರ ಅಂತ ಕೇಳ್ತಾರೆ. ಇಲ್ಲ ಪರಿಚಯದವರೇ, ನಿಮ್ಗೆ ಚೆನ್ನಾಗಿ ಗೊತ್ತೇ ಇರುತ್ತೆ. ನಿಮ್ಗೆ ಅವ್ರು ಗೊತ್ತು, ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಕೇಳ್ತೀವಿ. ನಿಮ್ಮ ಪಕ್ಕದ ಮನೆಯವರೇ, ಅಕ್ಕಪಕ್ಕದ ಮನೆಯವರು ವಾಕಿಂಗ್ ಹೋಗ್ತಾ ಇರ್ತೀರಿ, ಅವ್ರ ಅಡ್ಡ ಬರ್ತಾರೆ, ನೀವು ಅಡ್ಡ ನಮಸ್ಕಾರ ಹರೇ ಕೃಷ್ಣ ಅಂತೀವಿ ಪ್ರಭು. ಹರಿ ಹರಿ ಜೈ. ನೀವು ಭಕ್ತರು ಮಾತಾಜಿ. ಆಮೇಲೆ ಇನ್ನೇನಾದ್ರೂ ಕರೀತೀರಿ, ಕೇಳ್ತೀರಾ? ನಮಸ್ಕಾರ ಅಂತ ಹೇಳ್ತಾರೆ. ನಮಸ್ತೆ ಅಂತ ಹೇಳ್ತಾರೆ. ವೆರಿ ಗುಡ್ ಮಾತಾಜಿ. ಹಂಗೆ ಆಮೇಲೆ ಇನ್ನೇನಾದ್ರೂ ಹೇಳ್ತೀರಾ? ಕರ್ನಾಟಕದವರೇ ಕೇಳೋದು, ಬೇರೆ ಯಾರೂ ಕೇಳಲ್ಲ. ನಾನು ಹಲವಾರು ರಾಜ್ಯಗಳನ್ನು ಸುತ್ತಾಡಿದ್ದೀನಿ, ಹಲವಾರು ಭಾಷಿಕರನ್ನು ಭೇಟಿ ಮಾಡಿದ್ದೀನಿ, ಸ್ನೇಹಿತರಿದ್ದಾರೆ. ಯಾರೂ ಕೇಳದೆ ಇದ್ದು ಓಕೆ, ಯಾರೂ ಕೇಳದೆ ಇರೋದು ನಾವೇ ಕೇಳೋದು ಏನು ಅಂದರೆ ಊಟ ಆಯ್ತಾ ಅಂತ. ಊಟ ಆಯ್ತಾ ಅಂತ. ಇಲ್ಲ ಸುಳ್ಳೆಲ್ಲ ಹೇಳ್ಬೇಡಿ ಮಾತಾಜಿ. ಪ್ರಸಾದ ಆಯ್ತಾ ಅಂತ ಹೇಳಿ ಕರ್ನಾಟಕದವ್ರು ಕೇಳ್ತಾರೆ ಮಾತಾಜಿ, ನೀವು ಕೇಳ್ತೀರಿ ಅಲ್ವಾ? ನೀವು ಕೇಳ್ತೀರಿ ಮಾತಾಜಿ, ನೀವಲ್ಲ. ನಾನು ಹೇಳ್ತಿರೋ ಒಟ್ಟಾರೆ ಸಾಮಾನ್ಯವಾಗಿ ಕರ್ನಾಟಕದವ್ರು ಅಂತ ಕೇಳ್ತಿದ್ದೀನಿ. ಇಲ್ಲ ಮಾತಾಜಿ, ಕೈ ತೊಳ್ಕೊಂಡು ಊಟ ಮಾಡಿ ಕೈ ತೊಳಿತಾ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳ್ತಾರೆ ಊಟ ಆಯ್ತಾ ಅಂತ. ಹೌದು ಪ್ರಭುಜಿ, ಏನಿದ್ರೆ ಊಟ ಆಯ್ತಾ ಅಂತ ಕೇಳಿ. ದೇವಸ್ಥಾನದಲ್ಲಿ ಇದ್ರೆ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಪ್ರಭು.
ಹೌದು ಅಲ್ವಾ ನೋಡಿ, ಕಾನ್ವರ್ಸೇಷನ್ ನೋಡಿ ಮಾತು ಶುರು ಮಾಡೋದಕ್ಕೆ ಹಾಗೆ ಮಾಡೋದು. ಹಾಂ ನೋಡಿ ಏನಕ್ಕೆ ಹೇಳಿದೆ, 3-4 ಗಂಟೆ ಆಗ್ಲಿ ಫೋನ್ ಮಾಡಿದಾಗ ಊಟ ಆಯ್ತು ಏನಂತ ಕೇಳ್ತಾರ. ಪ್ರಭುಜಿ ನಾವೇನ್ ಹೇಳ್ತೀವಿ, ಇವಾಗ ಊಟ ಮಾಡ್ತಾರೆ ಅಂದ್ರೆ ಅವಾಗೇ ಊಟ ಮಾಡ್ತಾರೆ, ಇಲ್ಲ ನಾನ್ ಕೇಳಿದೆ ಅದೇ ಮಾತಲ್ಲ ಅಂತಾರ ಪ್ರಭುಜಿ. ಹೌದು ಮಾತಾಜಿ. ನೋಡಿ ಹಾಗೆ ನಮ್ಮ ಕರ್ನಾಟಕದವರೇ ಈ ಥರ ಕೇಳೋದು, ಬೇರೆ ರಾಜ್ಯದವರು ಕೇಳೋದಿಲ್ಲ. ನಾನು ನಮ್ಮ ಕ್ಲಾಸಲ್ಲಿ ಮೊನ್ನೆ ಈ ವಿಷಯ ಚರ್ಚೆ ಕೇಳಿದೆ. ನೋಡಿ ಇದು ಯಾಕೆ ಹಿಂಗೆ ಅಂತಂದರೆ, ಊಟ ಆಯಿತು ಅಂದರೆ ನೋಡಿ ನಿಮಗೆ ಮಧ್ವಾಚಾರ್ಯರ ಬಾಲ್ಯದ ಲೀಲೆಗಳು ಗೊತ್ತು. ನೋಡಿ ಅವ್ರ ಮನೆಗೆ ಅವರು ಹೊಟ್ಟೆಸ್ಕೊಂಡಿರ್ತಾರೆ. ಮಧ್ವಾಚಾರ್ಯರು ಬಾಲಕನಾಗಿದ್ದಾಗ ಅವರಮ್ಮ ಊಟ ಕೊಟ್ಟಿರೋದಿಲ್ಲ. ಯಾಕೆ ಊಟ ಕೊಟ್ಟಿರೋದಿಲ್ಲ? ಒಬ್ಬ ಶೆಟ್ಟಿ ಬಂದು ಕೂತ್ಬಿಟ್ಟಿರ್ತಾನೆ. ಅವ್ರ ತಂದೆ ಇನ್ನೂ ಬಂದಿರಲ್ಲ, ಸಾಲ್ಗಾರ ಶೆಟ್ಟಿ ಬಂದು ಸಾಲಗಾರ ಬಂದು ಕೂತ್ಬಿಟ್ಟು ಅವ್ರು ಅಡ್ಗೆನೆ ಮಾಡಿರಲ್ಲ, ಅಡುಗೆ ಮಾಡಿರೋದಿಲ್ಲ, ಊಟ ಬಡಿಸಿರೋದಿಲ್ಲ. ನೋಡಿ ಊಟ ಆಗಿಲ್ಲ ಅಂದರೆ ಏನು ಅರ್ಥ ಇದು? ಯಾರ ಮನೆಯಲ್ಲಾದರೂ ಈಗ ನಾವು ಊಟ ಆಯಿತಾ ಅಂದರೆ ಊಟ ಆಯಿತು ಅಂತ ಹೇಳಿದ್ರೆ ಅವ್ರ ಮನೆ ಕಡೆ ಎಲ್ಲ ಚೆನ್ನಾಗಿದೆ, ಆ ವ್ಯಕ್ತಿ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ, ಎಲ್ಲ ಓವರಾಲ್ ಒಟ್ಟಾರೆ ಒಂದೇ ಒಂದು ಪ್ರಶ್ನೆಯಲ್ಲಿ ಎಲ್ಲಕ್ಕೂ ಉತ್ತರ ಸಿಕ್ಬಿಡುತ್ತೆ. ಅದೇನಂದರೆ ಊಟ ಆಯಿತಾ ಅಂತ. ಊಟ ಆಯಿತು ಅಂದರೆ ನನಗೆ ಉತ್ತರ ಸಿಕ್ಕೋಯ್ತು, ಇವ್ರ ಮನೆ ಕಡೆ ಅವ್ರು ಎಲ್ಲರೂ ಆರಾಮಿದ್ದಾರೆ, ಸ್ವಸ್ಥವಾಗಿದ್ದಾರೆ, ಆರ್ಥಿಕ ನೋಡಿ ಆರೋಗ್ಯ, ಕೌಟುಂಬಿಕ, ಸಾಮಾಜಿಕ ಎಲ್ಲನೂ ಸರಿ ಇದೆ ಅವ್ರ ಮನೆಯಲ್ಲಿ ಅಂತ ಒಂದೇ ಒಂದು ಪ್ರಶ್ನೆಯಿಂದ ಉತ್ತರ. ನೋಡಿ ಹಾಗೆ ಇದು ವಿಶಿಷ್ಟವಾದದ್ದು. ನಮ್ಮ ಬೇರೆ ಬೇರೆ ಭಾಷಿಕ ಫ್ರೆಂಡ್ಸ್ ಇರ್ತಿದ್ರು, ಅಯ್ಯೋ ನೀವು ಕರ್ನಾಟಕದವರೆಲ್ಲ ಯಾಕೆ ಹಿಂಗೆ ಕೇಳ್ತೀರಿ, ಸಿಕ್ಕದಾಗೆಲ್ಲ ಊಟ ಆಯಿತಾ ಅಂತೀರಲ್ಲ, ನಮ್ಮ ಊಟದ ಬಗ್ಗೆ ನಿಮ್ಗೆ ಯಾಕೆ ಆಸಕ್ತಿ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದರೆ ಇದು ನಮ್ಮ ಸಂಸ್ಕೃತಿ, ಇದು ಸಂಸ್ಕಾರ. ನೋಡಿ ಇಲ್ಲದೇ ಇದ್ದರೆ ಕೊಡ್ಸೋಣ ಅಂತೇಳಿ. ನೋಡಿ ಈಗ ನಮ್ಮ ಭಕ್ತರಲ್ಲೇ ನೋಡಿ ಮೊನ್ನೆ ಯಾರು ನಮ್ಮ ಭಕ್ತರಲ್ಲಿ ತೀರ್ಕೊಂಡಿದ್ರೆ ನೋಡಿ ನಾವೇನು ಮಾಡ್ತೀವಿ, ಅವ್ರಿಗೆ ಊಟ ಕೊಡೋ ವ್ಯವಸ್ಥೆ ನೋಡಿ 3 ಟೈಮ್ ಬೇರೆದೆಲ್ಲ ವ್ಯವಸ್ಥೆ ಮಾಡ್ಕೋತಿರಲ್ವ, ಆ ಥರ ಏನಾದರೂ ಸಹಾಯ ಮಾಡೋಣ. ಒಂದು ಪ್ರಶ್ನೆಯಿಂದ ಹಲವಾರು ನೋಡಿ ವಿಚಾರಗಳನ್ನು ನಾವು ತಿಳ್ಕೊಬೋದು ಅನ್ನೋದು ಒಂದು ವಿಚಾರ. ನೋಡಿ ನಾನು ಹಂಗೆ ಕೇಳಿದೆ ಕ್ಲಾಸಲ್ಲಿ, ನನ್ನ ಒಡಿಯಾ ಸ್ಟೂಡೆಂಟ್ ಒಬ್ಬರು ಹೇಳಿದ್ರು, ನಾವು ಪರಸ್ಪರ ಭೇಟಿಯಾದಾಗ ಜೋಯ್ ಜಗನ್ನಾಥ್ ಅಂತ ಹೇಳ್ತೀವಿ ಅಂತಂದರು. ನೋಡಿ ಜೋಯ್ ಜಗನ್ನಾಥ್, ಹೌದು ಒರಿಸ್ಸಾದವ್ರು ಹಿಂಗೆ ಹೇಳೋದು, ಜೈ ಜಗನ್ನಾಥ್ ಅಂತಾರೆ. ಕೆಲವರು ಉತ್ತರ ಭಾರತದವ್ರು ಭೇಟಿಯಾದಾಗ ರಾಮ್ ರಾಮ್ ಅಂತಾರೆ. ನೋಡಿ ನೀವು ರಾಧೆ ರಾಧೆ ಅಂತ ಹೇಳ್ತಾರೆ, ರಾಧೆ ರಾಧೆ ಅಂತ ಹೇಳ್ತಾರೆ. ನೋಡಿ ಹಾಂ ನೋಡಿ ಹಾಗೆ ನೋಡಿ ಜೈ ಶ್ರೀಕೃಷ್ಣ ಅಂತ ಹೇಳ್ತಾರೆ, ರಾಧೆ ರಾಧೆ ಅಂತ ಹೇಳ್ತಾರೆ. ನೀವು ವೃಂದಾವನಕ್ಕೆ ಹೋದರೆ ಅವರು ರಿಕ್ಷಾವಾಲಗಳೆಲ್ಲನೂ ರಾಧೆ ರಾಧೆ ಅಂತ ಹೇಳ್ತಾರೆ. ನೋಡಿ ಅವ್ರು ದಾರಿ ಬೇಕೋ ಆರ ನುಡಿ ಎಲ್ಲ ಬೆಲ್ಲುಡಿ ಎಲ್ಲ ರಾಧೆ ರಾಧೆ ಅಂತಾರೆ. ಹಂಗೆ ನಾನು ಯಾಕೆ ಹೇಳಿದೆ ಇವೆಲ್ಲ ವಿಚಾರಗಳು ಅಂದರೆ ನೋಡಿ ಒಬ್ಬೊಬ್ಬರು ಚಿಂತನೆ ಯೋಚನೆ ನೋಡಿ ಅವ್ರ ಸಂಸ್ಕೃತಿ ಸಂಸ್ಕಾರಗಳು ನೋಡಿ ಅದರಲ್ಲಿ ನೋಡಿ ಇದೆಲ್ಲ ಇದೆ. ನೋಡಿ ಕೆಲವರಿಗೆ ಜಗನ್ನಾಥನೇ ಬದುಕು, ಅದನ್ನ ಬಗ್ಗೆನೇ ಕೃಷ್ಣ ಅಂದರೆ ಜಗನ್ನಾಥ, ದೇವರು ಅಂದರೆ ಜಗನ್ನಾಥ. ಅದರ ಹೊರತಾಗಿ ಅವ್ರು ಹೇಳ್ತಾರೆ ನಮಗೆ ಜಗನ್ನಾಥ ಬಿಟ್ಟು ಯಾವ ದೇವರು ಇಲ್ಲ, ಜಗನ್ನಾಥನ ರೂಪ ಆ ಕಣ್ಣುಗಳಿದಾವೆ ನೋಡಿ, ನಮಗೆ ಯಾವ ವಿಗ್ರಹಗಳು ಕೂಡ ಇಷ್ಟ ಆಗಲ್ಲ ಅಂತಾರೆ ಅವರು. ನನ್ನ ಕೆಲವರು ಅವ್ರು ಭಕ್ತರಲ್ಲ, ನಾನು ಯಾರ ವಿಚಾರ ಹೇಳ್ತಿದ್ದೀನೋ ಅವರು ಡಿವೋಟೀಸ್ ಅಲ್ಲ, ಇಸ್ಕಾನ್ ಡಿವೋಟೀಸ್ ಅಂತೂ ಅಲ್ವೇ ಅಲ್ಲ. ಒಬ್ಬ ಸಾಮಾನ್ಯ ಒಡಿಯಾ ವ್ಯಕ್ತಿ ಅವನು ಹೇಳ್ತಿದ್ದ, ನಮ್ಮ ಸೀನಿಯರ್ ಒಬ್ಬ, ನೋಡಿ ನನಗೆ ಜಗನ್ನಾಥನ ರೂಪ ಬಿಟ್ಟು ಬೇರೆ ಯಾವ ರೂಪನೂ ಇಷ್ಟ ಇಲ್ಲ, ನಮಗೆ ದೇವರು ಅಂದರೆ ಜಗನ್ನಾಥ ಮತ್ತು ವಿಗ್ರಹ ಅಂದರೆ ಜಗನ್ನಾಥನ ವಿಗ್ರಹನೇ ಅಂತ ಹೇಳೋದು. ನೋಡಿ ಹಂಗಿರ್ತಾರೆ. ಅದೇ ಥರನೇ ನೋಡಿ ನಮ್ಮ ಗೌಡಿಯ ಪರಂಪರೆಯಲ್ಲಿ ನೋಡಿ ಇಲ್ಲೂ ಕೂಡ ಕೆಲವರು ಯಾವ ಮಟ್ಟಕ್ಕೆ ಆ ಭಾವ ನೋಡಿ ಹಿಂಗಿರ್ತಾರೆ. ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ನೋಡಿ, ಕೆಲವರೆಲ್ಲ ಭಕ್ತರು ಅಕ್ಕಪಕ್ಕ ಕೆಲವು ದೇವಸ್ಥಾನಗಳಿದ್ದಾವೆ. ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಬಾಬಾ ದೇವಸ್ಥಾನ ಇದೆ ನೋಡಿ, ಅಮ್ಮನ ದೇವಸ್ಥಾನ ಇದೆ, ಕನ್ಯಕ ಪರಮೇಶ್ವರಿ ತಾಯಿ ದೇವಸ್ಥಾನ ಇದೆ ನೋಡಿ. ನಮ್ಮ ದೇವಸ್ಥಾನದಲ್ಲೇ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿ, ಶ್ರೀ ಗಾಂಧರ್ವಿಕ ಗಿರಿಧಾರಿ ಶ್ರೀಮನ್ ಮಹಾಪ್ರಭು, ಭಕ್ತವತ್ಸಲ ಬಾಲಾಜಿ ನೋಡಿ, ಈ ಥರ 3 ಭಗವಂತನ ನೋಡಿ ಮಂದಿರಗಳು ಒಂದು ದೇವಸ್ಥಾನದಲ್ಲಿದ್ದಾವೆ. ಕೆಲವರು ನರಸಿಂಹಸ್ವಾಮಿ ಹತ್ರನೇ ಇರ್ತಾರೆ ನೋಡಿ, ಕೆಲವರು ರಾಧಾಕೃಷ್ಣ ದೇವಸ್ಥಾನದಲ್ಲೇ ಇರ್ತಾರೆ ನೋಡಿ. ಹಂಗೆ ಕೆಲವರು ಜಗನ್ನಾಥ ರೂಪ ಇಷ್ಟ ಆಯಿತು ಅಂದರೆ ಜಗನ್ನಾಥನೇ ಅವ್ರಿಗೆ ಪ್ರಪಂಚ, ಕಣ್ಣು ತುಂಬ ಜಗನ್ನಾಥನೇ ನೋಡಿ. ಹಾಗೆ ಯಾಕೆ ನಾನು ವಿಚಾರ ಇದು ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಮರದ ರೂಪವನ್ನು ಹೇಳ್ತಿದ್ದಾರೆ. ಈ ಮರವಾದ ನಿಜವಾದ ರೂಪವನ್ನು ಜಗತ್ತಿನಲ್ಲಿ ಕಾಣೋಕ್ಕಾಗೋದಿಲ್ಲ. ಕೆಲವು ಇಂಥದ್ದು ನಮ್ಮ ಚಿಂತನೆ
ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಆಚಾರ್ಯರು ಏನು ಮಾಡ್ತಾರೆ ನೋಡಿ, ಆ ಶ್ರೀ ವಿಗ್ರಹ ನೋಡಿ ಸ್ಥಾಪನೆಯನ್ನು ಮಾಡಿ ನೋಡಿ, ಆ ಸ್ವಯಂ ಭಗವಂತ, ಅದು ಕಲ್ಲು ಆಗಿರ್ಬೋದು, ಒಂದು ಮರ ಆಗಿರ್ಬೋದು ನೋಡಿ, ಕಲ್ಲಾಗಿರ್ಬೋದು, ಮರ ಆಗಿರ್ಬೋದು, ಒಂದು 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 ಪೇಂಟ್ ಆಗಿರ್ಬೋದು ನೋಡಿ ಅಲ್ವಾ. ನೋಡಿ, ಒಂದು ಪೇಂಟ್ ಆಗಿರ್ಬೋದು, ಒಂದು ಮಣ್ಣಿಂದ ಮಾಡಿರ್ಬೋದು ನೋಡಿ, ಒಂದು ಶಬ್ದ ರೂಪ ಆಗಿರ್ಬೋದು, ಶಬ್ದ ಬ್ರಹ್ಮನ್ ಅಂತ ಹೇಳ್ತಾರೆ, ನಾಮನಾಮಿ ಅಭಿನ್ನ ನೋಡಿ. ನಮ್ಮ ಸಂಕೀರ್ತನೆ ಮಾಡ್ತಾರಲ್ಲ, ಇದು ಶಬ್ದ ರೂಪ ನೋಡಿ. ಕೆಲವೆಲ್ಲ ಸಿಂಬಾಲಿಕ್, ಕೈಗಳಲ್ಲಿ ನೋಡಿ, ಕೆಲವೆಲ್ಲನೂ ಚಿಹ್ನೆಗಳ ಮುಖಾಂತರ ಭಗವಂತನನ್ನು ನೋಡಿ ಪ್ರತಿನಿಧಿಸುವುದು. ಹೀಗೆ ನಾನು ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಭಗವಂತನಿಗೆ ಅಮಿತವಾದಂಥ ರೂಪಗಳಿದ್ದಾವೆ. ಕೆಲವನ್ನು ಗ್ರಹಿಸ್ಕೊಳ್ಳೋಕ್ಕಾಗತ್ತೆ, ಕೆಲವು ಗ್ರಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಮರ ಅಂತಂದರೆ ನಮಗೊಂದು ಚಿಂತನೆ, ಒಂದು ನಮಗೆ ಗೊತ್ತಿರೋದೇ ಮರ ನೋಡಿ. ಇದೊಂದು ಹೋಲಿಕೆ, ಉಪಮಾಲಂಕಾರ, ಕನ್ನಡ ವ್ಯಾಕರಣದಲ್ಲಿ ಹೇಳ್ತಾರಲ್ವ, ಉಪಮಾಲಂಕಾರ, ಉಪಮೇಯ, ಉಪಮಾನ, ಸಾಮಾನ್ಯ ಧರ್ಮ ನೋಡಿ, ಈ ಥರದ್ದಿರುತ್ತೆ ನೋಡಿ. ಹಾಗೆ ಈ ಮರದ ನಿಜವಾದ ರೂಪವನ್ನು ನಾವು ಕಾಣೋಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಾವು ಜಾಸ್ತಿ ಚಿಂತನೆ ಮಾಡೋಕ್ಕೂ ಅವಶ್ಯಕತೆ ಇಲ್ಲ. ನಮಗೆ ನಮ್ಮ ಆಚಾರ್ಯರು ನೋಡಿ ಶ್ಯಾಮಸುಂದರ ರೂಪವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಯಾರ್ಯಾರು ಯಾವ್ಯಾವ ದೇವಸ್ಥಾನದ ಜೊತೆ ತಾವು ಆಶ್ರಯ ಪಡ್ಕೊಂಡಿದ್ದೀರೋ ಆಯಾ ದೇವಸ್ಥಾನಗಳ ಶ್ರೀ ವಿಗ್ರಹವನ್ನು ನೋಡಿ ಚಿಂತಿಸಬೇಕು. ವಿಶೇಷವಾಗಿ ನೋಡಿ ಹಾಗೆ ಅದರ ಬಗ್ಗೆನೇ, ಅದರ ಲೀಲೆಗಳು ನೋಡಿ, ಇವೇ ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನೋಡಿ. ಉದಾಹರಣೆಗೆ ಪುಣೆಯಲ್ಲಿ ಶ್ರೀ ರಾಧಾ ಕುಂಜಬಿಹಾರಿ ಸ್ವಾಮಿ ನೋಡಿ ಅಲ್ಲಿ ಅವರು, ಆ ಭಕ್ತರೆಲ್ಲ ಕುಂಜಬಿಹಾರಿ, ರಾಧಾ ಕುಂಜಬಿಹಾರಿಯನ್ನು ಸೇವೆ ಮಾಡಿದ್ರೆ ನೋಡಿ, ನಮ್ಮ ಬಳಗಾಂ ಟೆಂಪಲಲ್ಲಿ ಶ್ರೀ ರಾಧಾ ಗೋಕುಲಾನಂದನ ನೋಡಿ, ಆ ಬಳಗಾಂ ಭಕ್ತರೆಲ್ಲ ರಾಧಾ ಗೋಕುಲಾನಂದನೇ ಚಿಂತನೆ ಮಾಡ್ತಿರ್ತಾರೆ. ಪುಣೆಯವರೆಲ್ಲರೂ ನೋಡಿ ರಾಧಾ ಕುಂಜಬಿಹಾರಿಯನ್ನು ಚಿಂತನೆ ಮಾಡ್ತಿರ್ತಾರೆ ನೋಡಿ. ಹಾಗೆ ಬಾಂಬೆ ಆ ಕಡೆಗೆ ಹೋದರೆ ನೋಡಿ, ನಮ್ಮ ರಾಧಾನಾಥ ಸ್ವಾಮಿ ಮಹಾರಾಜ್ ಡಿಸೈಪಲ್ಸ್ ಬಗ್ಗೆ ನಾನು ಹೇಳ್ತಿದ್ದೀನಿ ನೋಡಿ. ಅಲ್ಲಿ ಶ್ರೀ ನೋಡಿ ಜುಹು ಇದರಲ್ಲಿ ಏನು ನಮ್ಮ ಚೌಪಾಟಿ ಟೆಂಪಲಲ್ಲಿ ಯಾವುದು ಶ್ರೀ ರಾಧಾ ಜುಹು ಅಲ್ಲ 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 ಗೋಪಿನಾಥ್, ಶ್ರೀ ರಾಧಾ ಗೋಪಿನಾಥ್ ಮಮ್ಮ ನಿವೇದನ ಶುನೋ ಅಂತ ಹೇಳಿ ನೋಡಿ, ಗೋಪಿನಾಥ್, ರಾಧಾ ಗೋಪಿನಾಥ್ ನೋಡಿ. ಹಂಗೆ ಈ ಜುಹು ಟೆಂಪಲಲ್ಲಿ ರಾಸ್ಬಿಹಾರಿ, ಹಿಂಗೆ ಇದು ನಮಗಿದೊಂದು ಈ ಥರದ್ದೆಲ್ಲ ಹೆಸರುಗಳು ಹೇಳ್ತಾ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತಲ್ವ? ಅನಿಸ್ತಾ ಇದೆಯಾ ಯಾರಿಗಾದರೂ? ಹಿಂಗೆ ನೋಡಿ ಆ ಭಾವ, ಹೆಸರು ನೋಡಿ, ಅದೆಲ್ಲ ಭಾಳ ವಿಶೇಷ ಅನ್ನಿಸ್ತಾ ಇದೆ. ನನಗಂತೂ ಹಂಗೆ ಅನ್ನಿಸ್ತಾ ಇದೆ ನೋಡಿ. ಹಂಗೇ ಒಂದೊಂದೇ ಹೆಸರು ಹೇಳ್ತಾ ಹೋಗ್ರಿ. ನಾವು ವೃಂದಾವನಕ್ಕೆ ಹೋದರೆ ನೋಡಿ, ರಾಧಾ ಮದನ ಮೋಹನ, ರಾಧಾ ಗೋವಿಂದ ದೇವ ನೋಡಿ, ರಾಧಾ ರಮಣ ನೋಡಿ, ರಾಧಾ ಶ್ಯಾಮಸುಂದರ ನೋಡಿ, ಯುಕೆಯಲ್ಲಿ ರಾಧಾ ಲಂಡನೀಶ್ವರ, ರಾಧಾ ಲಂಡನೀಶ್ವರ, ರಾಧಾ ಪ್ಯಾರಿಸ್ ಈಶ್ವರ ನೋಡಿ, ಹೀಗೆ ಎಲ್ಲನೂ ಹೋಗ್ತವೆ ನೋಡಿ. ನಮ್ಮ ವಿಶೇಷ, ನಮ್ಮೆಲ್ಲರಿಗೂ ವಿಶೇಷ ಆರಾಧ್ಯ ನಮ್ಮ ಗುರುಗಳು ಯಾವ ಶ್ರೀ ವಿಗ್ರಹನ ಆರಾಧನೆ ಮಾಡ್ತಾರೋ, ಯಾವಾಗಲೂ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೋ ಆ ಶ್ರೀ ವಿಗ್ರಹ ಯಾವುದದು? ರಾಧಾ ಮಾಧವ, ಶ್ರೀ ರಾಧಾ ಮಾಧವ ನೋಡಿ. ನಮ್ಮ ಭಕ್ತರು ಭಾಳಷ್ಟು ಜನ ಮನೆಗಳಲ್ಲಿ, ನಮ್ಮ ಗಾಂಧರ್ವಿಕ ಗಿರಿಧಾರಿ ಬರೋದಕ್ಕೆ ಮೊದಲು ನೋಡಿ, ಬಹಳಷ್ಟು ಜನ ಮನೆಗಳಲ್ಲಿ ಇವತ್ತು ಕೂಡ ರಾಧಾ ಮಾಧವನೇ ಫೋಟೋ ಇದೆ. ಯಾಕೆ ನಮ್ಮ ಗುರುಗಳ ಅದೇ ವಿಗ್ರಹಕ್ಕೆ ನಮಗೋಸ್ಕರ ದಿನಾ ಪ್ರಾರ್ಥನೆ ಮಾಡ್ತಾರೆ ನೋಡಿ. ಹೇಳ್ತಾರೆ, ಜಯಪತಾಕ ಸ್ವಾಮಿ ಅವರ ಹೃದಯದಲ್ಲಿ ಆ ರಾಧಾ ಮಾಧವನ ಇಟ್ಕೊಂಡಿದ್ದಾರೆ ಅಂತ ನೋಡಿ. ಹಾಗೆ ಅವ್ರಿಗೆ ಆ ವಿಗ್ರಹಗಳು ಬರೋಕ್ಕೆ ಮೊದಲು ಅವ್ರಿಗೆ ಆ ಕನಸಲ್ಲೇ ಶ್ರೀ ವಿಗ್ರಹಗಳು ದರ್ಶನ ಕೊಟ್ಟಿದ್ವಂತೆ, ರಾಧಾ ಮಾಧವ ನೋಡಿ. ಹಾಗೆ ವಿಶೇಷ ನೋಡಿ. ಒಂದು ಸರ್ತಿ ನಮ್ಮ ಹೇಮಾ ಮಾತಾಜಿಯವ್ರಿಗೆ ಒಂದು ಅವ್ರ ಮನೇಲಿ ಇಟ್ಕೊಳ್ಳೋಕೆ ಆಲ್ಟರ್ಗೆ ಒಂದು ಫೋಟೋ ಕೊಡ್ಸೋಣ ಅಂತ ನಾನು ರಥಯಾತ್ರಾ ಪ್ರಭು ನಮ್ಮ ಗಿಫ್ಟ್ ಶಾಪಲ್ಲಿ ಹುಡುಕ್ತಾ ಇದ್ವಿ. ಅವ್ರಿಗೆ ಶ್ರೀ ರಾಧಾ ಸಾರಥಿ ಫೋಟೋ ಸಿಕ್ಬಿಡ್ತು. ಅಯ್ಯೋ, ಅವರಿಗೆ ತುಂಬ ಖುಷಿ ಆಗ್ಬಿಡ್ತು. ಅವ್ರಿಗೆ ವಿಪರೀತ ನೋಡಿ, ಅವರ ಆನಂದಕ್ಕೆ
ನೋಡಿ ಮಿತಿನೇ ಇರಲಿಲ್ಲ. ಅದನ್ನು ಎತ್ಕೊಂಡ್ಬಿಟ್ರು, ರಾಧಾ ಪಾರ್ಥ ಸಾರಥಿ ಸಿಕ್ಬಿಡ್ತು, ಇಲ್ಲಿ ಬಂದುಬಿಟ್ಟಿದೆ ರಾಧಾ ಪಾರ್ಥ ಸಾರಥಿ ಅಂತೇಳಿ, ನಾನು ಇದನ್ನು ತೊಗೊತೀನಿ ಅಂತೇಳಿ ಅದು ಅವ್ರು ಹೇಮಾಮಾತಾಜಿಗೂ ಕೂಡ ಕೊಡಲಿಲ್ಲ, ಅವರೇ ಎತ್ತಿಟ್ಕೊಂಡ್ರು, ಎದೆಗೆ ಮುಟ್ಕೊಂಡ್ರು. ಯಾಕೆ ರಾಧಾ ಪಾರ್ಥ ಸಾರಥಿ? ಅವ್ರು ಅಲ್ಲಿ ಕನೆಕ್ಟ್ ಆಗಿದ್ರು. ಪ್ರಭು ಅಲ್ಲೇ ಇದ್ರಲ್ಲ ಪ್ರಭು, ತುಂಬಾ ವರ್ಷ ಅಲ್ಲೇ ಟೆಂಪಲ್ಗೆಲ್ಲ ಹೋಗ್ತಾ ಇದ್ರು. ಅವರು ಕೃಷ್ಣ ಪ್ರಜ್ಞೆ ಸಂಪರ್ಕಕ್ಕೆ ಬಂದಿದ್ದೇ ಅಲ್ಲಿಂದ, ಸ್ಟಾರ್ಟ್ ಮಾಡಿದ್ರು, ತಗೊಂಡಿದ್ದೆ ಅಲ್ಲಿಂದ. ನೋಡಿ ಅವರು ಇಡೀ ಅವರ ಮನಸ್ಸು ಚಿಂತನೆ ಎಲ್ಲಿದೆ ಅಂದರೆ ರಾಧಾ ಪಾರ್ಥ ಸಾರಥಿ ಪಾದ ಆಶ್ರಯದಲ್ಲಿದೆ, ಅದೇ ರೂಪ. ನೋಡಿ ಅವ್ರಿಗೆ ನಮ್ಮ ರಾಧಾ ಮಾಧವ, ನೋಡಿ ರಾಧಾ ರಾಸ್ಬಿಹಾರಿ, ನೋಡಿ ಗಾಂಧರ್ಕ ಗಿರಿಧಾರಿ, ಇವೆಲ್ಲ ನೋಡಿ ಎಲ್ಲ ರಾಧಾಕೃಷ್ಣನೇ. ನೋಡಿ ಈ ಥರದ್ದು ಒಂದು ವಿಶೇಷ ವಿಚಿತ್ರ, ಇದೆಲ್ಲ ಸರಿಯೇ ಆ್ಯಕ್ಚುಲಿ. ಹಿಂಗೆ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ಅಯ್ಯೋ ಗಿಫ್ಟ್ ಶಾಪಲ್ಲಿ ರಾಧಾ ಪಾರ್ಥ ಸಾರಥಿ ಸಿಗ್ತಾರೆ ಅಂತೇಳಿ ನೋಡಿ ಅವ್ರು ಎತ್ಕೊಂಡೋದ್ರು, ಮನೆಗೆ ಪರ್ಚೇಸ್ ಮಾಡ್ಕೊಂಡೋದ್ರು. ನೋಡಿ ಹಾಗೆ ನಾನೇನು ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ನೋಡಿ ಭಕ್ತರ ಚಿಂತನೆಗಳು ಹಿಂಗಿರ್ತವೆ. ನೋಡಿ ಹಂಗೆ ಇಲ್ಲಿ ಈ ಮರದ ಏನು ಒಂದು ಇದೆಯಲ್ಲ, ನಮಗೆ ಕಾಣಲಾರದ್ದು, ನಮ್ಮ ಚಿಂತನೆಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ ಇದು. ನೋಡಿ ಈ ರೂಪದ ಮೇಲೆ ನಾವೇನು ಚಿಂತನೆ ಮಾಡಬೇಕಾಗಿಲ್ಲ, ಅರ್ಥ ತಿಳ್ಕೊಂಡು ಇದು ಹೆಂಗೆ ಕಠಿಣ ಜಟಿಲ, ನೋಡಿ ಒಂಥರ ಸಂಕೀರ್ಣವಾಗಿದೆ, ಎಲ್ಲನೂ ಒಂದು ಜೊತೆಗೆ ಒಂದು ಸಿಕ್ಕಾಕೊಂಡಂಗೆ, ಬೇರುಗಳು, ಕೊಂಬೆಗಳು, ಕುಡಿಗಳು, ನೆನ್ನೆಲ್ಲ ವಿಚಾರ ಮಾಡ್ತಿದ್ವಲ್ವಾ, ನೋಡಿ ಕುಡಿಗಳಂತೆ, ನೋಡಿ ಅದಕ್ಕೆ ಪೋಷಣೆ ಅಂತೆ. ನೋಡಿ ಇಲ್ಲಿ ಹೇಳ್ತಾರೆ ನೋಡಿ, ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ, ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ, ಇಂದ್ರಿಯಗಳ ವಸ್ತುಗಳು ಇದರ ಗುಡಿಗಳು, ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು, ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ನೋಡಿ ಹೀಗೆ ಬೇರುಗಳು ಮೇಲಿರುವ ಮತ್ತು ರಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ, ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ನೋಡಿ ಹೀಗೆ ಹೇಳ್ತಾ ಹೋಗ್ತಾರೆ ನೋಡಿ ಅಲ್ವಾ. ನಮ್ಮನ್ನು ಹೇಗೆ ಭೌತಿಕ ಪ್ರಪಂಚದಲ್ಲಿ ಸಿಕ್ಕಾಕಿಸಲಾಗಿದೆ, ವಿಶೇಷವಾಗಿ ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಅಂತ ಹೇಳೋದಕ್ಕೆ ನೋಡಿ ಈ ಹೋಲಿಕೆಗಳು, ಈ ವಿಷಯ, ಈ ಚರ್ಚೆ, ಈ ಮಾತುಗಳು ಎಲ್ಲ ಕೂಡ ಇದನ್ನೆಲ್ಲ ಹೇಳಿ ತಿಳ್ಕೊಂಡು ನಾವು ಮರದ ಮೇಲೆ ವಾಸವಾಗಿದ್ದೀವಿ ಅಂತ, ಒಂದು ಮರದಲ್ಲಿ ನಾವು ವಾಸ ಇದ್ದೀವಿ ಈಗ ಅಂತ, ನೋಡಿ ಈ ಶಿಶುಮಾರನ ದೇಹದ ಒಳಗಡೆ ಇದ್ದೀವಿ ಅಂತ, ನೋಡಿ ಹಂಗೆ ಈ ವಿಶ್ವರೂಪದ ಕೃಷ್ಣನ ದೇಹದಲ್ಲಿದ್ದೀವಿ ನಾವು ಅಂತ. ನೋಡಿ ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾಣೋಕ್ಕೆ ಕಷ್ಟ. ನೋಡಿ ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಶಬ್ದ ಪ್ರಮಾಣದಿಂದ ಸ್ವಲ್ಪ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ನೋಡಿ ಹಂಗೆ. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು ಅಂತ ಹೇಳ್ತಿದ್ದಾರೆ. ನೋಡಿ ಈ ಭೌತಿಕ ಅಸ್ತಿತ್ವ ಜಗತ್ತು ನೋಡಿ ಇಲ್ಲೇ ನಾವು ಠಿಕಾಣಿ ಹುಡ್ಕೊಂಡು ಇಲ್ಲೇ ಇರಬಾರ್ದು ಅನ್ನೋದು ಒಂದು ಬಲವಾದ ಸೂಚನೆ. ನೋಡಿ ಇದು ಈ ಮರ ಬೇರುಗಳು, ಕೊಂಬೆಗಳು, ಎಲೆಗಳು ಎಲ್ಲ ಸಿಕ್ಕಾಕ್ಬಿಡ್ತಾ ಇದೆ ನಮ್ಮನ್ನು. ನೋಡಿ ಇದು ಭೌತಿಕ ಪ್ರಪಂಚದಲ್ಲಿ ಬಂಧನ. ಮರದ ಮೇಲೆ ಇದ್ದೀವಿ, ಮರದ ಮೇಲೆ ಬದುಕುವಂಥದ್ದು ನಾಗರಿಕತೆನ, ಉನ್ನತನ ಅಲ್ಲ ಅಲ್ವಾ. ನೋಡಿ ಹಂಗೆ ಈ ಮರವನ್ನು ಕಡಿದು ಹಾಕಬೇಕು ಅನ್ನೋದು ಸೂಚನೆ. ಹಂಗಂದ್ರೆ ಏನು? ಭೌತಿಕ ಆಸಕ್ತಿ, ನೋಡಿ ಈ ಪೋಷಣೆ, ನೋಡಿ ಪ್ರಕೃತಿಗಳಲ್ಲಿ ಸಿಕ್ಕಾಕೊಂಡಿರೋದು, ಇದನ್ನು ಬಿಡಿಸ್ಕೊಳ್ಳಿ ಅಂತ. ನೋಡಿ ಭಗವಂತನ ದಿವ್ಯ ಲೀಲೆಗಳು ಮಾಡುವಂಥ, ದಿವ್ಯಗಳು ರೂಪಗಳಿರುವಂಥ ನೋಡಿ ಆ ಧಾಮ. ನೋಡಿ ಆ ಲಿಟಲ್ ಕೃಷ್ಣ, ನೀವೇನಾದರೂ ಟಿ ವಿ ಸೀರಿಯಲಲ್ಲಿ ನೋಡ್ತಾ ಇದ್ದರೆ, ಲಿಟಲ್ ಕೃಷ್ಣ ಆ ಟಿ ವಿ ಸ್ಕ್ರೀನ್ ತೆಗೆದು ನಾನಂತೂ ಒಳಗಡೆ ಹೋಗ್ಬಿಡ್ಬೇಕು ಅನಿಸ್ಬಿಡುತ್ತೆ. ಹೌದಾ? ನಿಮಗೂ ಹಿಂಗೆ ಅನಿಸುತ್ತಾ? ಅಲ್ಲಿ ಜೊತೆಗೆ ಹೋಗ್ಬಿಟ್ರೆ ಹೆಂಗಿರುತ್ತೆ ನೋಡಿ. ಆ ಕಾರ್ಟೂನ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲಿಟಲ್ ಕೃಷ್ಣ ಸೀನರಿ, ಆ ಬ್ಯಾಕ್ಗ್ರೌಂಡು ನೋಡಿ, ಅವ್ರು ಆಡೋ ಆಟಗಳು ಅಲ್ವಾ. ನಿಮಗೂ ಹಿಂಗೆ ಅನಿಸುತ್ತಾ? ನನಗಂತೂ ಹಂಗೆ ಅನಿಸುತ್ತೆ, ಮಕ್ಕಳಿಗೆ ವಿಶೇಷವಾಗಿ ಹಂಗೆ ಅನಿಸುತ್ತೆ. ಆ ಟಿ ವಿ ನಾವು ಅವ್ರ ಜೊತೆ ಅಲ್ಲಿದ್ದಿದ್ರೆ ಚೆನ್ನಾಗಿತ್ತು ನೋಡಿ ಹಂಗೆ ಸರಿ ನೋಡಿದ್ರೆ ಮತ್ತೆ
ಹೌದು ಮಾತಾಜಿ, ಹೌದು. ನೋಡಿ ಹಂಗೆ ನೋಡಿ ನಮ್ಮ ಈ ಅಲ್ಲಿ ಹೋಗಬೇಕೋ ನೋಡಿ, ಇಲ್ಲಿ ಕಟ್ಟಾಕಿದೆ ನೋಡಿ. ನೋಡಿ ಪ್ರಕೃತಿ ತ್ರಿಗುಣಗಳಿಂದ ಪಪ್ಪೆಟ್ ಶೋ, ತೊಗುಲು ಬೊಂಬೆ ಥರ ನಾವು ನಮ್ಮನ್ನು ಈ ಭೌತಿಕ ತ್ರಿಗುಣಗಳು ಆಡಿಸ್ತಾ ಇದೆ ನೋಡಿ. ಈಗ ಅಲ್ಲಿಗೆ ಹೋಗಬೇಕು, ಆ ಕಡೆ ಪ್ರಯಾಣ ಚಿಂತನೆ ಅಂತಂದರೆ ಏನು ಮಾಡಬೇಕು? ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಆಸಕ್ತಿಯನ್ನು ಅನಾಸಕ್ತಿಯನ್ನು ಬೆಳೆಸ್ಕೋಬೇಕು. ಯಾವುದ್ರ ಬಗ್ಗೆ? ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ನೋಡಿ ಅನಾಸಕ್ತಿ ಅನ್ನೋದು ಒಂದು ಶಸ್ತ್ರ ನೋಡಿ. ಇದನ್ನು ರೂಪಕಾಲಂಕಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ, ರೂಪಕಾಲಂಕಾರ ನೋಡಿ. ಆವಾಗಲೇ ನೋಡಿ ಹೇಳಿದ ನೋಡಿ, ಹಿಂಗೆ ಅಲಂಕಾರಗಳು ಬೇರೆ ಬೇರೆ ಹೋಲಿಕೆಗಳು ನೋಡಿ. ಅನಾಸಕ್ತಿಯ ಶಸ್ತ್ರ ಅಂತ ಹೇಳಿಬಿಟ್ರು ನೋಡಿ. ಶಸ್ತ್ರ ಏನು ಮಾಡುತ್ತೆ? ಕಟ್ ಮಾಡುತ್ತೆ. ಒಂದು ಮರನ ಕಡಿಬೇಕಂದ್ರೆ ನಮಗೇನು ಬೇಕು? ಒಂದು ಗರಗಸ ಬೇಕು, ರಂಪ ಬೇಕು, ಹೌದಾ ಅಲ್ವಾ? ನೋಡಿ ಅದೊಂದು ಶಸ್ತ್ರ, ಅದು ಸರಿಯಾಗಿ ಚೂಪಾಗಿರಬೇಕು ನೋಡಿ, ಅದಕ್ಕೆ ನಿಯೋಜಿತವಾಗಿರಬೇಕು ನೋಡಿ. ಆ ಮರವನ್ನು ಕತ್ತರಿಸ್ಬೇಕು ನೋಡಿ, ಅದಕ್ಕೊಂದು ಶಸ್ತ್ರ ಬೇಕು. ಅದಕ್ಕೆ ನೋಡಿ ಈ ಮರದ ಮೇಲೆ ಆಸಕ್ತಿ ಇದ್ದರೆ, ಭೌತಿಕ ಪ್ರಪಂಚದ ಮೇಲೆ ಆಸಕ್ತಿ ಇದ್ದರೆ ನಾವು ಕತ್ತರಿಸ್ಕೊಳ್ಳಲ್ಲ. ಅನಾಸಕ್ತಿ ಬೇಕು ನೋಡಿ, ಅದೇ ಒಂದು ಶಸ್ತ್ರ ಅಲ್ವಾ? ನೋಡಿ ಶಸ್ತ್ರವನ್ನು ಜ್ಞಾನಕ್ಕೂ ಕೂಡ ಹೋಲಿಸ್ತಾರೆ ನೋಡಿ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಮನಸ್ಸನ್ನು ಹೆಂಗೆ ನಿಯಂತ್ರಣ ಮಾಡೋದು ಅಂತ ಕೇಳಿದ್ರೆ ಏನು ಹೇಳ್ತಾನೆ ನೋಡಿ? ಅಭ್ಯಾಸ ಮತ್ತು ವೈರಾಗ್ಯದಿಂದ. ಅಭ್ಯಾಸ ಮತ್ತು ನೋಡಿ, ಅದೇ ವೈರಾಗ್ಯನೇ ಅನಾಸಕ್ತಿ ಇಲ್ಲಿ ಅಲ್ವಾ? ನೋಡಿ ಜ್ಞಾನ ಅನ್ನುವಂಥ ಅದಕ್ಕೂ ಒಂದು ಕತ್ತಿಗೆ ಹೋಲಿಸ್ತಾರೆ ಅಲ್ವಾ? ಜ್ಞಾನ ಅನ್ನೋದನ್ನು ಒಂದು ಹಡಗಿಗೆ ಹೋಲಿಸ್ತಾರೆ. ಈ ಭವಸಾಗರ ಅಂತ ಅಂದ್ಕೊಂಡ್ರೆ ಅದನ್ನು ತೇಲಿ ದಾಟಿ ಹೋಗೋಕ್ಕೆ ಹಡಗು ನೋಡಿ. ನೋಡಿ ಇಲ್ಲಿ ಮರ ಅಂತ ತೊಗೊಂಡ್ರೆ ಅದನ್ನು ಕತ್ತರಿಸಾಕೋಕ್ಕೆ ಒಂದು ಶಸ್ತ್ರ, ಕತ್ತಿ ನೋಡಿ. ಈ ಥರ ನೋಡಿ. ಇನ್ನೊಂದು ಕತ್ತಲು, ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ನೋಡಿ. ಅಜ್ಞಾನ ತಿಮಿರಾಂಧವಾದಂಥ ಪ್ರಪಂಚ ಇದು, ಲೋಕ. ಅದಕ್ಕೆ ಬೆಳಕು, ಟಾರ್ಚ್ ಲೈಟ್ಗೆ ಹೋಲಿಸೋದು ಏನನ್ನು? ಜ್ಞಾನವನ್ನು ನೋಡಿ. ಹೀಗೆ ಇಲ್ಲಿ ಅನಾಸಕ್ತಿಯ ಶಸ್ತ್ರದಿಂದ ಅನ್ನೋದು ಒಂದು ರೂಪಕಾಲಂಕಾರ ನೋಡಿ. ಅದರಿಂದ ಕತ್ತರಿಸಾಕಬೇಕು. ದೃಢವಾದ ಬೇರಿರುವ ಈ ಮರವನ್ನು ಕಡ್ದಾಕಬೇಕು. ಯಾಕೆ ಬೇರನ್ನೇ ಯಾಕೆ ಕಡ್ದಾಕಬೇಕು? ನೀವೇನಾದರೂ ಕಳೆ ಕೀಳೋವಂಥ ಕೆಲಸ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕಾಂಗ್ರೆಸ್ ಗಿಡ ಇರುತ್ತೆ, ಮೇಲೆ ಗಿಡನ ಕತ್ತರಿಸಾಕ್ತೀರಿ, ಬೇರೆ ಒಳಗೆ ಇರುತ್ತೆ, ಏನಾಗುತ್ತೆ ಅವಾಗ? ಮತ್ತೆ ಚಿಗುರುತ್ತದೆ, ಮತ್ತೆ ಚಿಗುರುತ್ತದೆ, ಮತ್ತೆ ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ, ಮತ್ತೆ ಬೆಳೆಯುತ್ತೆ ನೋಡಿ. ಈ ನಮ್ಮ ಭಕ್ತರು ಕೆಲವರೆಲ್ಲ ಕೇಳ್ತಾರೆ ನೋಡಿ, ದೇವಸ್ಥಾನಕ್ಕೆ ಬಂದಾಗ ಪ್ರವಚನ ಕೇಳೋ ಸಂದರ್ಭದಲ್ಲಿ ನಮಗೇನೋ ಚೆನ್ನಾಗಿದ್ದಂಗೆ ಅನಿಸುತ್ತೆ, ಆಮೇಲೆ ಹೊರಗಡೆ ಹೋದಾಗ ಮತ್ತೆ ಯಥಾ ಪ್ರಕಾರ. ಇದನ್ನು ಯಾರೋ ಭಕ್ತರು ಕೇಳಿದರು ಇತ್ತೀಚೆಗೆ, ಯಾರನ್ನೋ ಕೇಳಿದ್ರು. ಯಾರು ಕೇಳಿದ್ದು? ಯಾರೋ ಕೇಳಿದ್ರು ಬಹುಶಃ, ಯಾರಾದರೂ ಸರಿ. ಇದೊಂದು ಪ್ರಶ್ನೆ ಅಂತೂ ಎಲ್ಲರಿಗೂ ಇರುತ್ತಲ್ವ? ಭಕ್ತರ ಸಂಘದಲ್ಲಿದ್ದಾಗ, ಪ್ರವಚನ ಕೇಳ್ತಿದ್ದಾಗ ಈ ಪ್ರಶ್ನೆ ಪ್ರಕಾಶ್ ಪ್ರಭು ಕೇಳಿದ್ರು ಅಂತ ಅನ್ಕೋತೀನಿ ಪ್ರಭುಜಿ. ನಮ್ಮ ಗ್ರೂಪ್ ಒಂದ್ಸರಿ ಕೇಳಿದ್ರು ಪ್ರಭುಜಿ. ಹೌದು ಮಾತಾಜಿ. ನೋಡಿ ಏನೇ ಆಗಲಿ ನಮ್ಮೆಲ್ಲರಿಗೂ ಈ ಪ್ರಶ್ನೆ ಇದೆ ನೋಡಿ. ಇದು ಏನಾಗುತ್ತೆ ಅಂದರೆ, ನಾವು ಬೇರು ಸಮೇತ ಕಿತ್ತಾಕಿರೋದಿಲ್ಲ, ಬೇರುಗಳು ಹಾಗೆ ಇರುತ್ತೆ. ಹೊರಗಡೆ ಹೋದಾಗ ನೋಡಿ, ಹಿಂದಿನ ಶ್ಲೋಕದಲ್ಲೆಲ್ಲ ಹೇಳ್ತಾರಲ್ವಾ, ಈ ತ್ರಿಗುಣಗಳ ಪೋಷಕಾಂಶಗಳಂತೆ ನೋಡಿ. ಹಿಂದೆ ಶ್ಲೋಕದಲ್ಲಿ ಹೇಳಿದ್ರು ಈ ಮಾತನ್ನು ನೋಡಿ. ಆ ಸ್ಕ್ರೀನಲ್ಲೂ ಕೂಡ ಫೋಟೋಲ್ಲಿ ತೋರಿಸಿದೆ ನಾನು, ಪೋಷಕಾಂಶ ನೋಡಿ ಅಂಥೇಳಿ ನೋಡಿ. ತ್ರಿಗುಣಗಳು ಪೋಷಿಸ್ತವೆ ಅವುಗಳನ್ನು, ಡಿಸೈರ್ಸ್ ಅಂತ ನೋಡಿ, ಆಸೆಗಳು, ಪೋಷಕ. ಅದಕ್ಕೆ ಆ ಬೇರಿಂದ ಸಮೇತ ಯಾವ ಕಿತ್ತಾಕಿರಲ್ವೋ ಆಗ ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ. ಮರ ಮತ್ತೆ ಚಿಗುರುತ್ತೆ, ಮತ್ತೆ ಕಡಿತೀರಿ, ಮತ್ತೆ ಚಿಗುರುತ್ತೆ, ಮತ್ತೆ ಕಡಿತೀರಿ, ಮತ್ತೆ ಚಿಗುರುತ್ತೆ, ಮತ್ತೆ ಕಡಿತೀರಿ, ಮತ್ತೆ ಚಿಗುರುತ್ತೆ, ಮತ್ತೆ ಕಡಿತೀರಿ, ಮತ್ತೆ ಚಿಗುರುತ್ತೆ. ಹೀಗೆ ಹಲವಾರು ಜನ್ಮಗಳಿಂದ. ಇನ್ನೊಂದು ಗಮನಿಸಿ, ಯಾವುದೇ ಮರನ ಈ ಥರ ಹಿಂಗೆ ಮಾಡ್ತಾಯಿದ್ರೆ ಏನಾಗುತ್ತೆ ಗೊತ್ತಾ? ಬೇರು ಇನ್ನೂ ಗಟ್ಟಿ ಬಿಟ್ಕೊಳ್ತಾ ಹೋಗುತ್ತೆ ಒಳಗಡೆ ನೋಡಿ. ನೀವೇನಾದರೂ ಕಟ್ ಮಾಡದೇ ಇದ್ದರೆ ಆ ಚಿಗುರನ್ನ ಅದು ಇನ್ನೂ ಬಲವಾಗಿ ಮೇಲೆ ಬರುತ್ತೆ
ಇದು ನೀಲಗಿರಿ ಮರದಲ್ಲಿ ನೀವು ಕಾಣ್ಬೋದು. ಬೇರುಗಳು ನೀವು ಮೇಲೆ ಕತ್ತರಿಸ್ತಾ ಇದ್ದದ್ದು ಬೇರುಗಳು ಒಳಗಡೆ ಗಟ್ಟಿ ಗಟ್ಟಿ ಗಾಢ ಆಗ್ತಾ ಇರುತ್ತೆ ನೋಡಿ. ನೀವು ಮೇಲೆ ಕಟಾವು ಮಾಡ್ತಿರ್ತೀರಿ, ನೀಲಗಿರಿ ಮರ ಹಾಗೆ ಮಾಡೋದು, ಬೇರುಗಳನ್ನೆಲ್ಲ ಕಟಾವು ಮಾಡಲ್ಲ, ಹಾಗೇ ಭೂಮಿ ಒಳಗಡೆ ಗಟ್ಟಿಯಾಗಿರುತ್ತೆ. ಮೇಲೆ ಭಾಗ ಮಾತ್ರ ನೀಲಗಿರಿ ಮರ ಕಟ್ ಮಾಡ್ತಾ ಇರ್ತೀರಿ. ಇನ್ನೊಂದು ಸತಿ ಬರುತ್ತೆ ಅಂದರೆ ಇನ್ನೂ ಬಲವಾಗಿ ಬರುತ್ತೆ ನೋಡಿ. ಹೀಗೆ ನಡೀತಾ ಇರುತ್ತೆ. ಅದೇ ವೈಷ್ಣವರ ಸಂಘದಲ್ಲಿದ್ದರೆ ನೋಡಿ. ಇದನ್ನು ಇವತ್ತಿನ ಏನಂದರೆ ನೋಡಿ, ಅನಾಸಕ್ತಿಯ ಶಸ್ತ್ರದಿಂದ ನೋಡಿ, ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರೋ ಈ ಮರವನ್ನು ಕಡಿದು ಹಾಕಬೇಕು ನೋಡಿ. ಒಂದು ಮರವನ್ನು ಬೇರು ಸಮೇತ ಕಿತ್ತಾಕಬೇಕು. ಈ ಮರವನ್ನು, ಭೌತಿಕ ಅಸ್ತಿತ್ವ ಅನ್ನೋ ಮರ, ಅದಕ್ಕೆ ಏನು ಬೇಕು? ದೃಢ ಮನಸ್ಸು ಬೇಕು. ನಾವು ದೃಢ ಮನಸ್ಸು ಮಾಡ್ತೀವ ಭಕ್ತಿಯಲ್ಲಿ, ಭಕ್ತಿ ಸಾಧನೆಯಲ್ಲಿ? ಮಾಡ್ತಾ ಇಲ್ಲ ನೋಡಿ. ಯಾಕೆ ಈ ಥರ ಆಗುತ್ತೆ? ನಾವು ಭಕ್ತರ ಸಂಘದಿಂದ ಆಚೆ ಹೋದಾಗ ಮತ್ತೆ ವಾಪಸ್ ಅದೇ ಯಥಾ ಪ್ರಕಾರ ಆಗಿಬಿಡ್ತೀವಿ. ಪುನರ್ಮೂಷಿಕ ಭಾವ ಅಂತ ಹೇಳ್ತಾರೆ. ಏನು ಪುನರ್ಮೂಷಿಕ ಭಾವ ಅಂದರೆ? ಯಾರಿಗಾದರೂ ಕತೆ ಗೊತ್ತಾ? ಪುನರ್ಮೂಷಿಕ ಭಾವ ನೋಡಿ, ಹಾಗೆ ಕುಂಜರ ಸ್ನಾನ ಅಂತಲೂ ಹೇಳ್ತಾರೆ. ಪುನರ್ಮೂಷಿಕ ಭಾವ, ಆನೆ ಸ್ನಾನ. ಮೂಷಿಕ ಅಂದರೆ ಏನು? ಹಾಂ ನೋಡಿ, ಒಂದು ಊರಲ್ಲಿ ಒಂದು ಇಲಿ ಇತ್ತಂತೆ. ಆ ಇಲಿ ಒಬ್ಬ ಸಾಧು ಹತ್ರ ಹೋಯ್ತಂತೆ. ಹೋಗಿ ಸ್ವಾಮೀಜಿ ನಿಮಗೆ ನನಗೆ ಯಾವಾಗಲೂ ಒಂದು ಬೆಕ್ಕು ಅಟ್ಟಿಸ್ಕೊಂಬರುತ್ತೆ ನೋಡಿ, ನನಗೆ ಏನಾದರೂ ಮಾಡಿ, ನನಗೆ ತುಂಬ ಭಯ ಇದೆ, ನನಗೆ ದಯವಿಟ್ಟು ಸಹಾಯ ಮಾಡಿ. ಏನು ಸಹಾಯ ಮಾಡಿ? ನನ್ನನ್ನು ಬೆಕ್ಕಾಗಿ ಬೆಕ್ಕು ಮಾಡಿಬಿಡಿ ನನ್ನನ್ನು ಅಂತ ನೋಡಿ. ಇಲ್ಲಿ ಕಾಣ್ತಿದೆಯಾ ಚಿತ್ರದಲ್ಲಿ? ಹಾಂ, ಬೆಕ್ಕು ಆಯಿತು ಅಂಥೇಳಿ ನೋಡಿ, ಅದನ್ನು ಬೆಕ್ಕು ಮಾಡಿದ್ರಂತೆ ನೋಡಿ. ಈಗ ಅದು ಆರಾಮಾಗಿ ಸಂತೋಷವಾಗಿತ್ತಂತೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಬಂತಂತೆ, ಸ್ವಾಮೀಜಿ ನನಗೆ ತುಂಬ ಭಯ ಆಗ್ತಾಯಿದೆ, ನಾನೇನೋ ಈಗ ಬೆಕ್ಕಾದೆ, ಆದರೆ ನಾಯಿ ಕಾಟ ಇದೆ ಅಂತ. ನಾಯಿ ನಾನು ಯಾವಾಗಲೂ ಅಟ್ಟಿಸ್ಕೊಂಬರುತ್ತೆ ತಿನ್ನೋಕ್ಕೆ, ನನಗೆ ತುಂಬ ಭಯ ಇದೆ, ನನ್ನನ್ನು ನಾಯಿ ಮಾಡಿಬಿಡಿ ಅಂತ ನೋಡಿ. ಅವರು ಸ್ವಾಮೀಜಿ ಪಾಪ ದುಃಖಿ ಅಲ್ವಾ ನೋಡಿ. ಎಲ್ಲ ಜೀವಿಗಳಲ್ಲಿ ಜೀವೋದಯ ನೋಡಿ, ಸರ್ವಧರ್ಮ ಸಾರ ಅಂತ ನಮ್ಮ ಗೌಡಿಯ ಪರಂಪರೆಯಲ್ಲಿ ಹೇಳ್ಕೊಡ್ತಾರೆ ನೋಡಿ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ನಮ್ಮ ಅಣ್ಣ ಬಸವಣ್ಣನವರು ವಚನದಲ್ಲಿ ಹೇಳ್ತಾರೆ ನೋಡಿ. ಹಂಗೆ ಆಯಿತು ಅಂಥೇಳಿ ಆ ಬೆಕ್ಕನ ನಾಯಿ ಕೂಡ ಮಾಡ್ತಾರೆ. ಈಗ ನಾಯಿಗೆ ಚಿಂತೆ ಸಮಸ್ಯೆಗಳ ಪರಿಹಾರ ಆಯಿತಾ? ಇಲ್ಲ ನೋಡಿ. ನಾಯಿಗೇನು ಭಯ? ಚಿರತೆ ಭಯ, ಹುಲಿ ಭಯ ನೋಡಿ. ನೋಡಿರ್ತೀರಲ್ಲ ಊರುಗಳ ಕಡೆ, ಹಳ್ಳಿಗಳ ಕಡೆ ಚಿರತೆಗಳು ಬರ್ತವೆ ನಾಯಿಗಳನ್ನ ಹಿಡ್ಕೊಂಡು ಹೋಗೋಕ್ಕೆ ನೋಡಿ. ಹುಲಿ ಈಗ ನಾಯಿಗೆ ಹುಲಿ ಭಯ ನೋಡಿ. ಬರುತ್ತೆ, ಸ್ವಾಮೀಜಿ ದಯವಿಟ್ಟು ಸಹಾಯ ಮಾಡಿ ನೋಡಿ, ಇಷ್ಟೆಲ್ಲ ಸಹಾಯ ಮಾಡಿದ್ದೀರಿ, ಈಗ ನನ್ನ ಹುಲಿ ಮಾಡಿ, ನನಗೆ ಆ ಹುಲಿ ಕಂಡ್ರೆ ಭಯ ಅಂತ ನೋಡಿ. ಹುಲಿ ಮಾಡ್ತಾರೆ ಸ್ವಾಮೀಜಿಗಳು ನೋಡಿ. ಸಾಧುಗಳು ಅಂದರೆ ಹಂಗೆ ನೋಡಿ, ಎಲ್ಲರಿಗೂ ದಯ ತೋರಿಸ್ತಾರೆ. ನಾವೇನು ಮಾಡ್ತೀವಿ ನೋಡಿ. ಆಗ ಹುಲಿ ಏನು ಮಾಡ್ತು? ಕೊನೆಯಲ್ಲಿ ಎಲ್ಲಾರನ್ನು ತಿನ್ಕೊಂಡ್ಬಿಡ್ತಾ ಪ್ರಭು. ಪೂಜಾರಿನೇ ತಿಂದಾಕ್ಬಿಟ್ಟೈತೆ ಪ್ರಭುಜಿ ನೋಡಿ. ಆ ಸ್ವಾಮೀಜಿಯನ್ನೇ ತಿನ್ನಕ್ಕೆ ಹೋಗುತ್ತೆ ಅದು. ಗುರ್ರ ಅನ್ನತ್ತೆ, ನಾನು ನಿನ್ನ ತಿನ್ನಬೇಕು ಅಂತ ಕೇಳುತ್ತೆ ನೋಡಿ. ಇಲಿನ ಹೋಗಿ ಬೆಕ್ಕು ಮಾಡಿದ್ರು, ಬೆಕ್ಕನ್ನು ಹೋಗಿ ನಾಯಿ ಮಾಡಿದ್ರು, ನಾಯಿ ಹೋಗಿ ಹುಲಿ ಮಾಡಿದ್ರು. ಈಗ ಹುಲಿ ಏನು ಮಾಡ್ತಾಯಿದೆ? ಸ್ವಾಮಿನೇ ತಿನ್ನಕ್ಕೆ ಹೋಗ್ತಾಯಿದೆ. ಯಾರು ಸಹಾಯ ಮಾಡೋಕ್ಕೆ ಹೋದರೂ ನಾವು ನೋಡಿ, ನಮ್ಮ ಬದುಕಲ್ಲೂ ಹಿಂಗೆ ಆಗ್ಬಿಡುತ್ತೆ. ನಾವು ನೋಡಿ, ವೈಷ್ಣವರು ನೋಡಿ ಹಿಂಗೆ ಇರ್ತೀವಿ. ನಮ್ಮ ವೈಷ್ಣವರ ಕೃಪೆ ತಗೊಂಡು ಬೆಳಿತೀವಿ ನೋಡಿ. ಎಲ್ಲ ಕಲ್ತ್ಕೊಂಡು ಬರ್ತೀವಿ. ಒಂದು ಹಂತಕ್ಕೆ ಬಂದಾಗ ನೋಡಿ ಈ ದ್ವೇಷ, ಸಿಟ್ಟು, ಸೇಡು, ಹಾಗೆ ನಾನೇನು ನೀನೇನು, ನನಗೂ ನಿನಗೂ ಸಮಾನ, ಈ ಥರದ್ದೆಲ್ಲ ಬಂದುಬಿಡುತ್ತೆ. ಹಿಂಗೆ ಆಗುತ್ತೆ ಕೆಲವರು ನೋಡಿ. ನಮ್ಮ ಜಯಾನಂದ ಪ್ರಭು ಅಂತ ಇದ್ದರು ಇಸ್ಕಾನಲ್ಲಿ ನೋಡಿ. ಅವರ ಮಾರ್ಗದರ್ಶನದಲ್ಲೇ ಹಲವಾರು ಭಕ್ತರುಗಳು ಟೆಂಪಲ್ ಪ್ರೆಸಿಡೆಂಟ್ ಆಗ್ತಾರೆ ನೋಡಿ. ಹಂಗೆ ನೋಡಿ, ಚಿಕ್ಕವರು ದೊಡ್ಡವರಾಗಿ ನೋಡಿ ಹಿಂಗೆ ಇಲ್ಲಿ ಹುಲಿ ಅವ್ರನ್ನೇ ತಿನ್ನೋಕೆ ಹೋಗುತ್ತೆ. ಈಗ ಸ್ವಾಮಿಗಳು ಏನು ಮಾಡ್ತಾರೆ? ಹುಲಿಯನ್ನು ವಾಪಸ್ ಇಲಿ ಮಾಡಿಬಿಡ್ತಾರೆ ನೋಡಿ. ಇದನ್ನೇ ಪುನರ್ಮೂಷಿಕ ಭಾವ ಅಂತ ಹೇಳೋದು. ಪುನರ್ಮೂಷಕ ಭಾವ ನೋಡಿ. ಹಂಗೆ ಇವಾಗ ಏನು ಮಾಡಬೇಕು
ಆ ಆಸೆ ನೋಡ ಮೂಲವನ್ನು ಬಗೆಹರಿಸ್ಬೇಕು. ಅದೇ ಬೇರನ್ನು ಕಿತ್ತಾಕೋದು ಅಂದರೆ ಹಾಗೆ ನೋಡಿ. ಹಾಗೆ ಮರವನ್ನು ಕಡಿದು ಹಾಕಬೇಕು. ಎಲ್ಲಿಂದ? ಬೇರೆ ಸಮೇತ ಕಡಿಬೇಕು. ಅಂದರೆ ಈ ಭೌತಿಕ ಆಸೆಗಳು, ಇಚ್ಛೆಗಳು ಇವೆಲ್ಲವನ್ನು ಮೂಲದಿಂದ ತೆಗೆದುಹಾಕಬೇಕು. ಇಲ್ಲದೇ ಇದ್ದರೆ ಸ್ವಲ್ಪ ಬೆಳಕು ಉಳಿದಿದ್ದರೆ ನೋಡು ಅದಿನ್ನೂ ಚಿಗುರಾಗಿ ಬರುತ್ತೆ. ಹಂಗೆ ಈ ಭಗವದ್ ಶ್ಲೋಕದಲ್ಲಿ ಹೇಳ್ತಾರೆ, ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ವೋ ಆ ಸ್ಥಳವನ್ನು ಹುಡುಕಬೇಕು. ನೋಡಿ, ಮೊದಲನೇದು ಏನೇನು ಆದೇಶ? ದೃಢ ಮನಸ್ಸು ಮಾಡಬೇಕು. ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರೋ ಮರವನ್ನು ಕಡ್ದಾಕಬೇಕು. ಈಗ ಕಡ್ದು ಹಾಕೋಯ್ತಲ್ವಾ, ಈಗ ಭೌತಿಕ ಭವ ಬಂಧನ ಎಲ್ಲ ಬಿಡುಗಡೆ ಆಯಿತು. ಈಗೇನು ನೋಡಿ, ಈಗ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಹಿಂದಿರುಗಲು ಆ ಸ್ಥಳವನ್ನು ಹುಡುಕಬೇಕು. ಅದು ಯಾವುದು ಅಂತ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಕೃಷ್ಣ ತನ್ನ ಧಾಮದ ಬಗ್ಗೆ ವರ್ಣನೆ ಮಾಡ್ತಾ ಬರ್ತಾನೆ. ಈಗ ನೋಡಿ, ಅಂಥ ಒಂದು ಧಾಮ ಒಮ್ಮೆ ಹೋದರೆ ಹಿಂದಿರುಗೋದಿಲ್ವೋ ತದ್ದಾಮ ಪರಮಮ್ಮ ನಾ ಭಾಷಯತೆ ಸೂರ್ಯೋ. ನೋಡಿ, ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ, 6ನೇ ಶ್ಲೋಕದಲ್ಲಿ ಬರುತ್ತೆ ಮುಂದೆ. ನೋಡಿ, ಅಲ್ಲಿಗೆ ಹೋದರೆ ಮತ್ತೆ ಬರುವುದಿಲ್ಲವೋ ಅನ್ನೋದು. ನೋಡಿ, ನನ್ನ ಪರಮಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ನೋಡಿ, ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನು ಬಹುವಾಗಿ ಕಷ್ಟಪಡ್ತಾರೆ. ನೋಡಿ, ಹಿಂಗೇ ಹೋಗ್ತಾ ಇರುತ್ತೆ ಮುಂದೆ. ಅಂತ ಧಾಮದ ಬಗ್ಗೆ ವರ್ಣನೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ನೋಡಿ, ಆ ಸ್ಥಳವನ್ನು ಹುಡುಕಬೇಕು. ಅದು ಹೆಂಗೆ ಹುಡುಕಬೇಕು ಅಂದರೆ ಹಿಂಗೆ ನೋಡಿ, ಸಾಧು ಶಾಸ್ತ್ರ ಗುರು ನೋಡಿ ಅವ್ರ ಸಹಾಯವನ್ನು ತೊಗೋಬೇಕು. ಹುಡ್ಕೊಂಡು ನಾನೀಗ ದಾರಿಲಿ ಹುಡ್ಕೊಂಡು ಹೋಗ್ತೀನಿ ಅನ್ನೋದಲ್ಲ. ಹುಡುಕಬೇಕು ಅಂದರೆ ಎಲ್ಲಿ ಹುಡುಕೋದು? ಎಲ್ಲಿ ಹುಡುಕ್ಬೇಕು ಮಾತಾಜಿ? ಸಾಧು ಶಾಸ್ತ್ರ ಗುರು. ಇನ್ನೆಲ್ಲೋ ಹುಡುಕ್ಬೇಕಂತೆ ಅಂತ ಹುಡ್ಕೊಂಡು ಹೋಗಬೇಡಿ. ನೋಡಿ, ನೀವು ಔಷಧ ಬೇಕು ಅಂತಂದರೆ ಗ್ರಂಥಾಲಯದಲ್ಲಿ ಹೋಗಿ ಔಷಧಿ ಬೇಕು ಹುಡುಕಿದ್ರೆ ಸಿಗುತ್ತಾ? ಸಿಗೋದಿಲ್ಲ. ಔಷಧಾಲಯದಲ್ಲಿ ಹೋಗಿ ಒಂದು ಗ್ರಂಥ ಬೇಕು ಅಂತ ಕೇಳಿದ್ರೆ ಸಿಗುತ್ತಾ? ಸಿಗೋದಿಲ್ಲ ಅಲ್ವಾ. ನೋಡಿ, ಅದೆಲ್ಲಿ ಸಿಗುತ್ತೆ ಅನ್ನೋದು ಕೂಡ ಮುಖ್ಯ. ಹುಡುಕಬೇಕು ಅಂತ ಹೇಳಿಬಿಟ್ಟಿದ್ದಾರೆ, ಆ ಸ್ಥಳವನ್ನು ಹುಡುಕಬೇಕು. ಆ ಸ್ಥಳ ಎಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂದರೆ ಸಾಧು ಶಾಸ್ತ್ರ ಗುರು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ನೋಡಿ, ಎಲ್ಲಿ? ಆ ಸ್ಥಳದಲ್ಲಿ. ನೋಡಿ, ಅದು ಯಾವುದು ಅಂದರೆ ಭಗವಂತನ ನೋಡಿ ಮಂದಿರ, ಇಸ್ಕಾನ್ ಮಂದಿರ. ನೋಡಿ, ಅಮೇರಿಕಾದಲ್ಲಿ ಕೂಡ ಭಾರತದ ಕೌನ್ಸಿಲೇಟ್ ಅಂತ ಇರುತ್ತೆ. ಭಾರತದ ರಾಯಭಾರಿ ಕಚೇರಿ ಇರುತ್ತಲ್ಲಿ. ನೋಡಿ, ಅಮೇರಿಕದ್ದು ನಮ್ಮ ದೇಶದಲ್ಲಿ ಇರುತ್ತೆ. ನೋಡಿ, ನೀವು ಏನಾದರೂ ಆ ದೇಶದ ಜೊತೆ ವ್ಯವಹಾರ ಮಾಡಬೇಕು ಅಂದರೆ ಆ ದೇಶದ ನೋಡಿ ವೀಸಾ ಬೇಕು ಅಂದರೆ ನೋಡಿ ಆ ಅಮೇರಿಕನ್ ರಾಯಭಾರಿ ಅಂತ ನಮ್ಮ ಬೆಂಗಳೂರಲ್ಲಿ ಕೂಡ ಇತ್ತೀಚೆಗೆ ತೆಗೆದಿದ್ದಾರೆ. ನೋಡಿ, ಅಲ್ಲಿ ಹೋಗಬೇಕು, ನಿಮಗೆ ಸಿಗುತ್ತೆ ಅಲ್ಲಿ. ನೋಡಿ, ಅಲ್ಲಿ ಅವ್ರ ದೇಶದ್ದೇ ಬಾವುಟ, ಅವ್ರ ದೇಶದ್ದೇ ಕಾನೂನೆಲ್ಲ ಇರುತ್ತೆ. ಆ ಒಳಗಡೆ ಭಾರತದಲ್ಲಿರುವಂಥ ಅಂಬಾಸಿ ನೋಡಿ ಅವ್ರದ್ದು ಕೌನ್ಸಿಲೇಟ್ ಅಂತ ಹೇಳ್ತಾರೆ, US ನೋಡಿ. ಹಂಗೆ ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ನೋಡಿ, ಪಾಕಿಸ್ತಾನದವರು ಭಾರತದಕ್ಕೆ ಶರಣಾಗಬೇಕು ಎಲ್ಲಿ ಅಂದರೆ ಡೆಲ್ಲಿ ನೋಡಿ ಇರುವಂಥ ಅಂಬಾಸಿ ಆಫೀಸ್ಗೆ ಹೋಗಿ ನೋಡಿ ಶರಣಾಗ್ಬೋದು. ಯಾವುದಾದ್ರೂ ದೇಶದವರು ನೋಡಿ ಸರೆಂಡರ್ ಆಗ್ಬೋದು. ಆ ದೇಶದ ಒಳಗಡೆ ನೋಡಿ ಅಮೇರಿಕಾದೊಳಗಡೆ ಇರುವಂಥ ಜನ ಭಾರತಕ್ಕೆ ಅವರು ಮಾತುಕತೆ ಮಾಡಬೇಕು, ಶರಣಾಗಬೇಕು ಅಂದರೆ ಅಲ್ಲಿರುವಂಥ ಕೌನ್ಸಿಲೇಟ್ ಆಫೀಸ್ ಇದೆ ನೋಡಿ, ಇಂಡಿಯನ್ ಅಂಬಾಸಿ, ಅಲ್ಲಿ ಹೋಗಿ ಶರಣಾಗ್ಬೋದು. ಭಾರತ ಸರ್ಕಾರಕ್ಕೆ ಅಮೇರಿಕಾದಲ್ಲಿ ಶರಣಾಗ್ಬೋದು. ಎಲ್ಲಿ ಅಂದರೆ ಅಲ್ಲಿ ನೋಡಿ, ಅಲ್ಲಿ ನಮ್ಮ ಅಂಬಾಸಿಡರ್ ಅಂತೆಲ್ಲ ಇರ್ತಾರೆ ನೋಡಿ. ಅವ್ರ ಜೊತೆ ಎಲ್ಲ ವ್ಯವಹಾರ ಎಲ್ಲ ಮಾತಾಡ್ಬೋದು ನೋಡಿ. ಹಂಗೆ ದೇವೋತ್ತಮ ಪರಮಪುರುಷನ ಶರಣಾಗೋದು ಅಂದರೆ ಹೆಂಗೆ? ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭ ಆಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ ನೋಡಿ. ಇದರಿಂದ ಏನು ಅರ್ಥ ಆಗುತ್ತೆ? ಈ ಬೇರೆ ಬೇರೆ ರೂಪಗಳು ನೋಡಿ, ಇದೆಲ್ಲ ಏನೇನೆಲ್ಲ ಚರ್ಚೆ ಮಾಡಿದ್ವಲ್ಲ ನೋಡಿ, ಇವೆಲ್ಲ ಅವನಿಂದನೇ ಪ್ರಾರಂಭ ಆಯಿತು. ಆ ಮರ ನೋಡಿ, ವಿಷ್ಣುಗೆ ಒಂದು ಹೆಸರು ಏನದು? ಹಿರಣ್ಯಗರ್ಭ ಅಂತ. ಹಿರಣ್ಯಗರ್ಭ ಅಂದರೆ ಏನು?
ಗೋಲ್ಡನ್ ಸೀಡ್, ಗೋಲ್ಡನ್ ಎಗ್ ಅಂತ ನೋಡಿ. ಚಿನ್ನದ ಮೊಟ್ಟೆ, ಹಿರಣ್ಯ ನೋಡಿ, ನಾನಿಲ್ಲಿ ಟೈಪ್ ಮಾಡ್ತೀನಿ ನೋಡಿ. ನೋಡಿ, ಹಿರಣ್ಯ ಗರ್ಭ ಅಲ್ವಾ? ನೋಡಿ, ಹಿರಣ್ಯ ಗರ್ಭ ಅಂದರೆ ಇಲ್ಲಿ ಮೊಟ್ಟೆ ಕಾಣ್ತಿದೆಯಾ ಮೊಬೈಲ್ ಸ್ಕ್ರೀನಲ್ಲಿ? ಕಾಣ್ತಾ ಇದೆ ಪ್ರಭುಜಿ. ಅಲ್ವಾ? ನೋಡಿ ಹಾಗೆ ನೋಡಿ, ಹಿರಣ್ಯ ಗರ್ಭ ನೋಡಿ. ನೋಡಿ ಇಲ್ಲಿ ನಿಮಗೆಲ್ಲ ಇದೇನೆಲ್ಲ ಮೊಬೈಲ್ ಸ್ಕ್ರೀನಲ್ಲಿ ಕಾಣ್ತಿದೆಯೋ ಚಿನ್ನದ ಮೊಟ್ಟೆ ನೋಡಿ. ಇದೆಲ್ಲ ಇದಕ್ಕೆ ಯಾರು ಮೂಲ? ಕೃಷ್ಣನೇ ಮೂಲ ನೋಡಿ. ಮೊಟ್ಟೆ ಮೊದಲು ಕೋಳಿ ಮೊದಲು ಅಂತ ನೀವು ಕೇಳಿರ್ತೀರಲ್ವಾ ಅಲ್ವಾ? ಹಾಂ, ಅದೇ ಮೊದಲು ಬೀಜ ಮೊದಲು ಮರ ಮೊದಲು ಅಂತೆಲ್ಲ ಕೇಳಿರ್ತೀರಿ ನೋಡ್ರಿ. ಹಾಗೆ ಅನಾದಿ ಕಾಲದಿಂದ ನೋಡಿ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿದೆ ನೋಡಿ. ಒಂದು ಬೀಜ ಒಂದು ಮರಕ್ಕೆ ಮೂಲ ಆಗುತ್ತೆ ನೋಡಿ. ಹಾಗೆ ಭಗವಂತ ವಿಷ್ಣುನೇ ನೋಡಿ ಎಲ್ಲದಕ್ಕೂ ಮೂಲ. ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಳ್ಳುತ್ತೆ, ಎಲ್ಲವೂ ಅವನಿಂದಲೇ ಪ್ರಾರಂಭ ಆಗುತ್ತೆ. ಬೀಜದಿಂದ, ಮೊಟ್ಟೆಯಿಂದ ನೋಡಿ. ಹೆಂಗೆ ನಿಮಗೆಲ್ಲ ಅನುಭವ ಇದೆ, ಇದ್ರ ಬಗ್ಗೆ ಹೆಚ್ಚು ಹೇಳಬೇಕಿಲ್ಲ ನೋಡಿ. ಹೀಗೆ ಹಿರಣ್ಯ ಗರ್ಭ ಅಂದರೆ ಹೀಗೆ ನೋಡಿ. ಈಗ ವಿಶ್ವರೂಪವನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಎಷ್ಟಾಯಿತು? ಈಗ 5 ಆಯಿತು. ಯಾವ್ಯಾವುದು? 5. ಒಂದು ಚೇಳು, ಇನ್ನೊಂದು ಡಾಲ್ಫಿನ್, ಇನ್ನೊಂದು ವಿಶ್ವ ಮೊಟ್ಟೆ, ಮೊಟ್ಟೆ, ಹಿರಣ್ಯ ಗರ್ಭ, ಇನ್ನೊಂದು ಒಂದು ಮರ ಅಲ್ವಾ? ಇನ್ನೊಂದು ವ್ಯಕ್ತಿ ರೂಪ, ವಿಶ್ವರೂಪ, ವ್ಯಕ್ತಿ ರೂಪ, ಕಣ್ಣುಗಳು, ಕಿವಿಗಳು, ಪಾದಗಳು, ತಲೆ ನೋಡಿ. ಹಿಂಗೆಲ್ಲ ವಿವರಗಳು ಇದ್ದಾವೆ. ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿದೆ ಅನ್ನೋದು ವಿಚಾರ ನೋಡಿ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ. ನಾನು ಬೇಗ ಓದ್ಕೊಂಡು ಹೋಗ್ಬಿಡ್ತೀನಿ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅಶ್ವತ್ಥ ವೃಕ್ಷದ ನಿಜವಾದ ರೂಪವನ್ನು ಈ ಐಹಿಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳೋದು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆಗೋದಿಲ್ಲ ಅಲ್ವಾ? ಸಂಕೀರ್ಣವಾದದ್ದು. ನಮ್ಮ ಬುದ್ಧಿ ತಿಳುವಳಿಕೆಗೆ ನೋಡಿ ಬೇರು ಮೇಲುಗಡೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ವೃಕ್ಷದ ಐಹಿಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯನು ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದಾಗಲಿ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲಾರ ಅಲ್ವಾ? ನೀವೇ ನೋಡಿ, ನಿಮ್ಮ ಮನೆ ಒಳಗಡೆ ಈಗ ಹೋಲಿಕೆ ಹೇಳಿದ್ನಲ್ಲ, ಆ ಥರ ಕಾಣಕ್ಕಾಗೋದಿಲ್ಲ. ಆದರೂ ಮನುಷ್ಯನು ಕಾರಣವನ್ನು ಹುಡುಕಬೇಕಾಗಿದೆ ನೋಡಿ. ಕಾಣಕ್ಕಾಗಲ್ಲ, ಆದರೆ ಕಾರಣವನ್ನು ಹುಡುಕಬೇಕು ನೋಡಿ. ಈ ಥರ ಶಾಸ್ತ್ರಗಳಿಂದ ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು. ನಾನು ನನ್ನ ತಂದೆಯ ಮಗ, ನನ್ನ ತಂದೆ ಇಂಥವರ ಮಗ ಇತ್ಯಾದಿ ಹೀಗೆ ಹುಡುಕಿಕೊಂಡು ಹೋದರೆ ಬ್ರಹ್ಮನನ್ನು ತಲುಪುತ್ತೇವೆ. ಅವನನ್ನು ಗರ್ಭೋದಕಶಾಹಿ ವಿಷ್ಣು ಸೃಷ್ಟಿಸಿದನು ನೋಡಿ. ಗರ್ಭ ಉದಕ ನೋಡಿ, ಹಿರಣ್ಯ ಗರ್ಭ. ಅರ್ಥ ಆಗ್ತಿದೆಯಾ? ಲಿಂಕ್ ಸಿಗ್ತಿದೆಯಾ ಅಲ್ವಾ? ನೋಡಿ, ಹಿರಣ್ಯ ಗರ್ಭ, ಗರ್ಭೋದಕಶಾಹಿ ವಿಷ್ಣು ಅಲ್ವಾ? ಬ್ರಹ್ಮನನ್ನು ಸೃಷ್ಟಿಸ್ತಾನೆ. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸ ಮುಗಿಯುತ್ತದೆ. ಈ ಮರದ ಮೂಲ ಎಂದರೆ ದೇವೋತ್ತಮ ಪರಮಪುರುಷನನ್ನು ಅವನ ಜ್ಞಾನವಿರುವ ಭಕ್ತರ ಸಹವಾಸದ ಮೂಲಕ ಹುಡುಕಬೇಕಾಗುತ್ತದೆ ನೋಡಿ. ಇದನ್ನೇ ಸಾಧು ಶಾಸ್ತ್ರ ಗುರು, ಸಾಧು ಶಾಸ್ತ್ರ ಗುರು ನೋಡಿ. ಇದೇ ಪ್ರಮಾಣ ಅಲ್ವಾ? ಈ ಥರ ಹುಡ್ಕೋಬೇಕಾಗತ್ತೆ ನೋಡಿ. ಈ ಜ್ಞಾನವನ್ನು ಪಡ್ಕೋಬೇಕಾಗತ್ತೆ ನೋಡಿ. ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ ನೋಡಿ. ಅನುಮಾನಗಳನ್ನು ಬೇರ್ ಸಮೇತ ಕಿತ್ತಾಕಬೇಕಾಗತ್ತೆ ನೋಡಿ. ಒಂಚೂರು ಅನುಮಾನಗಳು ಉಳಿಸ್ಕೊಂಡು ಹೋಗಬಾರ್ದು ನೋಡಿ. ಅದೇ ದೊಡ್ಡ ಹೆಮ್ಮರ ಆಗಿ ಅದೇ ನೋಡಿ. ಕೆಲವರು ಪ್ರಶ್ನೆನೇ ಕೇಳಲ್ಲ, ಮನಸ್ಸೊಳಗಡೆ ಪ್ರಶ್ನೆಗಳಿರ್ತವೆ, ಕೇಳಲ್ಲ. ಕೇಳಿದ್ರೆ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ನೋಡಿ. ಆ ಪ್ರಶ್ನೆಗಳೇ ಭೂತವಾಗಿ ಅವ್ರನ್ನ ನಾಶ ಮಾಡುತ್ತೆ, ಅನುಮಾನಗಳು ನೋಡಿ. ಹಾಗೆ ಯಾವಾಗ ಅನುಮಾನಗಳು ಪ್ರಶ್ನೆಗಳು ಬೇರ್ ಸಮೇತ ನಾಶ ಆಗ್ತವೆ ಅಂದರೆ ಭಕ್ತಿಯೋಗೇನ ಸೇವತೆ ನೋಡಿ. ನಿನ್ನೆ ನಾವು ಬನಾರಸ್ ಹಿಂದೂ ಯೂನಿವರ್ಸಿಟಿ ಸಂಸ್ಥಾಪಕರು ಮದನ್ ಮೋಹನ್ ಮಾಳವಿಯ ಕತೆ ನಾವು ಚರ್ಚೆ ಮಾಡ್ತಿದ್ವಲ್ಲ, ಹಾಗೆ ಆ ತಿಳುವಳಿಕೆಯಿಂದ ಮನುಷ್ಯನು ಕ್ರಮೇಣ ವಾಸ್ತವತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸವಾಗಿ ನೆಲೆಯನ್ನು ಪಡೆಯಬಹುದು ನೋಡಿ. ಒಂದು ಸುಳ್ಳಿನ ಅದನ್ನೇ ನೋಡಿ, ತಮಸೋಮ ಜ್ಯೋತಿರ್ಗಮಯ. ಗಮಯ ಅಂದರೆ
ಹೋಗೋದು ಅಂತ ನೋಡಿ. ಮೃತ್ಯೋರ್ಮ ಅಮೃತಂಗಮಯ, ತಮಸೋಮ ಸತ್ಗಮಯ. ನೋಡಿ ಹಂಗೆ ನಾವು ಯಾವ ಅಜ್ಞಾನದ ಕಡೆ ಇದ್ದೀವೋ ಅಲ್ಲಿಂದ ಜ್ಞಾನದ ಕಡೆ ಹೋಗಬೇಕು. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸ್ತವವಾಗಿ ನೆಲೆಯನ್ನು ಪಡೆಯಬಹುದು. ನೋಡಿ, ಮರ ಅನ್ನೋಂಥದ್ದು ಈಗ ನಾವು ಚರ್ಚೆ ಮಾಡಿದ್ವಲ್ಲ, ಪ್ರತಿಬಿಂಬ ಇದೆ ಅಲ್ವಾ? ಭಗವದ್ಧಾಮದಲ್ಲಿ ಇರುವಂಥದ್ದು ನಿಜವಾದ ಮರ ನೋಡಿ, ಅದರ ಪ್ರತಿಬಿಂಬ ಈ ಮರ. ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದವು ಬಹುಮುಖ್ಯವಾದದ್ದು, ಏಕೆಂದರೆ ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿ ಬಹಳ ಬಲವಾಗಿರುತ್ತದೆ. ನೋಡಿ, ಇದೇ ಸಮಸ್ಯೆ. ಯಾಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂದರೆ ನೋಡಿ, ಈ ಕಾರಣಕ್ಕೆ. ನೋಡಿ, ಬಂದು ಏನು ಮಾಡ್ತಿದ್ವಿ ನೋಡಿ, ಇಂದ್ರಿಯ ಸುಖ ಮತ್ತು ಐಹಿಕ ಪ್ರಕೃತಿಯಲ್ಲಿ ಯಜಮಾನಿಕೆ ಇವೆರಡು ನೋಡಿ ಬಲವಾಗಿ ಭೌತಿಕ ಪ್ರಪಂಚದಲ್ಲೇ ಇರೋದಕ್ಕೆ ಕಾರಣ. ಈಗ ಗೊತ್ತಾಗೋಯ್ತು, ಈಗ ಏನು ಮಾಡಬೇಕು, ಇದರಿಂದ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಆದುದರಿಂದ ಅಧಿಕಾರಯುತ ಧರ್ಮಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯನ ಅನಾಸಕ್ತಿಯನ್ನು ಕಲಿಬೇಕು. ನಿಜವಾಗಿ ಜ್ಞಾನವಿರುವವರಿಂದ ಕೇಳಿ ತಿಳಿಯಬೇಕು. ಭಕ್ತರ ಸಹವಾಸದಲ್ಲಿ ನಡೆಯುವ ಇಂತಹ ಚರ್ಚೆಯಿಂದ ಮನುಷ್ಯನು ದೇವೋತ್ತಮ ಪರಮಪುರುಷನ ಬಳಿಗೆ ಬರುತ್ತಾನೆ. ಎಲ್ಲಿಂದ? ಚರ್ಚೆ ಆಗಬೇಕು, ಭಗವಂತನ ವಿಚಾರಗಳು ನೋಡಿ. ಭಕ್ತರ ಸಹವಾಸ ಅದು ಆನ್ಲೈನ್ ಆಗ್ಬೋದು, ಆಫ್ಲೈನ್ ಆಗ್ಬೋದು ನೋಡಿ. ಒಟ್ಟು ಈಗೇನು ಮಾಡಬೇಕು, ಭಕ್ತರ ಸಹವಾಸ ಮಾಡಬೇಕು. ಭಕ್ತರ ಸಹವಾಸದಲ್ಲಿ ಭಗವಂತನ ವಿಷಯ ಚರ್ಚೆ ಮಾಡಬೇಕು ನೋಡಿ. ನಮಗಿರುವಂಥ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಜ್ಞಾನವನ್ನು ಪಡ್ಕೋಬೇಕು ನೋಡಿ. ಅನಾಸಕ್ತಿಯನ್ನು ಬೆಳೆಸ್ಕೋಬೇಕು, ದೃಢ ಮನಸ್ಸನ್ನು ಪಡ್ಕೋಬೇಕು. ಅನಾಸಕ್ತಿ ಶಸ್ತ್ರದಿಂದ ದೃಢವಾದ ಬೇರಿರೋ ಮರನ ಕಡ್ದಾಕಬೇಕು ನೋಡಿ. ಆಮೇಲೆ ಹುಡುಕಬೇಕು ನೋಡಿ, ಯಾವುದು ಶಾಶ್ವತ ನೋಡಿ, ಶಾಶ್ವತದ ಕಡೆಗೆ ನೋಡಿ. ಅಲ್ಲಿ ಪರಮಪುರುಷನಿಗೆ ಶರಣಾಗಬೇಕು ನೋಡಿ. ಹಿಂಗೆ ಅನಾದಿ ಕಾಲದ ಎಲ್ಲವೂ ಅವನಿಂದಲೇ ಪ್ರಾರಂಭ ಆಯಿತು, ಅವನಿಂದಲೇ ವಿಸ್ತರಣೆಗೊಂತು ಅಂತ ತಿಳ್ಕೋಬೇಕು ನೋಡಿ. ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ ಪ್ರಭುಪಾದರು ನೋಡಿ. ಅನಂತರ ಮನುಷ್ಯನು ಮಾಡಬೇಕಾದ ಮೊದಲ ಕೆಲಸ ಅವನಿಗೆ ಶರಣಾಗುವುದು ನೋಡಿ. ಶರಣಾಗೋದು ಅಂದರೆ ಅಷ್ಟು ಸುಲಭ ಅಲ್ಲ ನೋಡಿ. ಶರಣಾಗೋದಕ್ಕೆ ಎಷ್ಟು ಸಮಯ ಬೇಕು? ಚುಟ್ಕಿ ಹೊಡೆಯೋದ್ರು ಅಷ್ಟು. ಚಿಟಿಕೆ ಹೊಡೆಯೋದು ಇವಾಗಲಂದರೆ ಇವಾಗಲೇ ಶರಣಾಗ್ಬೋದು ಅಲ್ವಾ? ನೋಡಿ, ನಮಗೆ ಪ್ರಶ್ನೆಗಳು ನೋಡಿ, ಆ ಭೂತಗಳು ಕಾಡ್ತಾ ಇರ್ತವೆ. ಗೊಂದಲ, ಪ್ರಶ್ನೆ, ಅನುಮಾನ ನೋಡಿ ನೋಡಿ ಹಿಂಗೆಲ್ಲ ಇವೆಲ್ಲ ಪರಿಹಾರ ಆದಾಗ ಶರಣಾಗ್ತೀವಿ. ಶರಣಾಗಿ ಏನು ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಾರೆ. ಸಂಬಂಧ, ಅಭಿಧೇಯ, ಪ್ರಯೋಜನ. ಮನುಷ್ಯನು ಒಮ್ಮೆ ಹೋದರೆ ಮತ್ತೆ ಈ ಮಿಥ್ಯಾ ಪ್ರತಿಬಿಂಬದ ಮರಕ್ಕೆ ಹಿಂದಿರುಗದೆ ಇರುವಂತಹ ಸ್ಥಳವಿದೆ. ಅದರ ವರ್ಣನೆಯನ್ನು ಇಲ್ಲಿ ಕೊಟ್ಟಿದೆ. ಪ್ರತಿಯೊಂದು ವಸ್ತು ಯಾವ ಮೂಲ ಬೇರಿನಿಂದ ಮೂಡಿ ಬಂದಿದೆಯೋ ಆ ಮೂಲ ಬೇರು ದೈವೋತ್ತಮ ಪರಮಪುರುಷನಾದ ಕೃಷ್ಣ ನೋಡಿ. ಅದು ನೋಡಿ, ಪ್ರಭುಪಾದರು ನಮಗೆ ಹೋಲಿಕೆ ಕೊಡ್ತಾರೆ. ನೀರು ಮರಕ್ಕೆ ಕೊಡಬೇಕು ಅಂದರೆ ಎಲ್ಲಿಗೆ ಕೊಡಬೇಕು? ಬೇರುಗಳಿಗೆ ಕೊಡಬೇಕು. ಎಲೆಗಳು, ಕಾಂಡಗಳು, ಹೂಗಳು, ಕಾಯಿಗಳಿಗೆ ನೀರು ಹಾಕ್ತಾರ ಯಾರಾದರೂ? ಹಾಕಬಾರ್ದು. ಬೇರಿಗೆ ನೀರು ಕೊಟ್ಟರೆ ಇಡೀ ಮರನೇ ಪಡ್ಕೊಳ್ಳುತ್ತೆ ನೋಡಿ. ಆ ಬೇರು ನೋಡಿ, ಆ ಮೂಲ ಬೇರು ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಅಂತ ಇವತ್ತು ವಿಚಾರ. ಯಾರಾದರೂ ನೀರು ಕೊಡಬೇಕು ಮರಕ್ಕೆ ಅಂದರೆ ಬೇರಿಗೆ ಕೊಡಬೇಕು ನೋಡಿ. ಹಂಗೆ ಆ ದೇವೋತ್ತಮ ಪರಮಪುರುಷನ ಅನುಗ್ರಹವನ್ನು ಪಡೆಯಲು ಮನುಷ್ಯನು ಶರಣಾದರೆ ಸಾಕು. ಇದು ಶ್ರವಣ, ಕೀರ್ತನ ಮುಂತಾದವುಗಳಿಂದ ಭಕ್ತಿ ಸೇವೆಯನ್ನು ಮಾಡುವುದರ ಫಲ ನೋಡಿ. ಶ್ರವಣ, ಕೀರ್ತನೆ, ಭಕ್ತಿ ಸೇವೆಗಳೆಲ್ಲ ಮಾಡಿದ್ರೆ ಏನು ಫಲ ನೋಡಿ? ಭಕ್ತಿ ಸೇವೆ ಮಾಡುವುದರ ಫಲ ಯಾವುದು? ಶರಣಾಗೋದು ನೋಡಿ, ಭಕ್ತರಾಗೋದು ನೋಡಿ, ಭಗವದ್ಧಾಮಕ್ಕೆ ವಾಪಸ್ ಹೋಗೋದು ನೋಡಿ. ಯಾವುದು ಮಿಥ್ಯ, ಯಾವುದು ಸತ್ಯ ಅಂತ ತಿಳ್ಕೊಳ್ಳೋದು. ಈ ಐಹಿಕ ಜಗತ್ತಿನ ವಿಸ್ತರಣೆಗೆ ಅವನೇ ಕಾರಣ. ಪ್ರಭುವೇ ಇವನ್ನು ವಿವರಿಸಿದ್ದಾನೆ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಅಂತ ಅಲ್ವಾ? ನಾನು ಎಲ್ಲದರ ಮೂಲ. ಆದುದರಿಂದ ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯನು ಕೃಷ್ಣನಿಗೆ ಶರಣಾಗಬೇಕು. ಕೃಷ್ಣನಿಗೆ ಶರಣಾಗುತ್ತಲೇ ಮನುಷ್ಯನು ತಾನಾಗಿಯೇ ಈ ಐಹಿಕ ವಿಸ್ತರಣೆಯಿಂದ ಕಳಚಿಕೊಳ್ತಾನೆ. ಏನೂ ಮಾಡಬೇಕಾಗಿಲ್ಲ, ಕೃಷ್ಣನ ಶರಣಾದರೆ ಸಾಕು ಅಲ್ವಾ? ಎಲ್ಲ ಭೌತಿಕ ಬಂಧನಗಳು, ಸಮಸ್ಯೆಗಳು, ಪೀಡೆಗಳು, ಬಾಧೆಗಳು ಎಲ್ಲ ನೋಡಿ ಹಾಗೆ ಕೇಳದೆ ಬಿಟ್ಟು ಹೋಗ್ತಾ ಬರ್ತವೆ ನೋಡಿ. ಅದನ್ನೇ
ಅನರ್ಥ ನಿವೃತ್ತಿ ಅಂತ ಹೇಳೋದು. ಆದೌ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯಾ ಅನರ್ಥ ನಿವೃತ್ತಿ. ನೋಡಿ ತಥಾ, ನೋಡಿ ಆಸಕ್ತಿ, ನೋಡಿ ನಿಷ್ಠ, ಆಸಕ್ತಿ, ರುಚಿ, ನೋಡಿ ಭಾವ, ಪ್ರೇಮ, ನೋಡಿ ಇವೆಲ್ಲ ಹಂತಗಳಲ್ಲಿ ಬರ್ತವೆ. ನೋಡಿ ಹಾಗೆ ಪ್ರಾರಂಭ ಎಲ್ಲಾಗುತ್ತೆ, ಆದೌ ಶ್ರದ್ಧದಿಂದ ಶುರುವಾಗುತ್ತೆ. ಆಮೇಲೆ ಏನು ಮಾಡಬೇಕು? ಸಾಧು ಸಂಘ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಭಜನ ಕ್ರಿಯೆ ಮಾಡಬೇಕು. ನೋಡಿ ಆಮೇಲೆ ಬೇಡದೆಲ್ಲ ಬಿಟ್ಟು ಹೋಗ್ತವೆ. ನಿಮ್ಮ ಬದುಕಲ್ಲೂ ಹೀಗೆ ಆಗಿರುತ್ತೆ ನೋಡಿ. ಯಾರ್ಯಾರು ಎಷ್ಟೆಷ್ಟು ಭಕ್ತಿಯಲ್ಲಿ, ಭಕ್ತರ ಸಂಘದಲ್ಲಿ ನೋಡಿ ಸಮಯ ಅವಕಾಶ ಕೊಟ್ಟಿದ್ದೀರೋ ಅಷ್ಟಷ್ಟು ಅನರ್ಥ ನಿವೃತ್ತಿಗಳಾಗ್ತಾ ಬರ್ತಾಯಿದೆ ನೋಡಿ. ಬೇಕಿದ್ರೆ ನೋಡಿ, ಒಬ್ಬೊಬ್ಬರು ಕೂಡ ನಿಮ್ಮ ಬದುಕೇ ನೀವೇ ಹಿಂದೆ ಹೆಂಗಿದ್ರಿ ಇವತ್ತು ಹಿಂಗೆ ಆಗ್ತಿದ್ರಿ ನೋಡಿ. ಒಬ್ಬೊಬ್ಬರು ಅದ್ರ ಬದುಕಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗಿದೆ, ಆಗ್ತಾ ಇದೆ ಅಲ್ವಾ? ಹಾಗೇ ಇಲ್ಲ ಅಂತ ಹೇಳ್ತೀರಾ? ಆಗಿದೆ ಪ್ರಭುಜಿ, ಆಗಿದೆ ಪ್ರಭುಜಿ. ಯಥಾಮ ಪ್ರಪತ್ತು ತುಂಬಾನೇ ಆಗಿದೆ ಅಂತ ಹೇಳ್ಬೋದು ಪ್ರಭುಜಿ. ನಾವೇನಾದ್ರು ಭೌತಿಕ ಎಲ್ಲ ಇದ್ದಿದ್ರೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಈಗ ಪೀಸ್ ಆಫ್ ಮೈಂಡ್ ಇದೆ ಪ್ರಭುಜಿ. ನೋಡಿ ಇದೊಂದು ಉಪ ಉತ್ಪನ್ನ, ಇದು ಬೈ ಪ್ರಾಡಕ್ಟ್. ಪೀಸ್ ಆಫ್ ಮೈಂಡ್ ಇಸ್ ಎ ಬೈ ಪ್ರಾಡಕ್ಟ್ ಅಲ್ವಾ? ನೋಡಿ ಅದನ್ನೇ ಇಲ್ಲಿ ಹೇಳ್ತಾರೆ, ಉಪ ಉತ್ಪನ್ನಗಳು ಅಂತಲೇ ಈಗೆಲ್ಲ ಹೇಳಿದ್ರು ಅಲ್ವಾ? ನೋಡಿ ಇಲ್ಲಿ ಓದಿದ್ವಿ ನಾವೆಲ್ಲೋ ಉಪ ಉತ್ಪನ್ನಗಳು ಅಂತ ಓದಿದ್ವಿ. ಆದರೆ ಮೂಲ ಫಲ ನೋಡೋದು ಭಗವತ್ ಪ್ರೇಮ. ಆ ಉಪ ಉತ್ಪನ್ನಗಳು ಇದು ಕೆಲಸ ಮಾಡುತ್ತೆ ಅಂತ ತೋರಿಸೋದಕ್ಕೆ ನೋಡಿ ಈಗ ಹೇಳಿದ್ರಲ್ಲ ಪೀಸ್ ಆಫ್ ಮೈಂಡ್, ಇದೆಲ್ಲನೂ ಕೂಡ ನಮಗೆ ಇಂಡಿಕೇಟರ್ಸ್, ಸೂಚಕನೆ, ಚಿಹ್ನೆಗಳು, ಇವೆಲ್ಲ ಸೂಚನೆಗಳು. ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀವಿ, ಈ ಮಾರ್ಗ ಸರಿ ಇದೆ. ನೋಡಿ ಈಗ ಹೇಳಿದ್ರಲ್ಲ ಮರವನ್ನು ಬೇರು ಸಮೇತ ಕಿತ್ತಾಕೋದು, ನೋಡಿ ಇದೆಲ್ಲನೂ ಈ ಕಡೆಗೆ ಹೋಗ್ತಾ ಇದ್ದೀವಿ, ಪ್ರಗತಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಸೂಚಕ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಯಾರಾದ್ರೂ ಏನಾದರೂ ಹೇಳಕ್ಕೆ ಬಯಸ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಪ್ರಭುಜಿ, ನಿನ್ನೆ ನಾನು ನಮ್ಮ ರಿಲೇಟಿವ್ ಅಲ್ಲಿ ಒಬ್ರು ತೀರ್ಕೊಂಡ್ರು, ಅಲ್ಲಿ ಹೋಗಿದ್ದೇವೆ. ಓಕೆ. ಅಲ್ಲಿ ಹೋದಾಗ ಒಬ್ರು ಇಸ್ಕಾನ್ಗೆ ನೀನ್ ಸೇರಿದ್ಯಾ ಅಂದ್ರು. ನಾನ್ ತಿಲಕ ಇದೆಲ್ಲ ಹಾಕೊಂಡಿರು ನೋಡಿ. ಹೌದು, ನಾವು ಸೇರ್ಕೊಂಡಿದ್ದೀವಿ, ನಾವು 16 ಮಾಲೆ ಜಪ ಮಾಡ್ತೀವಿ. ಹೌದು. ಆದ್ರೆ ನಾವು ಇದೆಲ್ಲ ಮಾಡೋದಿಲ್ಲ ಅಂದ್ರು. ಯಾಕೆ ಅಂದ್ರೆ 16 ಮಾಲೆ ಜಪ ಮಾಡ್ತೀವಿ ಅಂದ್ರೆ ಯಾಕೆ ನಿನ್ ಮನಸ್ಸು ಪರಿವರ್ತನೆ ಆಗಿಲ್ಲ? ನಾವು ಎಲ್ಲಾ ತಿಂತೀವಿ, ಎಲ್ಲಾ ಮಾಡ್ತೀವಿ. ನಾನು ಗೌರವನೀತಿ ವಿಗ್ರಹಗಳನ್ನ ಮಾಡ್ಕೊಟ್ಟೆ, ರಾಧಾ ಕೃಷ್ಣ ವಿಗ್ರಹಗಳನ್ನ ಮಾಡ್ಕೊಟ್ಟೆ ಅಂತ ಹೇಳ್ತಾರೆ ಅವರು. ಆದ್ರೆ ಭಕ್ತಿ ಅಂತದ್ದು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಪ್ರಭುಜಿ. ಹೌದು ಮತ್ತೆ ನೋಡಿ ಹಂಗೆ ಇರುತ್ತೆ ಜಗತ್ತು. ಅವ್ರು ಎಲ್ಲಿದ್ದಾರೆ ಮಾತಾಜಿ? ಅವರು ಯಾವ ಸ್ಥಳ? ಅವ್ರು ಮದನಪಲ್ಲಿಯಲ್ಲಿ ಇದ್ದಾರೆ. ಮೊದ್ಲು ಅವರು ಕರ್ನೂಲಲ್ಲಿ ಇದ್ರಂತೆ, ಅಲ್ಲಿ ದೇವಸ್ಥಾನ ಇದೆ ಅಂತೆ. ಓಕೆ ಓಕೆ. ಅಂದ್ರೆ ಅಲ್ಲಿ ತುಂಬಾನೇ ಚೆನ್ನಾಗಿ ದೇವಸ್ಥಾನಕ್ಕೆ ವಾರ ವಾರ ಹೋಗೋದು, ದೇವರ ಸೇವೆ ಮಾಡೋದು ಎಲ್ಲ ಮಾಡ್ತಾ ಇದ್ರಂತೆ. ಆದ್ರೆ ಅವ್ರು ಮಾಡೋದು ಯಾವ್ದು ಬಿಡ್ತಾ ಇಲ್ವ. ಓಕೆ ಓಕೆ. ನೋಡಿ ಹಿಂಗೆ ಇರುತ್ತೆ ಹಗ್ಗ ಜಗ್ಗಾಟ. ಭೌತಿಕ ಪ್ರಪಂಚ ಮಾಡಿಕೊಡ್ಸಿದ್ದಾರೆ ಪ್ರಭುಜಿ ಅವರು. ಮಾಡಿಕೊಡ್ಸ್ತಾರಂತೆ. ಮತ್ತೆ ರಾಧಾಕೃಷ್ಣನನ್ನ ಕೊಟ್ಟಿದ್ದಾರಂತೆ, ಮನೆಯಲ್ಲೂ ಇಟ್ಕೊಂಡಿದ್ದಾರಂತೆ, ಪೂಜೆ ಎಲ್ಲಾ ಮಾಡ್ತಾರಂತೆ, 16 ಜಪಾನು ಮಾಡ್ತಾರಂತೆ. ಆದ್ರೆ ನಾನ್ ವೆಜ್ ತಿಂತಾರಂತೆ, ಈರುಳ್ಳಿ ಬೆಳ್ಳುಳ್ಳಿ ತಿಂತಾರಂತೆ, ಎಲ್ಲೂ ಬೇರೆ ಕಡೆ ಹೋದ್ರು ಹೋಟ್ಲಲ್ಲಿ ತಿಂತಾರಂತೆ. ಇದ್ ನಾನಂದೆ, ಯಾಕೆ ಈ ತರ ನೀನ್ 16 ಮಾಲೆ ಜಪ ಮಾಡ್ತಾ ಇದ್ರೆ ನೀನು ಒಂದೊಂದೇ ಬಿಟ್ಟು ಹೋಗ್ತಾ ಇರ್ಬೇಕು, ಆದ್ರೆ ನಿನ್ನ ಜಪದಲ್ಲಿ ಅದು ಸ್ವಚ್ಛತೆ ಇಲ್ವೇನೋ ಅನ್ಸುತ್ತೆ ಅಂದ್ರೆ, ಇಲ್ಲ ನಾನು ಬೆಳಗ್ಗೆನೆ 4 ಎದ್ದು ಜಪ ಮಾಡ್ತೀನಿ ಸ್ನಾನ ಮಾಡಿ ಅಂತಾರೆ. ಅವರು ಸಾಧು ಸಂಘದಲ್ಲಿ ಇಲ್ಲ ಅನ್ಕೋತೀನಿ. ಇವಾಗ ಮದನಪಲ್ಲಿಗೆ ಬಂದ್ಬಿಟ್ಟು 1 ವರ್ಷ ಆಯ್ತಂತೆ, ಇಲ್ಲಿ ದೇವಸ್ಥಾನ ಇಲ್ಲ, ಇಸ್ಕಾನು ಗ್ರೂಪ್ ಇಲ್ಲ. ಹೌದೌದು. ಮತ್ತೆ ನೋಡಿ ಹಿಂಗೆ ಒಬ್ಬೊಬ್ಬರದು ಹಿನ್ನೆಲೆ ಒಂದೊಂದು ಥರ ಇರುತ್ತೆ. ಮತ್ತು ಒಬ್ಬೊಬ್ಬರಿಗೆ ಯಥಾಮಾಂ ಪ್ರಪದ್ಯಂತೆ, ಎಷ್ಟು ಅವರು ನೋಡಿ ಶರಣಾಗಬೇಕು ಅನ್ನೋವಂಥದ್ದು, ಅದರಲ್ಲೂ ಕೂಡ ಬೇರೆ ಬೇರೆ ಹಂತಗಳಿರ್ತವೆ. ಒಬ್ಬೊಬ್ಬರಿಗೆ ಅವ್ರಿಗೆ ಬೇರೆ ಬೇರೆ ಅವ್ರದ್ದೇ ಆದಂಥ ಕಾರಣಗಳಿರ್ತವೆ, ನೆಪಗಳಿರ್ತವೆ.
ಅದು ಏನೂ ಹೇಳೋಕ್ಕಾಗಲ್ಲ. ಇದನ್ನೆಲ್ಲ ನೋಡಿ ನಾವೇನು ಮಾಡಬೇಕು ಅಂದರೆ ಭಗವಾನ್ ಕೃಷ್ಣ ಚೆನ್ನಾಗಿಟ್ಟಿದ್ದಾರೆ, ನಾವು ಬೇಕಾದಷ್ಟು ಕೊಟ್ಟಿದ್ದಾನೆ ಭಗವಂತ ಅಂತ. ನೋಡಿ ನಾವು ಜಾಗೃತಿ ಆಗಬೇಕಷ್ಟೇ. ನೋಡಪ್ಪ, ಹಿಂಗೆಲ್ಲ ಇದ್ದು ಕೂಡ ಈ ಥರ ಬದಲಾಗದೇ ಇರೋರು ಇದ್ದಾರೆ, ನಾನು ಹುಷಾರಾಗಬೇಕು. ನೋಡಿ, ಒಟ್ಟು ಏನಂದರೆ ಪಾಠ ಕಲ್ತ್ಕೋಬೇಕು. ಜನಗಳು ಇಷ್ಟೋ ವ್ಯವಸ್ಥೆಗಳಿದ್ದು, ಅನುಕೂಲಗಳಿದ್ದು, ನೋಡಿ ಇಷ್ಟು ಬೇರೆ ಥರದ್ದೆಲ್ಲ ಮಾಡ್ತಾರೆ. ಇದು ಅಂದರೆ ನೋಡಿ, ನಾವು ಕೂಡ ಎಷ್ಟು ಕಷ್ಟ ಇದೆ, ಇದು ಗಂಭೀರವಾಗಿ ನಾವು ಗಂಭೀರ ಆಗಬೇಕು. ಇಷ್ಟೇ ಪಾಠ. ನಾವು ಎಚ್ಚರಿಕೆ ತೊಗೋಬೇಕು, ನಮ್ಮ ಭಕ್ತಿಯನ್ನು ನಾವು ಉಳಿಸ್ಕೋಬೇಕು, ಅವರಿಂದ ನಾವು ಪ್ರಭಾವಿತರಾಗಬಾರ್ದು. ನೋಡಿ, ಭಯ ಆಗೋಯ್ತು ಪ್ರಭುಜಿ, ಅವ್ರ ಮಾತು ಕೇಳ್ತಾ ಇದ್ರೆ ಇವರು ಇಂಥ ಜನನು ಇರ್ತಾರ ಅಂತ. ನೋಡಿ ಹಿಂಗೆ ಜಗತ್ತಲ್ಲಿ ಹಿಂಗೆ ನೋಡಿ ಸ್ವಲ್ಪ ಎಚ್ಚರಿಕೆ ತೊಗೋಬೇಕು ಅಲ್ವಾ. ನೋಡಿ, ಕೆಲವರಿಗೆ ಕೆಲವು ಜನ್ಮಗಳೇ ಬೇಕಾಗತ್ತೆ. ನೋಡಿ ನಮ್ಮ ರಥಯಾತ್ರಾ ಆನಂದ್ ಪ್ರಭುಜಿಯವರು ಕೈಗೆ ಜಪಮಾಲೆ ಸಿಕ್ಕ ಮೊದಲನೇ ದಿನವೇ ಭಕ್ತರ ಪರಿಚಯ ಆದ ದಿನವೇ 16 ಮಾಲೆ ಶುರು ಮಾಡ್ತಾರೆ. ನೋಡಿ, ಕೆಲವು ಜನ್ಮಗಳೇ ಬೇಕಾಗತ್ತೆ. ನೋಡಿ, ಒಂದು ಕಠಿಣ ನಿರ್ಧಾರ. ನೋಡಿ, ಇಲ್ಲಿ ಹೇಳ್ತಿದ್ದಾರಲ್ಲ ಶ್ಲೋಕದಲ್ಲಿ, ನೋಡ, ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರೆ ಇರುವ ಈ ಮರವನ್ನು ಕಡಿದು ಹಾಕಬೇಕು. ನೋಡಿ, ಅವ್ರ ಮನಸ್ಸು ಮಾಡಲ್ಲ. ನೋಡಿ, ಬೇಕಿದ್ರೆ ನೋಡಿ, ಅದಕ್ಕೆ ದೃಢವಾದ ಮನಸ್ಸು ಬೇಕು. ನೋಡಿ, ಒಂದು ಕೈಯಲ್ಲಿ ಶಸ್ತ್ರ ಬೇಕು, ಅನಾಸಕ್ತಿ ಇರಬೇಕು. ಅನಾಸಕ್ತಿಯ ಶಸ್ತ್ರ ನೋಡಿ, ಮರನ ಕಡಿದು ಹಾಕಬೇಕು. ನೋಡಿ, ಕೆಲವರು ಕಡಿದು ಹಾಕಲ್ಲ, ಎರಡು ಮ್ಯಾನೇಜ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಅಂತಾರೆ. ನೋಡಿ, ಆ ಒಳಗಡೆ ಏನು ಬೇರೆ ಇರುತ್ತೆ ನೋಡಿ, ಅದು ಮತ್ತೆ 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 ನೋಡಿ ಚಿಗುರ್ತಾ ಬರ್ತಾನೇ ಇರುತ್ತೆ. ಮರ ಕಡಿತಾರೆ, ಭಕ್ತರ ಸಂಘದಲ್ಲಿ ಮರ ಕಡ್ದಾಕ್ದಂಗೆ ಆಗುತ್ತೆ. ಈಗ ನೋಡಿ, ಈಗೆಲ್ಲ ಕೇಳಿದಾಗ ಅನಾಸಕ್ತಿ, ನೋಡಿ ದೃಢ ಮನಸ್ಸು ಎಲ್ಲ ಇರುತ್ತೆ. ನೋಡಿ, ಆಚೆ ಹೋದಾಗ ಮತ್ತೆ ಚಿಗುರುತ್ತೆ, ಮತ್ತೆ ವಾಪಸ್ ಭಕ್ತರ ಸಂಘಕ್ಕೆ ಬರ್ತೀವಿ, ಮತ್ತೆ ಕತ್ತರಿಸಿ ಹಾಕ್ದಂಗೆ ಆಗುತ್ತೆ, ಮತ್ತೆ ಚಿಗುರುತ್ತೆ. ಹಿಂಗೆ ಜಗತ್ತು ನಡೀತಾ ಇರುತ್ತೆ. ಯಾವರೆಗೂ ಅಂತಂದರೆ ಕೊನೆಯ ಪರೀಕ್ಷೆ. ನೋಡಿ, ಅಂತ್ಯ ನಾರಾಯಣ ಸ್ಮೃತಿ. ನೋಡಿ, ಹಿಂಗೆ. ಹರೇ ಕೃಷ್ಣ ಮಾತಾಜಿ. ಏನೇ ಆಗಲಿ, ಯಾರೇ ನೋಡಲಿ, ನಾವು ಪಾಠ ಕಲ್ತ್ಕೊಂಡು ಎಚ್ಚರಿಕೆ ಪಡ್ಕೊಂಡು ನಾವು ಸರಿ ಆಗೋಣ. ನೋಡಿ, ನಮಗೂ ಕೆಲವು ಹಿಂಗೆ ನೋಡಿದಾಗ ನಮಗೂ ಅನಿಸುತ್ತೆ, ಯಾಕೆ ಇವ್ರು ಹಿಂಗೆ ಅಂತ. ಇದು ನಮಗೂ ಪಾಠಕ್ಕೋಸ್ಕರ, ನಮ್ಮ ಎಚ್ಚರಿಕೆಗೋಸ್ಕರ ನೋಡಿ ಭಗವಂತ ಈ ಥರದ್ದೆಲ್ಲ ವ್ಯವಸ್ಥೆಗಳನ್ನು, ನಮ್ಮ ಅನುಭವಗಳನ್ನು ಕೊಡ್ತಾನೆ. ಹರೇ ಕೃಷ್ಣ. ತುಂಬ ಧನ್ಯವಾದ ಮಾತಾಜಿ ಇದು ಹಂಚ್ಕೊಳ್ಳೋದಕ್ಕೆ. ಹರೇ ಕೃಷ್ಣ. ಪ್ರಭುಜಿ ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು ಹೇಳ್ತಾ ಇದ್ರು, ಒಬ್ಬನ್ಗೆ ಲೂಸ್ ಮೋಷನ್ ಆದ್ರೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಹೇಳ್ತಾರೆ, ನೀನು ಸ್ಪೈಸಿ ಫುಡ್ ಎಲ್ಲ ತಿನ್ಬೇಡ, ಆಯಿಲ್ ಐಟಮ್ ಎಲ್ಲ ತಿನ್ಬೇಡ ಅಂತ ಹೇಳಿದ್ರೆ ಎಷ್ಟು ನಮ್ರತೆಯಿಂದ ಕೇಳ್ತಾನೆ. ಭಗವಂತ ಹೇಳಿರೋದನ್ನ ಯಾಕೆ ಕೇಳಲ್ಲ ಅವನು ಅಂದ್ರೆ ಭಗವಂತನ ಮೇಲೆ ಅವನಿಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಹೌದು ಮಾತಾಜಿ. ನೋಡಿ, ಆ ನಂಬಿಕೆ ವಿಶ್ವಾಸ ಬರೋದಕ್ಕೆಲ್ಲ ಕೆಲವೆಲ್ಲನೂ ನೋಡಿ ಎದ್ದು ಬಿದ್ದು ನೋಡಿ ಎಷ್ಟೋ ಜನ್ಮಗಳು ಬೇಕಾಗತ್ತೆ. ಅದಕ್ಕೆ ಬಹುನಾಂ ಜನ್ಮ ನಮ್ಮ ಅಂತ್ಯೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಾಹ ಸರ್ವಮಿತಿ ಸಹ ಮಹಾತ್ಮ ಸುದುರ್ಲಭ. ಎಷ್ಟೋ ಜನ್ಮಗಳು ಬೇಕಾಗತ್ತೆ. ನೋಡಿ, ಈ ಥರದ್ದು ನಮಗಾರಿಗಾದರೂ, ನಮ್ಮಲ್ಲಿ ಯಾರಿಗಾದರೂ ನಮಗೆ ನೋಡಿ ಈ ಥರದ್ದು ಅನ್ನಿಸ್ತಿದೆ ಅಂದರೆ ನೋಡಿ, ಭಕ್ತರ ಮಾತಲ್ಲಿ ವಿಶ್ವಾಸ, ನೋಡಿ ಅದನ್ನು ಆಚರಣೆಗೆ ತರೋದು, ಶಾಸ್ತ್ರಗಳಲ್ಲಿ ವಿಶ್ವಾಸ, ಅದನ್ನು ಆಚರಣೆಗೆ ತರೋದು, ಗುರುಗಳ ಮಾತಲ್ಲಿ ವಿಶ್ವಾಸ, ಅದನ್ನು ಆಚರಣೆಗೆ ತರೋದು. ನೋಡಿ, ಆ ಆಚರಣೆಗಳು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಅದು ಆಚರಣೆ ಮಾಡಿದಾಗ ಅದರಲ್ಲಿ ಬರುವಂಥ ಅನುಭವಗಳು, ಅದರಿಂದ ವಿಶ್ವಾಸ, ಅದನ್ನು ಇನ್ನು ಸ್ವಲ್ಪ ಜಾಸ್ತಿ ಮಾಡೋದು, ಅದರಿಂದ ವಿಶ್ವಾಸ. ನೋಡಿ, ಹೀಗೆ ಪೂರ್ಣ ವಿಶ್ವಾಸ ಬರುತ್ತೆ. ನೋಡಿ, ಪೂರ್ಣ ಪ್ರಯತ್ನ ಮಾಡ್ತಾರೆ, ಮಾಡಬೇಕಾಗತ್ತೆ. ಇದು ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡ್ದು, ನಾಡ್ದಲ್ಲ ಆಚೆ ನಾಡ್ದು ಆಗಲೇಬೇಕಾಗಿರೋದು. ಎಲ್ಲಿವರೆಗೂ ಅಂದರೆ ವಾಪಸ್ ನೋಡಿ, ಇವತ್ತಿನ ಭಾವಾರ್ಥ ಇವತ್ತಿನ ಶ್ಲೋಕದಲ್ಲಿ ಹೇಳಿದ್ರಲ್ವಾ, ಬೇರ್ ಸಮೇತ ಕಿತ್ತಾಕೋದು. ನೋಡಿ, ಭಗವಂತನಿಗೆ ಶರಣಾಗೋದು. ನೋಡಿ, ಭಗವಂತ ಧಾಮಕ್ಕೆ ನೋಡಿ ಶಾಶ್ವತ ಸ್ಥಳ ಯಾವುದಿದೆಯೋ, ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಹಿಂದಿರುಗಿದಲ್ವೋ ಆ ಸ್ಥಳವನ್ನು ಹುಡುಕೋದು. ನೋಡಿ, ದೇವೋತ್ತಮ ಪರಮಪುರುಷನಿಗೆ ಶರಣಾಗೋದು. ನೋಡಿ, ಈ ಕೆಲಸ ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡ್ದು ಆಚೆ ನಾಡ್ದು ಒಂದಿನ ಆಗಲೇ ಬೇಕಾಗಿರೋಂಥದ್ದು. ಅದನ್ನೇ ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ಏನು ಹೇಳ್ತಾರೆ? ನಾಳೆ ಮಾಡುವುದನ್ನು
ನಾಡದ್ ಈಗಲೇ ಮಾಡು. ನಾಡದ್ ಮಾಡು ಹಿಂದೆ ಮಾಡು. ಹಿಂದೆ ಮಾಡು. ಇಂದು ಮಾಡುವುದನ್ನ ಇವತ್ತು ಮಾಡೋದನ್ನ ಈಗ ಮಾಡು. ಇವಾಗಲೇ ಮಾಡು. ಈಗ ಮಾಡು. ಈಗ ನೌ ಇಸ್ ದ ಟೈಮ್. ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥಾತೋ ಬ್ರಹ್ಮ ಜಿಜ್ಞಾಸ. ನೌ ಇಸ್ ದ ಟೈಮ್. ಇದೇ ಸಮಯ. ಇವಾಗ ಮಾಡಿದ್ರೆ ನಮಗೆ ಉಪಯೋಗ, ಪ್ರಯೋಜನ. ನೋಡಿ, ನಿನ್ನೆ ನಾವು ಛಂದೋಗ್ಯ ಉಪನಿಷತ್ತಿನಲ್ಲಿ ಓದ್ತಿದ್ವಲ್ವ. ನೋಡಿ, ಒಂದು ಆತ್ಮ ಹೇಗೆ ಪುಣ್ಯ ಸಂಪಾದನೆ ಮಾಡಿ ಬೇರೆ ಲೋಕಗಳಿಗೆ ಹೋಗಿ, ಬೇರೆ ಬೇರೆ ಮೇಲಿನ ಲೋಕಗಳಿಗೆ ಹೋಗಿ ಕೆಳಗಡೆ ಮಳೆ ಮುಖಾಂತರ ಬಿದ್ದು, ನೋಡಿ ಅದು ಒಂದು ಧಾನ್ಯ ನೋಡಿ ಒಳಗಡೆ ಆತ್ಮ ಪ್ರವೇಶ ಮಾಡಿ ನೋಡಿ ಅದು ಎಷ್ಟು ನೋಡಿ ಈ ಮನುಷ್ಯ ಜನ್ಮ ಎಷ್ಟು ಅಪರೂಪ ಅನ್ನೋದು ಗೊತ್ತಾಗುತ್ತೆ. ನೋಡಿ ಎಷ್ಟು ಕಷ್ಟ ಈ ಶರೀರ ಪಡ್ಕೊಳ್ಳೋದು. ನೋಡಿ 84 ಲಕ್ಷ ನೋಡಿ ಯೋನಿಗಳಲ್ಲಿ ದೇಹಗಳನ್ನು ಪಡ್ಕೊಂಡು ಕೊನೆಯಲ್ಲಿ ಮನುಷ್ಯ ಶರೀರ. ಅದರಲ್ಲೂ ಕೂಡ ಈ ಥರ ಇಷ್ಟೊಂದು ವಿರಳ ಅನ್ನೋದು ಮಹತ್ವ ತಿಳ್ಕೊಂಬಿಟ್ರೆ ನೋಡಿ ನಾವು ಗಂಭೀರ ಆಗ್ತೀರಿ, ಸೀರಿಯಸ್ ಆಗ್ತೀರಿ ಅಂತ. ನೋಡಿ ಹಾಗೆ ವಿಚಿತ್ರ. ಯಾರು ಏನೇ ಆಗಲಿ ನಮಗೆ ನಾವು ಅದರಲ್ಲಿ ಲಾಭ ಮಾಡ್ಕೊಳ್ಳೋಣ. ಹರೇ ಕೃಷ್ಣ. ಲೋಕಕ್ಕೆಲ್ಲ ನಾವು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ನೋಡಿ ಅಣ್ಣ ಬಸವಣ್ಣವರು ಹೇಳ್ತಾರೆ. ನೋಡಿ ಹಂಗೆ ನಮ್ಮ ಬೆನ್ನು ನಾವು ತಿಕ್ಕೊಂಡು ನಾವು ಗಂಭೀರವಾಗಿ ಅರ್ಥ ಮಾಡಿಕೊಂಡು ನೋಡಿ ಮುಂದೆ ಹೋದರೆ ಬೇರೆಯವರು ನೋಡಿ ನಮ್ಮನ್ನು ನೋಡಿ ಪ್ರಭಾವ ಆಗ್ತಾರೆ. ಕೇಳೋದುಗಿಂತಲೂ ನೋಡ್ತಾರೆ, ನಮ್ಮನ್ನು ನೋಡ್ತಾರೆ. ನೋಡಿ ಜನಗಳು ನೋಡಿ ನಮ್ಮ ಉಪದೇಶಕ್ಕಿಂತಲೂ ನಮ್ಮ ಆಚರಣೆಗಳನ್ನು ಜಾಸ್ತಿ ನೋಡ್ತಾರೆ. ನೋಡಿ ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಹಂಗಾದರೆ ಹಂಗಾಗಲ್ಲ ನೋಡಿ. ಹಾಗೆ ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಏನಾದರೂ ವಿಶೇಷ ದಿನಗಳಿದಾವ ಮಾತಾಜಿ? ಶ್ವೇತಾ ಮಾತಾಜಿ? ಇಲ್ಲ ಪ್ರಭುಜಿ, ಏನಿಲ್ಲ ಪ್ರಭುಜಿ. ಇವಾಗ ನಾವು ಈ ಮರದ ಒಳಗಡೆ ಇದೀವೋ ಮೇಲ್ಗಡೆ ಬುಡದಲ್ಲಿ ಇದೀವೋ ಗೊತ್ತಾಗ್ತಿಲ್ಲ ಪ್ರಭುಜಿ. ಒಳಗಡೆ ಇದೀವಿ. ಹೇಳಿ, ನೀವೇ ಹೇಳಿ, ಎಲ್ಲಿದ್ದೀರಿ ನೀವು? ಇವಾಗ ನೀವು ಒಂದ್ಸತಿ ಒಳಗಡೆ ಇದೀವಿ ಅಂತ ಅಂದ್ರಿ ಪ್ರಭುಜಿ, ಮತ್ತೆ ಸ್ವಲ್ಪ ಕಾಣ್ತೀವಿ ಅಂತ ಹೇಳಿದ್ರಿ. ಹಂಗಾಗಿ ಇದು ಯಾಕೆ ಗೊಂದಲ ಆದಂಗ. ಮರದಲ್ಲಿ ಜೀವಿಗಳೆಲ್ಲ ಎಲ್ಲಿರ್ತವೆ ಮಾತಾಜಿ? ಈ ಜೀವಿ ಹುಳಗಳು, ಪಕ್ಷಿಗಳು, ಕೋತಿಗಳು ಎಲ್ಲ ಎಲ್ಲಿರ್ತವೆ? ಮರದ ಮಧ್ಯದಲ್ಲಿ ಇರ್ತಾರೆ. ನೋಡಿ, ಮರದ ಅಂಗಾಂಶದ ಒಳಗಡೆ ಇರೋದಿಲ್ಲ, ಟಿಶ್ಯೂ ಒಳಗಡೆ ಇರೋದಿಲ್ಲ. ಇದು ಹೋಲಿಕೆ ಮಾತಾಜಿ. ಇದು ಹೋಲಿಕೆ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳಿ ಮೊದಲು. ಇದು ಹೋಲಿಕೆ. ಒಂದು ಮರದಲ್ಲಿ ಪಕ್ಷಿಗಳು ಎಲ್ಲಿರ್ತವೆ ಮಾತಾಜಿ? ಪಕ್ಷಿಗಳು, ಪ್ರಾಣಿಗಳು, ಹುಳಗಳು ಮರದ ಒಳಗಡೆ, ಮರದ ಮಧ್ಯದಲ್ಲಿ ಗೊತ್ತಿರುತ್ತೆ. ಮಧ್ಯದಲ್ಲಿ ಕುತ್ಕೊಂಡಿರುತ್ತೆ. ನೋಡಿ, ಮರದ ದೇಹದ ಒಳಗಡೆ ಪ್ರವೇಶ ಮಾಡಿರೋದಿಲ್ಲ ಇಲ್ಲ ಅಲ್ವಾ ಮಾತಾಜಿ? ಮರದ ಅಂಗಾಂಶ ಟಿಶ್ಯೂ ಇದೆಯಲ್ಲ, ಅದ್ರ ಒಳಗಡೆ ಹೋಗಿರೋದಿಲ್ಲ. ಮರದ ಮೇಲೆ ಕೊಂಬೆಗಳು, ಬೇರೆ ಬೇರೆ ಕೊಂಬೆಗಳು ಬೇರೆ ಬೇರೆ ಹಂತಗಳಲ್ಲಿರ್ತವೆ. ನೋಡಿ ಅದನ್ನ ನೋಡಿ ಅರ್ಥ ನೋಡಿ ಹಂಗೆ ಮಾತಾಜಿ. ಮರದ ಕಂಪೇರ್ ಮಾಡ್ಬೋದು ಪ್ರಭುಜಿ. ಸಮುದ್ರದಲ್ಲಿ ಮೀನಿರುತ್ತೆ, ಮೀನು ಸಪರೇಟ್, ಸಪರೇಟ್. ಅದು ಸಮುದ್ರದ ಒಳಗೆ ಇದಾಗ್ಬಿಟ್ರಲ್ಲ ಅಂತ ನೋಡಿ. ಈ ಚಿತ್ರ ನೋಡಿ ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ ಪ್ರಭುಪಾದರು. ಅವ್ರ ಶಿಷ್ಯರ ಕೈಯಲ್ಲಿ ಚೆನ್ನಾಗಿ ಬರೆಸಿದ್ದಾರೆ. ಬೇರೆ ಬೇರೆ ಕೊಂಬೆಗಳಿದ್ದಾವೆ. ಬೇರೆ ಬೇರೆ ಕೊಂಬೆಗಳ ಮೇಲೆ ಬೇರೆ ಬೇರೆ ಜೀವಿಗಳು ಕೊಂಬೆಗಳ ಮೇಲೆ ಇದ್ದಾವೆ ಮಾತಾಜಿ. ಅರ್ಥ ಆಯ್ತಾ? ಈ ಚಿತ್ರ ನೋಡಿ ಶ್ವೇತಾ ಮಾತಾಜಿ. ಮರದ ಒಳಗಡೆ ಅಂದರೆ ಹಂಗಲ್ಲ. ಮರದ ಒಳಗಡೆ ಅಂತ ಹಂಗಲ್ಲ. ಮರದ ಬೇರೆ ಬೇರೆ ಕೊಂಬೆಗಳ ಮೇಲೆ ಬೇರೆ ಬೇರೆ ಜೀವಿಗಳು ಇದ್ದಾವೆ ಅನ್ನೋದು. ಅತ್ಯಂತ ಕೆಳಗಡೆ ನೋಡಿ ಹುಳಗಳು, ಈ ಪಕ್ಷಿಗಳು ಇವೆಲ್ಲ ಇದ್ದಾವೆ. ಅದಕ್ಕಿಂತ ಮೇಲೆ ನೋಡಿ 4 ಪ್ರಾಣಿಗಳು. ನಿನ್ನೆ ನಾವು ಇದನ್ನೇ ಚರ್ಚೆ ಮಾಡ್ತಿದ್ವಲ್ವಾ, ಡಾರ್ವಿನ್ಸ್ ಥಿಯರಿ ಅಲ್ವಾ? ಇದೆಲ್ಲ ಕೊಂಬೆಗಳ ಮೇಲೆ ಇದೆ ಮಾತಾಜಿ. ಮರದ ಅಂಗಾಂಶದ ಒಳಗಡೆ ಅಲ್ಲ. ಅಂಗಾಂಶ ಅಂದರೆ ಟಿಶ್ಯೂ. ಅದ್ರ ಒಳಗಡೆ ಅಲ್ಲ, ಅದ್ರ ಮೇಲೆ ಹಾಕಿ ಪ್ರಭುಜಿ. ಮರ ಇದು ದೊಡ್ಡದಾಗಿ ನೋಡಕ್ಕಾಗತ್ತೆ ನಮ್ಗೆ, ಇವಾಗ ಕಾಣ್ತಾ ಇಲ್ಲ ಸರಿಯಾಗಿ. ಓಕೆ.
ಆಗ್ತೀನಿ ಮಾತಾಜಿ, ಆಗ್ತೀನಿ. ನೋಡಿ ಇದೇ ಥರ ನೋಡಿ ಡಾರ್ವಿನ್ ಅಂತ ಒಬ್ಬ ನೋಡಿ ವಿಜ್ಞಾನಿ, ಅವನು ಒಂದು ಮರವನ್ನು ಬರೆದಿದ್ದಾನೆ ನೋಡಿ. ಅದರಲ್ಲೂ ಕೂಡ ನೋಡಿ ಬೇರೆ ಬೇರೆ ಹಂತಗಳನ್ನು ಹೇಳ್ತಾನೆ ನೋಡಿ. ಇಲ್ಲಿ ಕಾಣ್ತಿದ್ಯಾ ನೋಡಿ ಅದರಲ್ಲಿ. ನೋಡಿ ಈ ವಿಕಾಸ ಪ್ರಕ್ರಿಯೆಯಲ್ಲಿ ಮನುಷ್ಯನನ್ನು ಉನ್ನತವಾದಂಥ ಸ್ಥಾನದಲ್ಲಿ ಇದ್ದಾನೆ ಆ ಮರದಲ್ಲಿ ನೋಡಿ. ಹಾಗೆ ಕಾಣಿಸುತ್ತಾ ಮನುಷ್ಯ ತುತ್ತಲ್ಲಿ ಇದ್ದಾನೆ ಅಲ್ವಾ ನೋಡಿ. ಇವೆಲ್ಲ ಬೇರೆ ಬೇರೆ ಕೊಂಬೆಗಳ ಮೇಲೆ ಇರುವಂಥದ್ದು ನೋಡಿ. ಆರಿಜಿನ್ ಲೈಫ್ ನೋಡಿ, ಇಲ್ಲಿ ಈ ಜಲಚರಗಳಿಂದ ಶುರುವಾಗುತ್ತೆ. ನೀರಲ್ಲಿರೋ ಪ್ರಾಣಿಗಳನ್ನೇ ನೋಡಿ ಇಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ, ಇವೆಲ್ಲ ಜಲಚರಗಳು ನೋಡಿ. ಆದರೆ ನೋಡಿ ಇದೆಲ್ಲ ನಿಮ್ಗೆ ಕಾಣ್ತಿದೆಯಲ್ಲ, ಇವೆಲ್ಲ ಜಲಚರಗಳು ನೋಡಿ. ಹಾಗೇ ಮೇಲಕ್ಕೆ ಹೋದರೆ ಮೀನುಗಳು ನೋಡಿ, 4 ಕಾಲಿನ ಪ್ರಾಣಿಗಳು ನೋಡಿ. ಕೊನೆಯಲ್ಲಿ ನೋಡಿ ಮನುಷ್ಯ, ಕೋತಿ ನೋಡಿ. ಕೋತಿಗೂ ಮನುಷ್ಯನಿಗೂ ಸಂಬಂಧ ನೋಡಿ, ಹತ್ರ ಸಂಬಂಧ ಇದೆ, ಕಾಣ್ತಾ ಇಲ್ಲಿ ನೋಡಿ, ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ. ಹಾಗೆ ವಿಜೇತ ಮಾತಾಜಿ, ವಿಟ್ಟೇಕರ್ಸ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಗೊತ್ತಾ ನಿಮಗೆ? ಏನು ಅದರಲ್ಲಿ ವಿಟ್ಟೇಕರ್ಸ್ 5 ಕಿಂಗ್ಡಮ್? ಪ್ರೊಟಿಸ್ಟಾ, ಪ್ಲಾಂಟ್, ಫಂಗೈ, ಅನಿಮಲ್. ಕರೆಕ್ಟ್ ನೋಡಿ. ಅಲ್ಲೂ ಹಂಗೆ. ಹರೇ ಕೃಷ್ಣ ಪ್ರಭುಜಿ. ಇನ್ವರ್ಟಿಬ್ರೇಟ್ಸ್ 2 ಬರುತ್ತೆ ಪ್ರಭುಜಿ. ಆ ನಂತರ ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಹೇಳಿದ್ರಲ್ಲ ಪ್ರಭುಜಿ, ವರ್ಟಿಬ್ರೇಟ್ಸ್ ಅಲ್ಲಿ ಅನಿಮಲ್ಸ್ ಬರುತ್ತೆ ಪ್ರಭುಜಿ. ನೋಡಿ ಹಾಗೆ ನಮ್ಮ ನೋಡಿ ಹಾಗೆ ನೋಡಿ ಅದರಲ್ಲಿ ವಿಟ್ಟೇಕರ್ಸ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀರಿ ನೋಡಿ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಈ ಚಿತ್ರದಲ್ಲಿ ನೋಡಿ. ಈ ವರ್ಗೀಕರಣ ಮಾಡ್ತಾರೆ. ಪ್ರೊಟೆಸ್ಟಾ ನೋಡಿ, ಮೊನೇರಾ, ಪ್ಲಾಂಟ್ ಆ್ಯಂಡ್ ಅನಿಮಲ್ ನೋಡಿ, ಈ ಥರದ್ದು ಮಾಡ್ತಾರೆ. ಇದು ಮಾಡ್ಕೊಳ್ಳೋಕ್ಕೆ ನೋಡಿ ಅಂಥದ್ದು ಏನೇ ಆಗಲಿ, ವರ್ಗೀಕರಣ, ಜೀವಿಗಳ ವರ್ಗೀಕರಣ ಸಂಕೀರ್ಣ ನೋಡಿ, ಸಿಂಪಲ್ ಟು ಕಾಂಪ್ಲೆಕ್ಸ್ ಅನ್ನೋದು ಅಲ್ಲಿ ಬರುತ್ತೆ. ಸಿಂಗಲ್ ಸೆಲ್ಲಿಂದ ಮಲ್ಟಿ ಸೆಲ್ ಅಂತ ಅಲ್ಲಿ ಬರುತ್ತೆ. ಎವಲ್ಯೂಷನ್ ಪ್ರಭುಜಿ, ಸರಳ ಜೀವಿಗಳಿಂದ ಸಂಕೀರ್ಣ ಜೀವಿಗಳಾಗುವ ನಿಧಾನವಾದ ನಿರಂತರವಾದ ಪ್ರಕ್ರಿಯೆ ಪ್ರಭುಜಿ. ನೋಡಂಗೆ ಆರ್ಗನಿಸಮ್ಸ್ ಪ್ರೊಕ್ಯಾರಿಯೋಟ್, ಯುಕ್ಯಾರಿಯೋಟ್ ಅಂತ, ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್ ಅಂತ ನೋಡಿ. ಅದನ್ನು ಹೆಚ್ಚು ನೋಡಿ ಸಿಂಪಲ್ಲಿಂದ ಕಾಂಪ್ಲೆಕ್ಸ್ ಹೋಗುವಂಥ ನೋಡಿ, ಈ ಥರದ್ದು ಅವರು ಹೇಳ್ತಾರೆ ನೋಡಿ. ಅದನ್ನೇ ನಮ್ಮ ಈ ಇದರಲ್ಲಿ ಮರಕ್ಕೆ ಹೋಲಿಸಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಹರೇ ಕೃಷ್ಣ. ಇವತ್ತೇನಾದರೂ ವಿಶೇಷ ದಿನಗಳೇನು ಇಲ್ಲದೇ ಇದ್ದರೆ, ನಾಳೆ ಹೊರಮಾವಲ್ಲಿ ರಥೋತ್ಸವ ಇದೆ, ರಥಯಾತ್ರೆ ಇದೆ. ಎಲ್ಲ ಭಕ್ತರು ತಪ್ಪದೇ ಬರಬೇಕು, ಬೆಂಗಳೂರಲ್ಲಿ ಇರೋರು ಅಂತ ನಾವು ಕೇಳ್ಕೊತಿದ್ದೀರಿ. ಹರೇ ಕೃಷ್ಣ. ಮತ್ತೇನು ಪ್ರಶ್ನೆ ಇಲ್ದಿದ್ರೆ ಇಲ್ಲಿಗೆ ವಿರಾಮ ಕೊಡ್ತೀವಿ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಈ ದಿನದ ಗೀತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ